ಕೃಷ್ಣವು ಬಲಜ್ಞಾನ ಕಾರ್ಯವು ಕೃಷ್ಣಾರಮಣ ರಾಜ್ಯದು ಪುಷ್ಣೀತಾಂ ಮಮ ಸದ್ಬುದ್ಧಿಂ ವೃಷ್ಣಿವಾಸಿಷ್ಠ ವಂಶಜೌ ಲಸತು ಶ್ರೀಮದಾನಂದ ತೀರ್ಥೇಂದುರ್ನೋ ಹೃದಂಬರೆ ಯದ್ವಚಶ್ಚಂದ್ರಿಕಾ ಸ್ವಾಂತ ಸಂತಾಪಂ ವಿನಿಕೃಂತತಿ ಭವತಿ ಯದನುಭಾವಾತ್ ಏಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ ಹರಶಂಭೋ ಮಹಾದೇವ ವಿಶ್ವೇಶಾಮರವಲ್ಲಭ ಶಿವಶಂಕರ ಸರ್ವಾತ್ಮನ್ ನೀಲಕಂಠ ನಮೋಸ್ತುತೆ ಅಭೀಪ್ಸಿತಾರ್ಥಸಿದ್ಧ್ಯರ್ಥಂ ಪೂಜಿತೋ ಯಸ್ಸುರೈರಪಿ ಸರ್ವವಿಘ್ನಚ್ಛಿದೇ ತಸ್ಮೈ ಗಣಾಧಿಪತಯೇ ನಮಃ ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಅಂಕೆ ಕುರುಷ್ವ ರಾಜಾನಂ ಧೃತರಾಷ್ಟ್ರ ಯುಧಿಷ್ಠಿರಂ ಅಂತ ಸಂಜಯ ಧೃತರಾಷ್ಟ್ರನನ್ನು ಕುರಿತು ಸಾರಿ ಸಾರಿ ಹೇಳಿದ. ಹೇ ಧೃತರಾಷ್ಟ್ರ, ಯುಧಿಷ್ಠಿರಂ ಅಂಕೆ ಕುರುಷ್ವ, ಯುಧಿಷ್ಠಿರನನ್ನು ನಿನ್ನ ಮಡಿಲಲ್ಲಿ ಕೂಡಿಸಿಕೊ. ದುರ್ಯೋಧನನನ್ನು ನಂಬಿ ಹಾಳಾಗ್ತಾ ಇದ್ದಿ ಅನ್ನುವ ಒಂದು ವ್ಯಂಜನಾವೃತ್ತಿಯಿಂದ ಆತ ಹೇಳುವುದು. ಧರ್ಮರಾಜನನ್ನು ದೂರ ಮಾಡಬೇಡ, ಅವನಿಗೆ ರಾಜ್ಯ ಕೊಡು. ಹೆಜ್ಜೆ ಹೆಜ್ಜೆಗೆ ಸಂಜಯ ತಾನು ಪಡೆದು ಬಂದ ಮಾಹಿತಿಯನ್ನು ತಿಳಿಸ್ತಾ ಧರ್ಮರಾಜನನ್ನು ಕರೆಸಿಕೋ, ರಾಜ್ಯ ಕೊಡು ಅಂತ ಒತ್ತಿ ಹೇಳ್ತಾ ಇದ್ದರೆ ದುರ್ಯೋಧನನ ರಕ್ತ ಬಿಸಿಯಾಗ್ತಾ ಉಂಟು. ಆತ ಒಂದು ಸಂದರ್ಭದಲ್ಲಿ ಕೂತಲ್ಲಿಯೇ ಕಾಲ ಮೇಲೆ ಕಾಲು ಹಾಕಿಕೊಂಡು ಕಾಲನ್ನು ಅಲುಗಾಡಿಸಿಕೊಂಡು ಒಂದು ಮಾತು ಹೇಳ್ತಾನೆ, ಒಂದು ಸೂಜಿಯ ಮೊನೆಯಷ್ಟು ಜಾಗವನ್ನು ಕೊಡಲಾರೆ, ಅದು ಯಾರ ಜಾಗ? ನನ್ನ ಜಾಗ ಅಂತ ಬೇರೆ ಸೇರಿಸ್ತಾನೆ. ಯಾವತ್ತು ಸೂಚ್ಯಾಹ ತೀಕ್ಷ್ಣಾಯಾಹ, ಅತ್ಯಂತ ಚೂಪಾದಂತಹ ಸೂಚಿ ಏನಿದೆ, ಸೂಜಿ, ಅದರ ವಿದ್ಯೇತ ಸ್ಥಳಂ ವಿದ್ಯೇತ ಯಾವತ್ತು ಅಂತ, ಎಷ್ಟು ಜಾಗವನ್ನು ಒಂದು ಸೂಜಿ ಒಂದು ಜಾಗವನ್ನು ಆಕ್ರಮಿಸ್ತದೋ ತಾವದ್ಧಿ ನೈವ ಹಾತವ್ಯಂ ಸ್ಥಳಂ ನಹ ಪಾಂಡವಾನು ಪ್ರತಿ. ನಮ್ಮ ನೆಲ ಅದು ಒಂದು ಸೂಜಿ ಮನೆಯಷ್ಟು ಕೂಡ ಪಾಂಡವರ ಕೈಗೆ ಹೋಗುವ ಹಾಗಿಲ್ಲ, ಅದು ನಮ್ಮ ನೆಲ ಅಂತ ಹೇಳ್ತಾನೆ. ಈ ನಹ ಅನ್ನುವುದು ಬಹುವಚನದ ಶಬ್ದ, ಅಸ್ಮಾಕಂ ಅಂತ ಅರ್ಥ. ಈ ನಮ್ಮ ನೆಲವನ್ನು ಅವರಿಗೆ ಒಂದು ಸೂಜಿ ಮನೆಯಷ್ಟೂ ಕೊಡುವುದಿಲ್ಲ ಅಂತ ಅವನ ಬಾಯಿಯಲ್ಲಿ ಬಂದಂತಹ ಮಾತು. ವಿಶೇಷ ಅಂತೇಳಿದರೆ ಆ ಸಭೆಯಲ್ಲಿ ಯಾರೂ ಅವನ ಹತ್ರ ಪ್ರಶ್ನಿಸಲಿಲ್ಲ, ಅದು ನಮ್ಮ ನೆಲ ಹೇಗೆ? ವಿದುರನು ಒಂದು ಸಲ ನಕ್ಕು ಬಿಡ್ತಾನೆ. ಯಾಕಂದರೆ ಹೇಳಿ ಹೇಳಿ ಸಾಕಾಗಿದೆ. ಒಬ್ಬ ವ್ಯಕ್ತಿಗೆ ಅರ್ಥ ಮಾಡಿಸುವಷ್ಟು ಪ್ರಯತ್ನ ಪಡಬೇಕು. ಅರ್ಥ ಮಾಡಿಸಿಯೂ ಕೂಡ ಯಾರು ಅಲ್ಲಿ ನಿರ್ಧಾರವನ್ನು ಕೊಡುವುದಕ್ಕೆ ಬೇಕಾದ ಸ್ಥಾನದಲ್ಲಿದ್ದಾರೋ ಅಂಥವರು ಆ ದುಷ್ಟಪಕ್ಷವನ್ನೇ ಆಶ್ರಯಿಸ್ತಾರೆ ಅಂತಾದರೆ ವ್ಯರ್ಥವಾಗಿ ಆ ಸಭೆಯಲ್ಲಿ ಹೇಳಿ ಪ್ರಯೋಜನ ಇಲ್ಲ ಅನ್ನುವ ಸ್ಥಿತಿಗೆ ಈಗ ವಿದುರನು ಬಂದಿದ್ದಾನೆ. ಸೂಜಿ ಮನೆಯ ಜಾಗ ಕೊಡುವುದಿಲ್ಲ ಅಂತ ಹೇಳಿದಾಗ ಸುಮ್ಮನಾದ. ನೋಡಿದರೆ ಸಭೆ ಮೆಲ್ಲನೆ ಖಾಲಿಯಾಗುವುದಕ್ಕೆ ಪ್ರಾರಂಭ ಆಗಿದೆ. ಹಿಂಭಾಗದಲ್ಲಿದ್ದ ಶಲ್ಯಭೂಪತಿಗಳು ಎದ್ರು. ಇಲ್ಲಿ ನಮ್ಮನ್ನು ಕೇಳಿ ಯಾವ ತೀರ್ಮಾನವೂ ಆಗುವುದಿಲ್ಲ, ಎಲ್ಲ ಅಪ್ಪ ಮಗಂದು ತೀರ್ಮಾನ. ನಾವು ಸಭೆಯಲ್ಲಿದ್ದೇನು ಪ್ರಯೋಜನ? ಸುಮ್ಮನೆ ಈ ಕೆಟ್ಟ ವಿಷಯಗಳಿಗೆ ನಾವು ಒಂದು ಸಾಕ್ಷಿ ಆಗ್ತೇವೆ ಅಷ್ಟೇ. ಯುದ್ಧ ಆಗುವುದು ತೀರ್ಮಾನ ಅಂತ ಆದಮೇಲೆ ಏನಾದರೂ ಈ ಸಂಜಯನ ದೌತ್ಯದಿಂದ ಅದು ನಿಲ್ಲುತ್ತೋ ಅಂತ ಆಲೋಚನೆಯಲ್ಲಿ ಸಭೆಗೆ ಸೇರಿದ್ದೇವೆ. ಅದು ಆಗುವುದಿಲ್ಲ ಅಂತ ಆದಮೇಲೆ ನಾವು ಸಭೆಯಲ್ಲಿ ಏನು ಕೆಲಸ ಕೃತ್ಯ ಇಲ್ಲವಲ್ಲ ಅಂತ ಹೇಳಿ ಒಬ್ಬೊಬ್ಬರು ಎದ್ರು. ಸಭೆ ಖಾಲಿಯಾಯಿತು. ಸಭೆಯಲ್ಲಿ ಧೃತರಾಷ್ಟ್ರ ಸಂಜಯ ಮಾತ್ರ ಇದ್ದಾರಂತೆ. ಅಷ್ಟು ದೊಡ್ಡ ಸಭೆಯಲ್ಲಿ ಇಬ್ಬರು ಮಾತ್ರ ಇದ್ದಾರೆ. ಈಗ ಧೃತರಾಷ್ಟ್ರಗೆ ಹೇಳ್ತಾನೆ, ಸಂಜಯ ನಾನೇನು ಮಾಡಬೇಕು ಹೇಳು ಅಂತ. ಸಂಜಯ ಏನು ಹೇಳಬೇಕಿತ್ತು? ಇಷ್ಟೊತ್ತೇನು ಹೇಳಿದ್ದು ಅಂತ ಕೇಳಬೇಕಿತ್ತು ವಸ್ತುತಃ. ಆದರೆ ಸಂಜಯ್ ಹೇಳ್ತಾನೆ, ನೀನು ಏನು ಮಾಡಬೇಕು ಅಂತ ನಾನು ಹೇಳ್ತೇನೆ, ಆದರೆ ನಿನಗೊಬ್ಬನಿಗೆ ಹೇಳಿ ಏನೂ ಪ್ರಯೋಜನ ಇಲ್ಲ. ಯಾಕಂದರೆ ನಿನ್ನ ಮಗ ಆ ಕಡೆ ಹೋದವ ವಾಪಸ್ ಬಂದು ಕೂತಿದ್ದಾನೆ ಇಲ್ಲಿ ದುರ್ಯೋಧನ. ನೀನು ದುರ್ಯೋಧನ ನಾನು ಇಬ್ಬರು ಇದ್ದು ಇಷ್ಟು ಉಪದೇಶ ಕೊಟ್ಟರೆ
ನಾನು ದೌತ್ಯದ ಫಲಾಫಲಗಳನ್ನು ವಿವೇಚಿಸಿ ನಿನ್ನ ಮುಂದೆ ಹೇಳಿದರೆ ಅದು ಆ ಮಾತ್ಸರ್ಯ ಕುಂಠಿತವಾದಂಥ ನಿನ್ನ ಹೃದಯದಲ್ಲಿ ವ್ಯರ್ಥವಾಗಿ ಹೋಗುತ್ತೆ. ಅದಕ್ಕೋಸ್ಕರ ನಿನ್ನ ಅಪ್ಪನನ್ನು ಕರೆಸು, ನಿನ್ನ ಮನೆಯಾಕೆಯನ್ನು ಕರೆಸು, ಅವರ ಮುಂದೆ ಹೇಳ್ತೇನೆ ಅಂತ ಹೇಳ್ತಾನೆ. ಇಷ್ಟು ಹೇಳಿದ್ದೇ ತಡ ವೇದವ್ಯಾಸರು ಅಲ್ಲಿ ಪ್ರತ್ಯಕ್ಷರಾಗ್ತಾರೆ. ಧೃತರಾಷ್ಟ್ರನ ತಂದೆಯಾದಂತಹ ವ್ಯಾಸರು ಅಂತ, ವ್ಯಾಸರೇ ಬರೆದಂತಹ ಗ್ರಂಥ ಇದು. ಅದರಲ್ಲಿ ಹೇಳ್ತಾರೆ ಧೃತರಾಷ್ಟ್ರನ ತಂದೆಯಾದ ವ್ಯಾಸರು ಅಲ್ಲಿ ಪ್ರತ್ಯಕ್ಷರಾದರು ಅಂತ ಒಂದು ಉಲ್ಲೇಖ ಮಾಡ್ತಾರೆ. ಅಂದರೆ ಇಡೀ ಕುರುಕುಲ ಶಾಂತವಾಗುವ ಪ್ರಸಂಗದಲ್ಲಿ ವೇದವ್ಯಾಸರ ಮೂಲಕವಾಗಿ ಆ ವಂಶ ಉದ್ಧೃತವಾಗಿದೆ ಅನ್ನುವುದನ್ನು ಹೇಳ್ತಕ್ಕಂಥ ಒಂದು ಮಾತು ಅದು. ವ್ಯಾಸರು ಅಲ್ಲಿ ಬಂದು ಕೂತು ಅವರು ಶುರು ಮಾಡ್ತಾರೆ ವಿಷಯ. ಅಲ್ಲಿಯ ತನಕ ಏನಾಗಿದೆ ಅನ್ನುವುದನ್ನು ಅವರೇನೂ ಸಾಕ್ಷಾತ್ ನೋಡಿದವರಲ್ಲ. ಸರ್ವಜ್ಞರಾದ ವ್ಯಾಸರು ಹೇಳ್ತಾರೆ, ಧೃತರಾಷ್ಟ್ರ ಯುದ್ಧ ಬೇಡ, ವಂಶನಾಶಕ, ದೇಶಕ್ಕೆ ತುಂಬ ಪೆಟ್ಟಾಗ್ತದೆ, ಪ್ರಜೆಗಳು ಕಣ್ಣೀರಿನಲ್ಲಿ ಕೈ ತೊಳೆಯುವಂತಹ ಪ್ರಸಂಗ ಬರ್ತದೆ. ಶ್ರೀಕೃಷ್ಣನನ್ನು ಗೌರವಿಸು, ಕೃಷ್ಣ ಏನು ಹೇಳ್ತಾನೆ ಅದನ್ನು ಅಂಗೀಕಾರ ಮಾಡು. ಅಷ್ಟೊತ್ತಿಗೆ ದುರ್ಯೋಧನನ ಮುಖವನ್ನು ನೋಡಿದರು ವ್ಯಾಸರು. ಯಾಕೆಂದರೆ ಧೃತರಾಷ್ಟ್ರ ವ್ಯಾಸರು ಏನಾದರೂ ಉಪದೇಶ ಹೇಳಿದರೆ ಮಗನ ಮುಖ ನೋಡುವುದು, ನನಗೆ ಹೇಳಿ ಪ್ರಯೋಜನ ಇಲ್ಲ, ಅವನಿಗೆ ಏನಾದರೂ ಹೇಳ್ರಿ ಅಂತ. ಈ ವ್ಯಾಸರು ದುರ್ಯೋಧನನಿಗೆ ಏನೂ ಉಪದೇಶ ಕೊಡುವುದಿಲ್ಲ. ಅದು ಕೋಣದ ಮುಂದೆ ತುತ್ತೂರಿ ಊದಿದ ಹಾಗೆ ಅಂತ, ಅವನಿಗೆ ಯಾರು ಉಪದೇಶ ಕೊಟ್ಟು ಪ್ರಯೋಜನ ಇಲ್ಲ ಅಂತ ಸ್ಪಷ್ಟ. ಹಸಿ ಗೋಡೆಯ ಮೇಲೆ ಚೆಂಡು ಎಸೆದರೆ ಆ ಗೋಡೆ ತೂತಾಗಿ ಆ ಗೋಡೆಯ ಒಳಗೆ ಚೆಂಡು ಚೆನ್ನಾಗಿ ಸೇರಿಕೊಳ್ತದೆ. ಒಣ ಗೋಡೆಯ ಮೇಲೆ ಚೆಂಡು ಎಸೆದರೆ ಎಸೆದವನ ಮುಖಕ್ಕೆ ಹಿಂದಕ್ಕೆ ಬಂದು ಹೊಡೆಯುತ್ತೆ. ಸಾಮಾನ್ಯ ವಿದ್ಯಾಭ್ಯಾಸದ ವಿಷಯದಲ್ಲಿ ಈ ಗಾದೆಯನ್ನು ನಮ್ಮ ಹಿರಿಯರು ಹೇಳ್ತಾ ಇದ್ರು. ಚಿಕ್ಕ ಮಕ್ಕಳಿಗೆ ಹೇಳಿಕೊಟ್ರೆ ಹಿಡಿಯುತ್ತೆ, ಅದು ಹಸಿಗೋಡೆಗೆ ಚೆಂಡು ಎಸೆದ ಹಾಗೆ. ವಯಸ್ಸಾದ ಮೇಲೆ ಎಷ್ಟು ಹೇಳಿದರೂ ಅಷ್ಟೇ ಅಂತ ಒಂದು ಹೇಳುವ ಪರಿಪಾಠಿಯಲ್ಲಿ ಈ ಮಾತನ್ನು ಹೇಳ್ತಾರೆ. ಆದರೆ ಎಷ್ಟೇ ವಯಸ್ಸಾಗಲಿ ಅವರ ಹಸಿಗೋಡೆಯ ಹಾಗಿರಬೇಕು. ಏನು ವಿಷಯವನ್ನು ಹೇಳಿದರೂ ಅದನ್ನು ಹಸಿಗೋಡೆ ಅಂಟಿಸಿಕೊಳ್ಳುವ ಹಾಗೆ ಅಂಟಿಸಿಕೊಳ್ಬೇಕು, ಒಣಗೋಡೆಯ ಹಾಗೆ ಇರಬಾರ್ದು. ದುರ್ಯೋಧನನಂಥ ವ್ಯಕ್ತಿಗಳಿಗೆ ಏನು ಹೇಳಿದರೂ ಅದು ಹಿಂದಕ್ಕೆ ಹೊಡೆಯುತ್ತೆ ಹೊರತು ಅವರ ಒಳಗೆ ಹೋಗುವುದಿಲ್ಲ. ಅವರದ್ದೇ ಆದ ಒಂದು ವಿಷಯ ಗೃಹೀತವಾಗಿ ತಲೆಯಲ್ಲಿ ಕೂತು ಬಿಟ್ಟಿರ್ತದೆ. ದುರಾಗ್ರಹ ಗೃಹೀತತ್ವ ಅಂತ, ಆ ದುರಾಗ್ರಹದಿಂದ ಅವರಿಗೆ ಏನು ಹೇಳಿದರೂ ಒಳಗೆ ಹೋಗುವುದಿಲ್ಲ. ಹಾಗಾಗಿ ದುರ್ಯೋಧನನಿಗೆ ವ್ಯಾಸರು ಉಪದೇಶ ಮಾಡುವುದನ್ನು ನಿಲ್ಲಿಸಿದ್ದಾರೆ. ಧೃತರಾಷ್ಟ್ರನಿಗೆ ಹೇಳಿದರು. ಧೃತರಾಷ್ಟ್ರ ಕಣ್ಣಲ್ಲಿ ನೀರು ಹಾಕ್ತಾ ಇದ್ದಾನೆ. ಪಕ್ಕದಲ್ಲಿ ಗಾಂಧಾರಿಯೂ ಕೂಡ ಇದ್ದಾರೆ, ಕಣ್ಣಿಗೆ ಬಟ್ಟೆ ಹಾಕಿಕೊಂಡು. ಅವಳ ಕಣ್ಣಿನ ಬಟ್ಟೆಯೂ ಕೂಡ ಒದ್ದೆಯಾಗ್ತಾ ಇದೆ. ಅಷ್ಟರಲ್ಲಿ ಆಕೆಗೆ ಸಿಟ್ಟು ಬೇರೆ ಬರ್ತದೆ. ನನ್ನ ಮಗ ಹೇಳಿದ ಹಾಗೆ ಕೇಳುವುದಿಲ್ವಾ, ಕುಲಪಾಂಸನ ಅಂತ ಅವನನ್ನು ಬೈತಾಳೆ. ನಮ್ಮ ಕುಲವನ್ನು ನಾಶ ಮಾಡುವುದಕ್ಕೆ ಹುಟ್ಟಿದ್ದಿ ನೀನು, ನಿನ್ನಿಂದಾಗಿ ಯುದ್ಧ ಘಟಿಸಿತು ಅಂತೇಳಿದರೆ ನಮ್ಮವರು ಯಾರೂ ಉಳಿಯುವುದಿಲ್ಲ. ಮೊದಲೇ ಭೀಮಸೇನ ಅಂತಹ ಪ್ರತಿಜ್ಞೆಯನ್ನು ಮಾಡಿದ್ದಾನೆ, ಅಂಥವರ ಮುಂದೆ ಹೋರಾಡುವ ಸಂಕಲ್ಪ ಯಾಕೆ ಮಾಡ್ತಾ ಇದ್ದಿ, ಹಿರಿಯರು ಹೇಳುವುದನ್ನು ಕೇಳು ಅಂತ ಒಂದು ತಾಯಿ ಮಾತು ಹೇಳ್ತಾರೆ. ಆದರೆ ದುರ್ಯೋಧನನಿಗೆ ಅದು ತಾಗುವುದೇ ಇಲ್ಲ. ಅದು ಗೋಡೆಗೆ ಚೆಂಡು ಹೊಡೆದ ಹಾಗೆ ಅಂತ ಹೇಳುವುದು ಅಷ್ಟು ಸ್ಪಷ್ಟ. ಅವನ ಅಮ್ಮನ ಮಾತನ್ನೂ ಕೇಳುವುದಿಲ್ಲ. ಧೃತರಾಷ್ಟ್ರ ಕಣ್ಣಲ್ಲಿ ನೀರು ಹಾಕ್ಕೊಳ್ತಾನೆ. ಕೃಷ್ಣನನ್ನು ನಾವು ಗೌರವಿಸಬೇಕಪ್ಪ, ಕೃಷ್ಣ ಹೇಳಿದ ಹಾಗೆ ಕೇಳಬೇಕು, ನನಗೊಮ್ಮೆ ಕೃಷ್ಣನನ್ನು ನೋಡಬೇಕು ಅಂತ ಅನಿಸುತ್ತೆ ಅಂತ ಹೇಳ್ತಾನೆ. ನೋಡಲಿಕ್ಕೆ ಕಣ್ಣಿಲ್ಲ ಅವನಿಗೆ, ನೋಡಬೇಕು ಅಂತ ಅನಿಸುತ್ತೆ ಅಂತ ಹೇಳ್ತಾನೆ. ಆವಾಗ ಸಂಜಯ್ ಹೇಳ್ತಾನೆ, ಕೃಷ್ಣ ಬರ್ತೇನೆ ಅಂತ ಹೇಳಿದ್ದಾನೆ, ಇವತ್ತೋ ನಾಳೆಯೋ ನಾಡಿದ್ದೋ ಬರ್ಬೋದು ಇಲ್ಲಿಗೆ ಅಂತ ಸಂಜಯ್ ಹೇಳಿದ. ಇಷ್ಟಾದ ಕೂಡ ಧೃತರಾಷ್ಟ್ರನಲ್ಲಿ ಒಂದು ಭಕ್ತಿ ಭಾವುಕತೆ ಉಕ್ಕಿ ಹರಿಯುತ್ತೆ. 2 ಅಧ್ಯಾಯಗಳಲ್ಲಿ ವೇದವ್ಯಾಸರು ವರ್ಣನೆ ಮಾಡ್ತಾರೆ. ಧೃತರಾಷ್ಟ್ರನಿಗೆ ಕೃಷ್ಣನಲ್ಲಿ ಏನು ಭಕ್ತಿ. ವಿಚಿತ್ರ ವ್ಯಕ್ತಿತ್ವ ಧೃತರಾಷ್ಟ್ರನದ್ದು. 2 ಮುಖಗಳು. ಒಮ್ಮೆ ಕೃಷ್ಣನ ಮೇಲೆ ಭಕ್ತಿ, ಪಾಂಡವರ ಮೇಲೆ ಪ್ರೀತಿ, ನಾವು ರಾಜ್ಯ ಕೊಡಬೇಕು, ದುರ್ಯೋಧನಿಗೆ ಬೈಬೇಕು, ಇಂಥ ಮನಸ್ಥಿತಿ. ಇನ್ನೊಂದು ಸ್ಥಿತಿಯಲ್ಲಿ ಅಷ್ಟೇ ಕೆಟ್ಟ ಸ್ಥಿತಿ, ದುರ್ಯೋಧನ ಹೇಗೋ ಧೃತರಾಷ್ಟ್ರ ಹಾಗೆ ಅನ್ನುವ ಸ್ಥಿತಿ. ಅದಕ್ಕೆ ಆತನಲ್ಲಿ 2 ಜೀವಗಳ ಆವೇಶ ಇದೆ ಅಂತ ಹೇಳುವುದು ಅದಕ್ಕೋಸ್ಕರ. ಧೃತರಾಷ್ಟ್ರ ಅನ್ನುವ ಗಂಧರ್ವ ಧೃತರಾಷ್ಟ್ರನಾಗಿ ಹುಟ್ಟಿರುವುದರ ಜೊತೆಗೆ ಅವನಲ್ಲಿ ದುರ್ಯೋಧನನಂತಹ ಒಂದು ಕಲಿಪುರುಷನ ಆವೇಶ ಇದ್ದದ್ದೇ ಇಷ್ಟಕ್ಕೆಲ್ಲ ಕಾರಣವಾಗಿದೆ ಅನ್ನುವುದನ್ನು ಆಚಾರ್ಯ ಪುರುಷರು ಏನು ವರ್ಣನೆ ಮಾಡ್ತಾರೆ ಅದನ್ನಿಲ್ಲಿ ಅನುಸಂಧಾನ ಮಾಡಿಕೊಳ್ಬೇಕು ನಾವು. ಧೃತರಾಷ್ಟ್ರ ಆನಂದ ಬಾಷ್ಪ ಸುರಿಸ್ತಾನೆ. ಅಂತೂ ಕೃಷ್ಣನ ಸಭೆಗೆ ಬರ್ತಾನಲ್ಲ, ಅವನ ಮಾತಿನಿಂದಾದರೂ ನನ್ನ ಮಕ್ಕಳು ಸರಿಯಾಗ್ಬೋದು, ಇನ್ನು ಯಾರು ಹೇಳಿದರೂ ನನ್ನ ಮಕ್ಕಳು ಕೇಳುವ ಹಾಗಿಲ್ಲ. ಅವನು ಬಂದು ನಮಗೊಂದು ಸಲ ದರ್ಶನ ಕೊಟ್ಟ ಅಂತಾದರೆ, ನನಗೆ ಅಂತಲ್ಲ ನಮಗೊಂದು ಸಲ ದರ್ಶನ ಕೊಟ್ಟ ಅಂತಾದರೆ, ಅವನ ಒಂದು ಎಲ್ಲರ ಚಿತ್ತಾಕರ್ಷಕವಾದ ಕೃಷ್ಣ ರೂಪದಿಂದಾದರೂ ನಮಗೆಲ್ಲ ಶ್ರೇಯಸ್ಸಾದೀತು. ನಾನು ಅವನ ಬಗ್ಗೆ ಸ್ವಲ್ಪ ಕೇಳಬೇಕು, ಸಂಜಯ ಹೇಳು ಅವನ ಬಗ್ಗೆ ಮಹತ್ವ ಹೇಳು ಅಂತ. ಸಂಜಯ ಮತ್ತೆ 2 ಅಧ್ಯಾಯಗಳಲ್ಲಿ ಕೃಷ್ಣನ ಕಥೆಯನ್ನು ವರ್ಣನೆ ಮಾಡ್ತಾನೆ. ಅದರಲ್ಲಿ ಒಂದು ಅಧ್ಯಾಯ ಬಹಳ ಮುಖ್ಯವಾದದ್ದು.
ಸಂಜಯ ಶ್ರೀಕೃಷ್ಣನ ಒಟ್ಟು 12 ಹೆಸರುಗಳಿಗೆ ವ್ಯುತ್ಪತ್ತಿಯನ್ನು ಹೇಳ್ತಾನೆ. ಈ ಸಂಸ್ಕೃತ ಭಾಷೆಯ ಒಂದು ಮಹತ್ವ ಏನು ಅಂತೇಳಿದರೆ, ಅದರಲ್ಲಿ ಯಾವ ಶಬ್ದವನ್ನೇ ಬಳಸೋಣ ಆ ಶಬ್ದದ ಒಳಗಿಂದ ಅದಕ್ಕೊಂದು ಅರ್ಥ ಇರ್ತದೆ. ಉಳಿದ ಭಾಷೆಗಳಲ್ಲಿ ಕೆಲವು ಭಾಷೆಯಲ್ಲಿ ಕೆಲವು ಶಬ್ದ ಇರಬಹುದು ಆ ರೀತಿ. ಸಾಮಾನ್ಯವಾಗಿ ಉಳಿದ ಭಾಷೆಯಲ್ಲಿ ಶಬ್ದವನ್ನು ಒಡೆದು ಅದಕ್ಕೆ ಅರ್ಥ ಹೇಳ್ತಕ್ಕಂಥ ವ್ಯವಸ್ಥೆ ಇಲ್ಲ. ಇಂಗ್ಲೀಷಿನಲ್ಲಿ ಒಂದು ಶಬ್ದ ಇದ್ದರೆ ಅದು ಅಂಡರ್ಸ್ಟ್ಯಾಂಡ್ ಅಂತಿದೆ, ಒಡೆದು ಅಂಡರ್ ಅಂದರೆ ಕೆಳಗೆ, ಸ್ಟ್ಯಾಂಡ್ ಅಂದರೆ ನಿಲ್ಲುವುದು, ಪ್ಲೀಸ್ ಅಂಡರ್ಸ್ಟ್ಯಾಂಡ್ ಅಂದರೆ ಕೆಳಗೆ ನಿಂತ್ಕೊಂತ ಅರ್ಥ ಮಾಡ್ಕೋತಾರೆ ಯಾರಾದರೂ. ಆ ಶಬ್ದವನ್ನು ಒಡೆದು ಅದರ ವ್ಯುತ್ಪತ್ತಿಯಿಂದ ಅದಕ್ಕೆ ಅರ್ಥವನ್ನು ಹೇಳ್ತಕ್ಕಂಥದ್ದು ಬೇರೆ ಕಡೆ ಇಲ್ಲ. ಸಂಸ್ಕೃತದಲ್ಲಿ ಈ ಕಣ್ಣನ್ನು ಚಕ್ಷುಹು ಅಂತ ಕರೀತಾರೆ. ಚಕ್ಷುಹು ಅನ್ನೋ ಶಬ್ದಕ್ಕೆ ಚಷ್ಟೇ ಇತಿ ಚಕ್ಷುಹು ಅಂದರೆ ಚೆನ್ನಾಗಿ ಮಾತನಾಡ್ತದೆ ಅಂತ ಅದಕ್ಕೆ ಅರ್ಥ. ಅದು ಚಕ್ಷಿಂಗ್ ವ್ಯಕ್ತಾಯಾಮ್ ವಾಚಿ ಅಂತ, ಸ್ಪಷ್ಟವಾಗಿ ಮಾತನಾಡುವಂಥದ್ದು ಅಂತ ಕಣ್ಣಿಗೆ ಕರೆಯುವ ಶಬ್ದ. ಅದು ಸ್ಪಷ್ಟವಾಗಿ ಮಾತಾಡ್ತದೆ ಅಂತ ಕಣ್ಣನ್ನು ಯಾಕೆ ಕರೆಯುವುದು? ಬಾಯಿಯಲ್ಲಿ ಅಸ್ಪಷ್ಟವಾಗಿಯೇ ಮನುಷ್ಯ ಮಾತಾಡೋದು. ಒಂದು ಅತ್ಯಂತ ಆನಂದದ ಒಂದು ವಿಷಯ ಲಭಿಸಿತು ಅಂತ ಅನಿಸುವ ಆ ಶಿಷ್ಯನಿಗೆ ಒಂದು ವಿಷಯ ಏನು ಮಾಡಿದರೂ ಅರ್ಥ ಆಗ್ತಾ ಇಲ್ಲ. ಅವರ ಹತ್ರ ಕೇಳ್ತಾನೆ, ಇವರ ಹತ್ರ ಕೇಳ್ತಾನೆ, ಮತ್ತೊಬ್ಬರಿಗೆ ಫೋನ್ ಮಾಡ್ತಾನೆ, ಇನ್ನೊಬ್ಬರಿಗೆ ಮೆಸೇಜ್ ಮಾಡ್ತಾನೆ. ಎಷ್ಟೇ ಉತ್ತರ ಬಂದರೂ ಕೂಡ ಅವನಿಗೆ ಆ ವಿಷಯ ಸ್ಫುಟ ಆಗ್ತಾ ಇಲ್ಲ. ಒಬ್ಬರು ಸಿಕ್ಕಿದ್ರು ವಿದ್ವಾಂಸರು, ಅವರ ಮುಂದೆ ಚಕ್ಕಳ ಮಕ್ಕಳ ಹಾಕಿ ಕೂತು ನಮಸ್ಕಾರ ಮಾಡಿ ಹೇಳ್ತಾನೆ, ಇದೊಂದು ವಿಷಯ ಅರ್ಥ ಆಗ್ತಾ ಇಲ್ಲ ಗುರುಗಳೇ ಹೇಳಿ ಅಂತ. ಅವನು ಆ ವಿಷಯವನ್ನು ಬಿಡಿಸಿ ಬಿಡಿಸಿ ಇವನ ಮನಸ್ಸಿಗೆ ಮುಟ್ಟುವ ಹಾಗೆ ಅಬ್ಬಾ ಅಂತ ಅನಿಸುತ್ತೆ. ಅವನಿಗೆ ಆ ವಿಷಯ ಅರ್ಥವಾದಾಗ ಅವನ ಕಣ್ಣಲ್ಲಿ 1-2 ಬಿಂದು ನೀರು ಹರಿಯುತ್ತೆ. ಗುರುಗಳನ್ನು ಹೀಗೆ ನೋಡ್ತಾನೆ, ಬಾಯಲ್ಲಿ ಮಾತು ಬರೋಲ್ಲ. ಇದು ಜ್ಞಾನಾನಂದ ಅಂತ ಇದಕ್ಕೆ ಕರೀತಾರೆ. ಅವನಿಗೆ ಏನು ಆನಂದ ಆಯಿತು, ಏನು ಅವನು ಹೇಳಲಿಕ್ಕೆ ಹೊರಟಿದ್ದಾನೆ ಅನ್ನೋದು ಗುರುಗಳಿಗೆ ಅರ್ಥ ಆಗ್ತದೆ. ತಲೆ ಮೇಲೆ ಕೈ ಇಟ್ಟು ಆ ಕಡೆ ಹೊರಡ್ತಾರೆ ಅವರು. ಅವರಿಗೆ ಹೇಗೆ ಅರ್ಥ ಆಯಿತು? ಅವನ ಕಣ್ಣು ನೋಡಿದಾಗ ಅರ್ಥ ಆಯಿತು. ಬಾಯಲ್ಲಿ ಆತ ಅಥವಾ ಬರೆದು 4 ಪುಟದಲ್ಲಿ ಎಷ್ಟು ಬರಿಬೋದಿತ್ತೋ ಅಷ್ಟನ್ನು ಆ ಪುಟ್ಟ ಕಣ್ಣು ತೋರಿಸಿಕೊಡ್ತದೆ. ಇನ್ನು ಯುವಕರಿಗೆ ಗೊತ್ತಿರ್ತದೆ ಹುಡುಗ ಹುಡುಗಿಯರು ಕಣ್ಣಲ್ಲಿ ಎಷ್ಟು ಮಾತಾಡ್ತಾರೆ ಅಂತ. ಮಾತು ಅನ್ನೋದು ಹೃದಯದ ಭಾಷೆ ನೇರವಾಗಿ ಬಾಯಲ್ಲಿ ಬರುವುದಕ್ಕಿಂತ ಹೆಚ್ಚು ಕಣ್ಣಿನಲ್ಲಿ ಬರ್ತದೆ ಅನ್ನೋದು ಶಾಸ್ತ್ರೀಯವಾದ ವಿಷಯ. ಆ ನಿಟ್ಟಿನಿಂದ ಸಂಸ್ಕೃತದಲ್ಲಿ ಕಣ್ಣನ್ನು ಚಕ್ಷುಹು, ನೇತ್ರಂ, ನಯನಂ. ನೇತ್ರಂ ಅಂದರೆ ನಡೆಸಿಕೊಂಡು ಹೋಗುವಂಥದ್ದು, ಮುನ್ನೇತ್ರ. ಅದು ಇಲ್ಲದೆ ಹೋದರೆ ಚರಂಡಿಗೆ ಬೀಳ್ತಾನೆ ಅಂತ ಅರ್ಥ. ಅದು ಸರಿಯಾಗಿ ನೀಯತೆ ಅನೇನೇತಿ ನೇತ್ರಂ, ನೀಯತೆ ಅನೇನೇತಿ ನಯನಂ. ಯಾವ ಶಬ್ದವನ್ನೂ ಸಂಸ್ಕೃತದಲ್ಲಿ ಬಳಸಿದರೂ ಕೂಡ ಆ ಶಬ್ದದ ಹಿನ್ನೆಲೆಯೊಂದು ಅರ್ಥ ಇರ್ತದೆ. ಅದೇ ಇಂಗ್ಲೀಷ್ನಲ್ಲಿ ಐ ಅಂತ ಹೇಳಿದರೆ ಈ ವೈ ಈ ಏನಿದು ಐ, ಅದು ಬರೀ ಐ ಹೇಳಿದರೆ ಐ ಆಮ್ ಅಂತ ಹೇಳುವ ಅಯ್ಯೋ ಅಥವಾ ಈ ವೈ ಅಯ್ಯೋ ಅಂತಲೂ ಗೊತ್ತಾಗೋದಿಲ್ಲ ಅಂತಹ ಸ್ಥಿತಿ. ಅದಕ್ಕೆ ಅರ್ಥ ಏನು? ಆ ಶಬ್ದದಿಂದ ಅರ್ಥವನ್ನು ತೆಗೆಯುವಂಥದ್ದು ಅನ್ನುವುದು ಅದು ಸಂಸ್ಕೃತ ಭಾಷೆಯಲ್ಲೇ ಇರತಕ್ಕಂಥ ಒಂದು ಮೂಲಭೂತವಾದ ತತ್ವ. ಇಲ್ಲಿ ಸಂಜಯ ಭಗವಂತನನ್ನು ಹೇಳುವ ಹೃಷಿಕೇಶ, ನಾರಾಯಣ, ಗೋವಿಂದ, ಮಾಧವ, ಕೃಷ್ಣ. ಕೃಷ್ಣ ಅನ್ನುವ ಶಬ್ದಕ್ಕೆ 2 ಅರ್ಥವನ್ನು ಹೇಳ್ತಾನೆ. ನಾವು ಆ ಶಬ್ದದ ಅರ್ಥವನ್ನು ಮಾತ್ರ ನೋಡೋಣ. ಒಂದು ಬಹಳ ಸುಂದರವಾದ ಅರ್ಥ ಏನಂದರೆ, ಇಲ್ಲಿ ಬರುವ ಶಬ್ದ ಕೃಷಿರ್ ಭೂವಾಚಕ ಶಬ್ದ ನಶ್ಚ ನಿರ್ವೃತಿವಾಚಕ ತಯೋರೈಕ್ಯಂ ಪರಂ ಬ್ರಹ್ಮ ಕೃಷ್ಣ ಇತ್ಯಭಿಧೀಯತೆ. ಕೃಷ್ ಅನ್ನುವ ಶಬ್ದಕ್ಕೆ ಭೂಮಿ ಅಂತ ಅರ್ಥ. ಯಾಕಂದರೆ ಕೃಷ್ ಅನ್ನುವ ಶಬ್ದದ ಅರ್ಥ ನೇಗಿಲು ಹಾಕಿ ಉಳುವುದು ಅಂತ, ಕೃಷಿ ಅಂತ ಅರ್ಥ. ಕೃಷ್ಯತೆ ಅಸ್ಯಾಂ ಇತಿ ಕೃಷಿ. ಕೃಷ್ ಅಂದರೆ ಎಲ್ಲಿ ಕೃಷಿ ಮಾಡ್ತೇವೋ ಅದಕ್ಕೆ ಕೃಷ್ ಅಂತ ಹೆಸರು. ಆಕಾಶದಲ್ಲಿ ಕೃಷಿ ಮಾಡುವುದಕ್ಕಾಗುವುದಿಲ್ಲ, ನೀರಿನಲ್ಲಿ ಉಳುವುದಕ್ಕಾಗುವುದಿಲ್ಲ. ಕೃಷಿ ಅಂದರೆ ಉಳುವಿಕೆ. ಈಗ ನೀರಿನಲ್ಲಿ ಕೃಷಿ ಶುರುವಾಗೋಗಿದೆ. ಏನು ಮೀನಿನ ಕೃಷಿ. ನಾವು ಕೇರಳಕ್ಕೆ ಹೋದರೆ ದೇವಸ್ಥಾನಗಳ ಎಲ್ಲ ಸರೋವರಗಳು ಕೂಡ ಸರ್ಕಾರದ ವಶವಾಗಿ ಅದರಲ್ಲಿ ಕೃಷಿಯಂತೆ, ಮೀನಿನ ಕೃಷಿ ಮಾಡುವುದು. ಅರ್ಚಕರು ಕೂಡ ಸ್ನಾನ ಮಾಡುವುದಕ್ಕೆ ಬಿಡುವುದಿಲ್ಲ. ದೇವಸ್ಥಾನದ ಸರೋವರಗಳನ್ನೇ ಬಿಡುವುದಿಲ್ಲ ಅನ್ನೋ ರೀತಿಯ ಒಂದು ವಿಶಿಷ್ಟವಾದ ಪ್ರಜಾಪ್ರಭುತ್ವ ನಮ್ಮ ದೇಶದ ಮೂಲೆಗಳಲ್ಲಿ ನಡೀತಾ ಉಂಟು. ಕೃಷಿ ಅನ್ನೋದು, ಉಳುವಿಕೆ ಅನ್ನೋದು ಅದು ಬರೀ ಮಣ್ಣಿನಲ್ಲಿ ನಡೆಯುವಂಥದ್ದು. ಆದ್ದರಿಂದ ಭೂಮಿಗೆ ಕೃಷ್ ಅಂತ ಹೆಸರು. ನ ಅಂದರೆ ಆನಂದ. ಸಂಸ್ಕೃತದಲ್ಲಿ ಏಕಾಕ್ಷರ ಕೋಶ ಅಂತಿದೆ. ಅಕಯ ಪ್ರವಿಸಂಭೂಮ ಸಖಃ ವಿಷ್ಣುವಾಚಕ ಅಂತ ಶುರುವಾಗ್ತದೆ. ಒಂದೊಂದು ಅಕ್ಷರಗಳಿಗೆ ಇಷ್ಟಿಷ್ಟು ಅರ್ಥಗಳಿದ್ದಾವೆ ಅಂತ ಹೇಳುವ ಒಂದು ಕೋಶ. ಅದರ ಪ್ರಕಾರ ಣ ಅನ್ನುವುದು ಆನಂದವನ್ನು ಹೇಳ್ತಕ್ಕಂತಹ ಒಂದು ವರ್ಣ. ಕೃಷ್ ಣ ಸೇರಿದರೆ ಕೃಷ್ಣ ಅಂತ ಆಗ್ತದೆ. ಇದಕ್ಕೆ ಅರ್ಥ ಏನು? ಕೃಷ್ ಅಂದರೆ ಭೂಮಿ. ಕೃಷೇಹೇ ನಃ ಯಸ್ಮಾತ್ ಸಹ ಕೃಷ್ಣ. ಭೂಮಿಗೆ ಯಾರಿಂದ ಆನಂದ ಪ್ರಾಪ್ತಿಯಾಗಿದೆಯೋ ಆಗ್ತದೋ ಅವನಿಗೆ ಕೃಷ್ಣ ಅಂತ ಹೆಸರು. ಭಗವಂತ ಕೃಷ್ಣ ನೆಲದ ಮೇಲೆ ತನ್ನ ಹೆಜ್ಜೆ ಇಟ್ಟುಕೊಂಡು ನಡೀತಾ ಇದ್ದಾನೆ ಅಂದರೆ ಭೂಮಿ ರೋಮಾಂಚನಗೊಳ್ಳುತ್ತಂತೆ. ಆ ಭೂತಾಯಿಗೆ, ಭೂದೇವಿಗೆ ಕೃಷ್ಣನ ಪಾದಸ್ಪರ್ಶ ಭೂಮಿಯಲ್ಲಿ ಆಗ್ತಾ ಇದೆ ಅನ್ನುವುದೇ ಒಂದು ಖುಷಿ.
ಭೂದೇವಿ ತಾನೇ ಗೋಸ್ವರೂಪದಲ್ಲಿ ಹೋಗಿ ಭಗವಂತನನ್ನು ಪ್ರಾರ್ಥಿಸಿದಾಗ ಆ ಭೂಮಿಯ ಭಾರವನ್ನು ಹರಣ ಮಾಡಿ ಭೂಮಿಯನ್ನು ಖುಷಿಗೊಳಿಸುವುದಕ್ಕೋಸ್ಕರವೇ ಇಳಿದು ಬಂದಿರತಕ್ಕಂತಹ ಭಗವಂತ ಅನ್ನುವುದು ಕೃಷ್ಣ ಶಬ್ದದ ಒಂದು ಅರ್ಥ. ಅದರ ಜೊತೆಗೆ ಇನ್ನೊಂದು ಅರ್ಥವನ್ನು ಹೇಳ್ತಾರೆ, ಕೃಷಿ ಮಾಡುವವ ಅಂತ ಅರ್ಥ. ಕೃಷ್ಣ ಅಂದರೆ ಕೃಷಿಕ ಅಂತ ಒಂದು ಅರ್ಥ ಇದೆ. ಸಂಸ್ಕೃತದಲ್ಲಿ ಕೃಷ್ಣ ಶಬ್ದ ಅನೇಕ ಅರ್ಥ ಹೇಳ್ತದೆ. ಒಂದು ನೇಗಿಲು, ನೇಗಿಲಿನ ತುದಿಯಲ್ಲಿ ಒಂದು ಕಬ್ಬಿಣದ ಹಲಗೆ ಹಾಕ್ತಾರೆ, ತುಳು ಭಾಷೆಯಲ್ಲಿ ಪನೋರು ಅಂತ ಹೇಳ್ತಾರೆ. ಆ ಕಬ್ಬಿಣದ ಪನೋರು ಇದ್ದರೆ ಮಾತ್ರ ನೆಲವನ್ನು ಸರಿಯಾಗಿ ಅದು ಸೀಳಿಕೊಂಡು ಮುಂದಕ್ಕೆ ಸಾಗ್ತದೆ. ಆ ಕಬ್ಬಿಣದ ಹಲಗೆಗೂ ಸಂಸ್ಕೃತದಲ್ಲಿ ಕೃಷ್ಣ ಅಂತ ಹೆಸರು. ಕೃಷ್ಣಯುಕ್ತಂ ಹಲಂ ವಿದ್ಯಾತ್ ಅಂತ. ಹಲ ಅಂತ ಹೇಳಿದರೆ ನೇಗಿಲು. ನೇಗಿಲಿನಲ್ಲಿ ಕೃಷ್ಣ ಸೇರಿದರೆ ಮಾತ್ರ ಅದನ್ನು ನೀವು ನೆಲದಲ್ಲಿ ಉಳುವುದಕ್ಕೆ ಸಾಧ್ಯವಾಗುವುದು. ಆ ಕೃಷ್ಣ ಏನಿದೆ, ಕೃಷ್ಣ ಅಂದರೆ ಕಪ್ಪು ಅಂತ ಅರ್ಥ ಇದೆ. ಕಪ್ಪು ಅಂತ ಹೇಳಿದರೆ ಕಾಲಲೋಹ ಅಂತ ಹೇಳಿದರೆ ಕಬ್ಬಿಣ. ಅದರಿಂದ ಕಬ್ಬಿಣದಿಂದ ಮಾಡಿದಂತಹ ಪನರು ಅದು ಕೃಷ್ಣ ಅಂತ ಕರೆಸಿಕೊಳ್ತದೆ. ಕೃಷಿ ಮಾಡತಕ್ಕಂಥವನಿಗೂ ಕೃಷ್ಣ ಅಂತಲೇ ಹೆಸರು. ಕರಿಷತೀತಿ ಕೃಷ್ಣ. ಕರಿಷಣ ಅಂತ ಹೇಳಿದರೆ ಉಳುವವ ಅಂತ ಅರ್ಥ. ಉತ್ತು ಕೃಷಿ ಮಾಡುವವ ಅನ್ನೋದು ಕೃಷ್ಣ ಶಬ್ದದ ಅರ್ಥ. ಕೃಷಿ ಮಾಡುವವ ಏನು ಮಾಡ್ತಾನೆ? ಮೊದಲು ನೆಲವನ್ನು ಹಸನಾಗಿಸ್ತಾನೆ. ನೆಲದಲ್ಲಿದ್ದಂತಹ ಕಲ್ಲುಗಳನ್ನು, ಬೀಜ ಬಿತ್ತಿದಾಗ ತೊಂದರೆ ಕೊಡ್ತಕ್ಕಂಥ ಬೇರುಗಳನ್ನು ಅದನ್ನೆಲ್ಲ ಬದಿಗೆ ಸರಿಸಿ ಮಣ್ಣನ್ನು ಹದಗೊಳಿಸಿ ಉತ್ತು, ಆಮೇಲೆ ಗೆಡ್ಡೆಗಳು, ಅಲ್ಲಿ ಮಣ್ಣಿನ ಗೆಡ್ಡೆಗಳಿದ್ದು ಅಂತಾದರೆ ಹಲಗೆ ಹಾಕಿ ಹಲಗೆಯ ಮೇಲೆ ತಾನೇ ನಿಂತು ಎಳೆದು ಅದನ್ನು ಪುಡಿಗುಟ್ಟಿ ಆಮೇಲೆ ಅದಕ್ಕೆ ನೀರು ಬಿಟ್ಟು ಹದನಾಗಿಸಿ ಆಮೇಲೆ ಅದರಲ್ಲಿ ಬೀಜಗಳನ್ನು ಬಿತ್ತುತ್ತಾನೆ. ಬಿತ್ತಿದ ಬೀಜಗಳು ಪೈರಾಗಿ ಮೇಲಕ್ಕೆ ಬಂದು ಅದರಲ್ಲಿ ಧಾನ್ಯಗಳು ಅಂಕುರಿಸಿದುವು ಅಂತಾದಾಗ ಹಂದಿಗಳು ಮತ್ತೊಂದು ಅದನ್ನು ತಿನ್ನುವುದಕ್ಕೆ ಬರ್ತವೆ. ಕೃಷಿಯನ್ನು ಹಾಳು ಮಾಡತಕ್ಕಂತಹ ಕ್ಷುದ್ರ ಪ್ರಾಣಿಗಳು ಆಕ್ರಮಿಸ್ತವೆ. ಆ ಕ್ಷುದ್ರ ಪ್ರಾಣಿಗಳನ್ನು ತಡೆಗಟ್ಟುವುದಕ್ಕೋಸ್ಕರ ತಾನೇ ಹಗಲು ರಾತ್ರಿ ಬಂದು ಅದನ್ನು ಸಂರಕ್ಷಣೆ ಮಾಡ್ತಾನೆ. ಅನೇಕ ವೇಷಗಳನ್ನು ಹಾಕ್ಕೊಳ್ತಾನೆ. ಈಗೆಲ್ಲ ವೇಷ ಹಾಕಿಕೊಂಡು ಮಾಡುವುದೆಲ್ಲ ನಿಂತೋಗಿದೆ. ಈಗ ಮಧ್ಯದಲ್ಲಿ ಒಂದು ಕೋಲು ಕಟ್ಟಿ ಒಂದು ಹಳೆಯ ಅಂಗಿಯನ್ನು ಅದಕ್ಕೆ ಹಾಕಿ ಬೆರ್ಚಪನವನ್ನು ಮಾಡಿ ನಿಲ್ಲಿಸ್ತಾರೆ. ಅಂತೂ ಈತ ವೇಷಗಳನ್ನು ಹಾಕಿಕೊಂಡು ಅದನ್ನು ರಕ್ಷಣೆ ಮಾಡುವುದಕ್ಕೋಸ್ಕರ ಬರ್ತಾನೆ. ಎಲ್ಲ ಆಗಿ ಕೃಷಿ ಪಕ್ವವಾದಾಗ, ಪಚೇಲಿಮವಾದಾಗ ಈತ ಅದನ್ನು ಕತ್ತರಿಸ್ತಾನೆ. ಸಂಸ್ಕೃತದಲ್ಲಿ ಒಂದು ಗಾದೆ ಇದೆ, ತಾನೇ ಬೆಳೆಸಿದ್ದು ಅದು ವಿಷವೃಕ್ಷವೇ ಆದರೂ ಅದನ್ನು ಕತ್ತರಿಸುವುದು ತರವಲ್ಲ ಅಂತ ಇದೆ. ಅದು ಹೆತ್ತವನಿಗೆ ಹೆಗ್ಗಣ ಮುದ್ದು ಅನ್ನೋ ಮಾತು ಇದ್ದ ಹಾಗೆ. ವಿಷವೃಕ್ಷೋಪಿ ಸಂವರ್ಧ್ಯ ಸ್ವಯಂ ಛೇತ್ತುಂ ಅಸಾಂಪ್ರತಂ ಅಂತ. ತಾನೇ ಬೆಳೆಸಿದ್ದನ್ನು ತಾನೇ ಕತ್ತರಿಸುವುದು ಯಾರಿಗೂ ಇಷ್ಟವಾಗುವುದಿಲ್ಲ. ಆದರೆ ಕೃಷಿಕನಿಗೆ ತಾನೇ ಬೆಳೆಸಿದ ಪೈರನ್ನು ಕೊನೆಗೆ ತಾನೇ ಕಟಾವು ಮಾಡ್ತಾನೆ. ಕಟಾವು ಮಾಡಿ ಮನೆಗೆ ತಂದು ಅದನ್ನು ಹೊಡೆದು ಅದರಲ್ಲಿದ್ದ ಭತ್ತವನ್ನು ಬೇರೆ ಮಾಡಿ ಭತ್ತವನ್ನು ಕಣಜದಲ್ಲಿ ಹಾಕಿ ಸಂರಕ್ಷಣೆ ಮಾಡ್ತಾನೆ. ಆಮೇಲೆ ಮತ್ತೆ ಕಣಜದಿಂದ ಒಂದಿಷ್ಟು ಮುಷ್ಟಿ ಧಾನ್ಯವನ್ನು ತೆಗೊಂಡು ಬಂದು ಮತ್ತೆ ಬಿತ್ತುತ್ತಾನೆ. ಇದು ಕೃಷಿಕನ ಕ್ರಮ ಅಲ್ವಾ? ಈ ಕೃಷಿಕ ಏನು ಮಾಡ್ತಾನೋ ಭಗವಂತನೂ ಪ್ರಪಂಚದಲ್ಲಿ ಮಾಡುವುದು ಇದನ್ನೇ. ಆತ ಮೊದಲು ಒಂದು ಕ್ಷೇತ್ರ, ಗದ್ದೆ, ಅದನ್ನು ವ್ಯವಸ್ಥೆ ಮಾಡ್ತಾನೆ. ಆಮೇಲೆ ಬೀಜಗಳನ್ನು ಬಿತ್ತುತ್ತಾನೆ. ಆಮೇಲೆ ಕಟಾವು ಮಾಡ್ತಾನೆ. ಆಮೇಲೆ ಕಣಜದಲ್ಲಿ ಕೂಡಿಡ್ತಾನೆ. ಮತ್ತೆ ಮುಷ್ಟಿ ತೆಗೊಂಡು ಬಂದು ಮುಷ್ಟಿ ಸೃಷ್ಟಿ ಮಾಡ್ತಾನೆ ಅಂತ ಇದೊಂದು ದೇವರ ಕ್ರಮ. ಅಂದರೆ ಗದ್ದೆ ಅಂದರೆ ಯಾವುದು ಅಂದರೆ ಈ ಪಾಂಚಭೌತಿಕವಾದ ಪ್ರಪಂಚ. ಭೂಮಿ, ನೀರು, ಬೆಂಕಿ, ಗಾಳಿ, ಆಕಾಶ, ಈ ಪ್ರಪಂಚ ಉಂಟಲ್ಲ, ಇದನ್ನು ಮೊದಲು ಆತ ಸೃಷ್ಟಿಸ್ತಾನೆ. ಯಾಕೆಂತೇಳಿದರೆ ಬೀಜ ಅಂತೇಳಿದರೆ ಜೀವಗಳು, ಚೇತನಗಳು. ಚೇತನಗಳು ಬದುಕಬೇಕು ಅಂತಾದರೆ ಅವುಗಳಿಗೆ ಉಸಿರಾಡುವುದಕ್ಕೆ ಗಾಳಿ ಬೇಕು, ಓಡಾಡುವುದಕ್ಕೆ ನೆಲ ಬೇಕು, ಹಾರಾಡುವುದಕ್ಕೆ ಆಕಾಶ ಬೇಕು, ಕುಡಿಯುವುದಕ್ಕೆ ನೀರು ಬೇಕು, ಅಕ್ಕಿ ಬೇಯಿಸುವುದಕ್ಕೆ ಬೆಂಕಿ ಬೇಕು. ಈ ಪಂಚಭೂತಗಳಿಲ್ಲದೆ ಹೋದರೆ ಮನುಷ್ಯನಿಗೆ ಜೀವನ ಇಲ್ಲ. ಹೇಗೆ ಬೀಜ ಬಿತ್ತಬೇಕಾದರೆ ಮುಂಚೆ ನೆಲಕ್ಕೆ ನೀರು ಹಾಕಿ ಮಣ್ಣು ಹದಗೊಳಿಸಿ ಅದರಲ್ಲಿ ಗೊಬ್ಬರ ಹಾಕಿ ಆಮೇಲೆಯೇ ಬೀಜ ಬಿತ್ತಬೇಕು, ಹಾಗೆ ಈ ಚೇತನಗಳನ್ನು ಸೃಷ್ಟಿಸುವುದಕ್ಕೆ ಅಂತ ಮುಂಚೆ ಪಂಚಭೂತಗಳನ್ನು ತಸ್ಮಾದ್ವಾ ಏತಸ್ಮಾದ್ ಆತ್ಮನ ಆಕಾಶ ಸಂಭೂತಃ ಆಕಾಶಾದ್ ವಾಯು ವಾಯೋರಗ್ನಿ ಅಗ್ನೇರಾಪಃ ಅದ್ಭ್ಯ ಪೃಥಿವೀ ಪೃಥಿವ್ಯಾವೋಷಧಯ. ಮೊದಲು ಪಂಚಭೂತಗಳನ್ನು ಸೃಷ್ಟಿ ಮಾಡಿ ಒಂದು ಕ್ಷೇತ್ರವನ್ನು ಹಸನುಗೊಳಿಸಿ ಆ ಕ್ಷೇತ್ರದಲ್ಲಿ ಬೀಜ ಬಿತ್ತುವ ಕೆಲಸ ಭಗವಂತನದ್ದು. ಚೇತನಗಳ ಸೃಷ್ಟಿ, ಜೀವ ಸೃಷ್ಟಿ ಅಂದರೆ ಬೀಜ ಬಿತ್ತುವುದು. ಬಿತ್ತಿದ ಬೀಜ ಅದು ಹಾಗಲಕಾಯಿಯ ಬೀಜವೂ ಇರ್ಬೋದು, ಹಲಸಿನ ಗೊರಟೆಗಳೂ ಇರ್ಬೋದು, ಇಲ್ಲ ಭತ್ತವೋ ಗೋಧಿಯೋ ಇರ್ಬೋದು. ಬಿತ್ತಿದ್ದಾನೆ. ಅವುಗಳ ಸ್ವಭಾವ ಏನಿದೆ ಅದಕ್ಕೆ ಅನುಗುಣವಾಗಿ ಬೀಜಗಳು ಬೆಳೀತವೆ. ಯಾವತ್ತೂ ಹಾಗಲಕಾಯಿಯ ಬೀಜದಿಂದ ಕುಂಬಳಕಾಯಿಯ ಬಳ್ಳಿ ಬರುವುದಿಲ್ಲ. ಅದರ ಸ್ವಭಾವಕ್ಕೆ ಅನುಗುಣವಾಗಿ ಅದರಲ್ಲಿ ಕಹಿಯಾದದ್ದೇ ಬರ್ತದೆ, ಇದರಲ್ಲಿ ಸಿಹಿಯಾದದ್ದೇ ಬರ್ತದೆ, ಇದರಲ್ಲಿ ಸಿಹಿಯೂ ಅಲ್ಲದ ಕಹಿಯೂ ಅಲ್ಲದ ಮಧ್ಯದ ಸಾತ್ವಿಕ ರಾಜಸ ತಾಮಸ ಅನ್ನುವ ಆಯಾಯ ಬೀಜ ಸ್ವಭಾವಗಳು ಏನುಂಟು ಅದಕ್ಕೆ ಅನುಗುಣವಾಗಿ ಅಲ್ಲಿಂದ ಬೀಜಗಳು ಬೆಳೀತವೆ. ಬೆಳೆದು ಅದು ಪಕ್ವವಾದಾಗ
ಪಕ್ವವಾಗುವುದು ಅಂದರೆ ಅದು ಅದರ ಸಾಧನೆ ಮಾಡುವುದು, ಅದರ ಫಲವನ್ನು ಅಭಿವ್ಯಕ್ತಗೊಳಿಸುವುದು. ಅವುಗಳ ಸಾಧನೆ ಪಕ್ವವಾಯಿತು ಅಂದರೆ ದೇವರು ಯೋಚಿಸುವುದಿಲ್ಲ, ನಾನೇ ಬೆಳೆಸಿದ್ದು ಹೇಗೆ ಕತ್ತರಿಸುವುದು ಅಂತ ಯೋಚಿಸುವುದಿಲ್ಲ. ಅದು ಪಕ್ವವಾಗುವ ಸ್ಥಿತಿಯಲ್ಲಿ ಅದಕ್ಕೆ ತೊಂದರೆ ಬಂದರೆ, ಒಳ್ಳೆಯವರಿಗೆ ಕೆಟ್ಟವರಿಂದ ತೊಂದರೆ ಬರ್ತಾ ಇದೆ ಅಂತಾದರೆ ಆವಾಗ ತಾನು ವೇಷ ಹಾಕಿಕೊಂಡು ರಕ್ಷಣೆ ಮಾಡುವುದಕ್ಕೆ ಬರ್ತಾನೆ. ಮತ್ಸ್ಯನಾಗಿಯೋ, ಕೂರ್ಮನಾಗಿಯೋ, ವರಾಹನಾಗಿಯೋ, ನರಸಿಂಹನಾಗಿಯೋ, ವಾಮನ, ಪರಶುರಾಮ, ರಾಮ, ಕೃಷ್ಣ, ಬುದ್ಧ, ಕಲ್ಕಿ, ಯಾವುದೋ ರೂಪ, ಒಟ್ಟು ರೂಪವನ್ನು ಹೊತ್ತು. ಇವಾಗ ಕೃಷಿಗೆ ಹೇಗೆ ಮುಂಡಾಸ ಹಾಕಿಕೊಂಡು, ಮುಂಡಾಸಿಗೆ ಕೆಲವು ಸಲ ತೆಂಗಿನ ಸಿಪ್ಪೆಯನ್ನಷ್ಟೇ ಒಣಗಿಸಿ ಅದನ್ನು ಕರಿ ಮಾಡಿ ಅದನ್ನು ಕಟ್ಟಿ, ಒಂದು ಸತ್ತ ಕಾಗೆಯನ್ನು ಕಟ್ಟಿದ್ದೇನೆ ಅಂತ ಕಾಗೆಗಳು ಹೆದರಿ ಓಡುವ ಹಾಗೆ ಏನೇನೋ ರೂಪಗಳನ್ನು ಮಾಡ್ತಾನಲ್ಲ, ಅದೇ ರೀತಿ ಈ ದೇವರು ನಾನಾ ವೇಷಗಳನ್ನು ಹೊತ್ತು ಲೋಕದ ಸಂರಕ್ಷಣೆಗೋಸ್ಕರ ತಾನು ಇಳಿದು ಬರ್ತಾನೆ. ಇಷ್ಟು ಮಾಡಿ ಕೊನೆಗೆ ತಾನೇ ಕತ್ತರಿಸ್ತಾನೆ. ಜನ್ಮಾದಿ ಅಸ್ಯ ಯತಃ, ಜನ್ಮ ಮಾತ್ರ ಅಲ್ಲ, ಕೊನೆಗೆ ಸಂಹಾರವನ್ನು ಆತನೇ ಮಾಡ್ತಾನೆ. ಸಂಹಾರ ಮಾಡಿ ಆ ಚೇತನಗಳಲ್ಲಿ ಇದು ಇನ್ನೂ ಬೆಳಿಬೇಕು ಅಂತಾದರೆ ಅದನ್ನು ಮತ್ತೆ ತಂದು ಮತ್ತೆ ಬಿತ್ತುವುದಕ್ಕೆ ಪ್ರಾರಂಭ ಮಾಡ್ತಾನೆ. ಮತ್ತೆ ಸೃಷ್ಟಿ, ಪುನರಪಿ ಜನನಂ. ಸೃಷ್ಟಿ ಆದ ಮೇಲೆ ಮತ್ತೆ ಸ್ಥಿತಿ, ಸ್ಥಿತಿ ಆದ ಮೇಲೆ ಲಯ, ಲಯ ಆದ ಮೇಲೆ ಮತ್ತೆ ಸೃಷ್ಟಿ. ಈ ಸೃಷ್ಟಿ ಸ್ಥಿತಿ ಲಯ ಊರ್ಧ್ವಮೂಲ ಮಧಶಾಕಂ ಅಶ್ವತ್ಥಂ ಪ್ರಾಹು ಅವ್ಯಯಂ ಅಂತ. ಅವ್ಯಯ, ನಿರಂತರವಾಗಿ ಸೃಷ್ಟಿಸ್ಥಿತ ಲಯಗಳ ಚಕ್ರಗಳನ್ನು ನಿರ್ವಹಣೆ ಮಾಡತಕ್ಕಂತಹ ಭಗವಂತ ದೊಡ್ಡ ಕೃಷಿಕ. ಚಿಕ್ಕ ಚಿಕ್ಕ ಕೃಷಿಕರನ್ನು ಕೃಷ್ಣ ಅಂತ ಕರೆಯೋಕ್ಕಿಲ್ಲ. ಇವತ್ತು ದೊಡ್ಡ ಕೃಷ್ಣ ಆದ್ದರಿಂದ ಅವನನ್ನು ಬಾಲಕೃಷ್ಣ ಅಂತ ಕರೆಯೋದು. ದೊಡ್ಡವರನ್ನು ಬಾಲ ಅಂತ ಕರೆದ್ರೆ ತುಂಬ ಚೆನ್ನಾಗಿರ್ತದೆ, ಅವ್ರಿಗೆ ಖುಷಿಯಾಗ್ತದೆ. ಹಾಗೆ ಈ ಕೃಷ್ಣ ಅವ ಬಾಲಕೃಷ್ಣ ಅಂದರೆ ಪ್ರಪಂಚದ ಅದ್ಭುತವಾದ ಕೃಷಿಯನ್ನು ನಿರ್ವಹಿಸುವವ, ಇದು ಅರ್ಥ. ಹೀಗೆಲ್ಲ ಅರ್ಥಗಳುಂಟು ಕೃಷ್ಣನದ್ದು ಅಂತ ಹೇಳ್ತಾ ಹೋದ ಹಾಗೆ ಧೃತರಾಷ್ಟ್ರನಿಗೆ ಇನ್ನಷ್ಟು ಭಕ್ತಿ ಉಕ್ಕುತ್ತೆ. ಯಾವಾಗ ಬರ್ತಾನೆ ಕೃಷ್ಣ? ಕೃಷ್ಣನನ್ನು ನಾನು ಕಾಣಬೇಕು. ಸಂಜೆ ಹೇಳ್ತಾನೆ ಅವನನ್ನು ಕಾಣುವುದಕ್ಕೆ ಆದಷ್ಟು ಬೇಗ ಬರ್ತಾನೆ. ಧೃತರಾಷ್ಟ್ರನಿಗೆ ಕೃಷ್ಣನನ್ನು ಕಾಣಬೇಕು ಅನ್ನೋ ಆಸೆಯ ಹಿನ್ನೆಲೆ ಏನು? ಮತ್ತೆ ಮತ್ತೆ ಹೇಳ್ತಾನೆ ಕೃಷ್ಣನನ್ನು ನಾನು ಕಾಣಬೇಕು ಅಂತಾನೆ. ಕದಾ ದ್ರಕ್ಷ್ಯಾಮಿ ಕೇಶವಂ, ಯಾವಾಗ ನಾನು ಕೃಷ್ಣನನ್ನು ನೋಡುವುದು? ಕೃಷ್ಣನನ್ನು ಇವನು ನೋಡುವುದು ಅಂತೇಳಿದರೆ ನನ್ನ ದುರ್ಯೋಧನಾದಿಗಳು ಒಂದು ಸಲ ಕೃಷ್ಣನನ್ನು ನೋಡಬೇಕು. ನೋಡಿ ಏನಾದರೂ ಬದಲಾವಣೆ ಆದರೆ ನನ್ನ ಅದೃಷ್ಟ ಅನ್ನೋ ಭಾವ ಇದ್ದ ಹಾಗೆ ಒಂದು ಸಾತ್ವಿಕವಾದ ಭಾವದಿಂದ ಆತ ಕೇಳ್ತಾನೆ. ಕೃಷ್ಣನ ಬಗ್ಗೆ ಒಂದಷ್ಟು ಶ್ಲೋಕಗಳನ್ನು ಹೇಳ್ತಾನೆ. ಪುರಾಣ ಪುರುಷ ಆತ, ಶಂಖಚಕ್ರ ಗದಾಧರನಾಗಿಯೇ ತಾನು ಕಾಣಿಸಿಕೊಂಡವನಂತೆ. ಆತ ಎಲ್ಲವನ್ನೂ ಕೂಡ ನುಂಗತಕ್ಕಂಥವ, ಎಲ್ಲವನ್ನೂ ಸೃಷ್ಟಿಸತಕ್ಕಂಥವ. ಕಾಡ್ಗಿಚ್ಚನ್ನೂ ಕೂಡ ನುಂಗಿದ್ದಾನಂತೆ, ಸರ್ಪಗಳ ಮೇಲೆಯೂ ಕುಣಿದಾಡಿದ್ದಾನಂತೆ. ಆ ಸಾಕ್ಷಾತ್ ನಾರಾಯಣನೇ ಕೃಷ್ಣ ಇದ್ದಾನೆ ಅಂತ ಧೃತರಾಷ್ಟ್ರನ ಬಾಯಿಯಲ್ಲಿ ವೇದಾಂತದ ಮಾತುಗಳು ಬಂದು. ಇಷ್ಟೆಲ್ಲ ಆಗ್ತಾ ಇರುವಾಗ ವೇದವ್ಯಾಸರು ಸರಿ ನೀವು ನಿಮಗೆ ತೋಚಿದ ಹಾಗೆ ಮಾಡಿ ಅಂತ ಹೇಳಿ ಅದೃಶ್ಯರಾದರು. ಇಷ್ಟಕ್ಕೆ ಒಂದು ಪರ್ವ ಮುಗಿಯಿತು. ಇದಕ್ಕೆ ವ್ಯಾಸಾಗಮನ ಪರ್ವ ಅಂತ ಹೆಸರು. ಇದರಲ್ಲಿ ವ್ಯಾಸರು ಒಂದು ಕ್ಷಣ ಬರ್ತಾರೆ, ಬಂದು ಧೃತರಾಷ್ಟ್ರನಿಗೆ 4 ಬುದ್ಧಿಯ ಮಾತು ಹೇಳ್ತಾರೆ, ಕೊನೆಗೆ ಅದೃಶ್ಯರಾಗ್ತಾರೆ. ಅಲ್ಲಿಗೆ ವ್ಯಾಸಾಗಮನ ಪರ್ವ, ವ್ಯಾಸಾಭಿಗಮನ ಪರ್ವ ಅನ್ನೋದು ಮುಗಿಯಿತು. ಇನ್ನು ಭಗವದ್ಯಾನ ಪರ್ವ ಅಂತ ಕರೆಸಿಕೊಳ್ಳತಕ್ಕಂತಹ ಉದ್ಯೋಗ ಪರ್ವದ ಒಂದು ರಸಘಟ್ಟ. ಈಗ ಒಂದು ಹಂತಕ್ಕೆ ನಾವು ಬಂದಿದ್ದೇವೆ. ಮಹಾಭಾರತದಲ್ಲಿ ಒಂದು ನಿರ್ಣಾಯಕ ಹಂತ ಇದು. ಯಾಕಂದರೆ ಯುದ್ಧ ಆಗಬೇಕೋ ಬೇಡೋ ಅಂತ ಈಗ ತೀರ್ಮಾನ ಆಗಬೇಕು. ಮಹಾಭಾರತ ಅಂದರೆ ಇತಿಹಾಸದಲ್ಲಿ ಘಟಿಸಿ ಹೋದ ಒಂದು ಭಾಗ, ಒಂದು ಘಟನೆ ಇಷ್ಟೇ ಅಂದುಕೊಳ್ಳುವುದಲ್ಲ. ಮಹಾಭಾರತದಲ್ಲಿ ನಾವು ಒಂದಾಗಿ ಬಿಡಬೇಕು, ನಮ್ಮದೇ ಘಟನೆಗಳದು. ಯುದ್ಧ ಬೇಕೋ ಬೇಡೋ? ಕೌರವರು ಪಾಂಡವರು ಒಳಗೇ ಇದ್ದಾರೆ. ಕೌರವ ಅಂದರೆ ಕಪ್ಪಗಿರುವವರು ಅಂತ ಅರ್ಥ, ಶಬ್ದದ ಅರ್ಥ. ಕುರು ಅಂದರೆ ಕಪ್ಪು, ಪಾಂಡು ಅಂದರೆ ಬಿಳಿ, ಪಾಂಡವರು ಅಂದರೆ ಬೆಳ್ಳಗಿರುವವರು ಅಂತ ಅರ್ಥ. ನಮ್ಮಲ್ಲಿ ಸ್ವಚ್ಛವಾದ ಸತ್ವಗುಣವೂ ಒಳಗಿದೆ. ತಾಮಸಿ ಅಂತ ಕರೆಸಿಕೊಂಡಂತಹ ತಮಸ್ಸು ಕೂಡ ಒಳಗಿದೆ. ಈ ಎರಡರಲ್ಲೂ ಕೂಡ ಯುದ್ಧ ಬೇಕೋ ಬೇಡೋ ಈಗ ಸದ್ಯಕ್ಕೆ? ಯಾಕಂದರೆ ಯುದ್ಧವಾಯಿತು ಅಂತೇಳಿದರೆ ತುಂಬ ನಿತ್ರಾಣ ಆಗಿ ಹೋಗ್ತದೆ. ನಮ್ಮ ಒಳಗೆ ವೈರಸ್ಗಳಿಗೆ ಮತ್ತು ರೋಗ ನಿರೋಧಕ ಕಣಗಳಿಗೆ ಎರಡಕ್ಕೆ ಯುದ್ಧ ಆಯಿತು ಅಂದರೆ ಜ್ವರ ಬರ್ತದಲ್ವ. ಯುದ್ಧವಾದರೆ ಮೈ ಬಿಸಿ ಆಗ್ತದೆ. ಮೈ ಬಿಸಿ ಆಯಿತು, ಜ್ವರ ಬಂತು ಅಂತೇಳಿದರೆ ಆಮೇಲೆ ತುಂಬ ನಿತ್ರಾಣ ಆಗ್ತದೆ. ಯಾವ ಯುದ್ಧವೂ ಕೂಡ ಒಳ್ಳೆದ್ದರಲ್ಲಿ ಮುಗಿದದ್ದು ಅಂತ ಇತಿಹಾಸದಲ್ಲಿಲ್ಲ. ರಾಮಾಯಣದ ಒಂದು ರಾವಣನ ಯುದ್ಧ, ಅದು ಯಾಕೆ ಒಳ್ಳೆಯದರಲ್ಲಿ ಮುಗಿಯಿತು ಅಂತೇಳಿದರೆ, ಆ ಯುದ್ಧ ನಡೆಯುವ ಜಾಗದಲ್ಲಿದ್ದವರೆಲ್ಲ ಕೆಟ್ಟವರು. ಕೆಟ್ಟವರಿದ್ದ ಜಾಗಕ್ಕೆ ಹೋಗಿ ಹೊಡೆದು ಬಂದದ್ರಿಂದ ಯುದ್ಧ ಚೆನ್ನಾಗಿ ಆಯಿತು. ಎಲ್ಲರೂ ಇದ್ದ ಜಾಗದಲ್ಲಿ ಭಾರತ ಖಂಡದ ಒಳಗೇ ಯುದ್ಧ ನಡೆಯಿತು ಅಂತೇಳಿದರೆ, ಆ ಯುದ್ಧದಲ್ಲಿ ಯಾವ ಇತಿಹಾಸದ ಯುದ್ಧ ಒಳ್ಳೆಯದ್ದು ಮಾಡಿದೆ ಅಂತ ನಾವು ನೋಡಬೇಕು, ಇತಿಹಾಸದ ಅಧ್ಯಯನ ಮಾಡಿ. ಅಶೋಕ ಕಳಿಂಗದ ಮೇಲೆ ಮಾಡಿದ ಯುದ್ಧ ಇತಿಹಾಸದಲ್ಲಿ ಬಹಳ ಪ್ರಸಿದ್ಧವಾದದ್ದು. ಯಾಕಂದರೆ ಆ ಕಾಲದಲ್ಲಿ ಚೀನಾದಿಂದ ಬಂದಂತಹ 7-8 ಜನ ಯಾತ್ರಿಗಳು ಕಣ್ಣಾರೆ ಯುದ್ಧವನ್ನು ನೋಡಿದ್ದಾರೆ. ನೋಡಿ ಅಷ್ಟು ಚೆನ್ನಾಗಿ ಬರೆದಿಟ್ಟಿದ್ದಾರೆ.
ಆ ಯುದ್ಧದಿಂದ ಆದ ಅನಾಹುತಗಳನ್ನು ನಾವು ನೋಡ್ತಾ ಹೋದರೆ ನಮ್ಮ ಕಣ್ಣಲ್ಲಿ ಇವತ್ತಿಗೂ ನೀರು ಬರುತ್ತೆ. ಹೀಗೆಲ್ಲ ಆಗಿ ಹೋಯ್ತಲ್ಲ ಆ ಕಾಲದಲ್ಲಿ, ಕಳಿಂಗ ದೇಶದಲ್ಲಿ ಇಂಥೊಂದು ದುರ್ಘಟನೆ ನಡೆದು ಹೋಯ್ತಲ್ಲ. ಅಂದರೆ ಇತಿಹಾಸದ ಯುದ್ಧ ಎಲ್ಲಿ ನೋಡಿದರೂ ಕೂಡ ನಮ್ಮ ಮನಸ್ಸು ಆರ್ದ್ರವಾಗಿ ಬಿಡ್ತದೆ. ಆಮೇಲೆ ಮಹಮ್ಮದ್ ಘಜ್ನಿ, ಮಲ್ಲಿಕಾಫರ ಮೊದಲಾದ ಮಹಾಶಯರೆಲ್ಲ ಪರದೇಶದಿಂದ ಬಂದು ಈ ದೇಶದಲ್ಲಿ ಹೋರಾಡಿದರು. ಇಲ್ಲ ಸಲ್ಲದ ಅನೇಕ ಅನರ್ಥಗಳನ್ನು ಮಾಡಿ ಹೋದರು. ಆ ಕಾಲದಲ್ಲಿ ಘಟಿಸಿದ ಧಾರ್ಮಿಕ ಹಿಂಸೆಗಳನ್ನು ಗಮನಿಸಿದರೆ ಇನ್ನಷ್ಟು ನಮ್ಮ ಮನಸ್ಸು ಅಲ್ಲೋಲ ಕಲ್ಲೋಲವಾಗ್ತದೆ. ಆಮೇಲೆ ಬಂದಂತಹ ಪೋರ್ಚುಗೀಸರಿರ್ಬೋದು, ಬ್ರಿಟಿಷರು, ಈ ದೇಶದಲ್ಲಿ ಏನೇನು ನಡೆದಿದೆ, ಔರಂಗಜೇಬನ ಕಾಲದಲ್ಲಿರ್ಬೋದು, ಶಿವಾಜಿ ಮಹಾಶಯನ ಕಾಲದಲ್ಲಿ ಅಷ್ಟು ಯುದ್ಧಗಳು ನಡೆದಿದ್ದರೂ ಕೂಡ ಪ್ರತಿಯೊಂದು ಯುದ್ಧವೂ ಕೂಡ ಈ ಕಡೆಯಲ್ಲಿ ಅನೇಕ ನಷ್ಟಗಳು, ಆ ಕಡೆಯಲ್ಲೂ ಅನೇಕ ನಷ್ಟಗಳು. ಇದು ಘಟಿಸದೇ ಹೋದರೆ ಎಷ್ಟೋ ಒಳ್ಳೆಯದು ಅಂತ ಇವತ್ತು ಇತಿಹಾಸವನ್ನು ಓದಿದವರು ಯಾರೂ ಕೂಡ ಯುದ್ಧವನ್ನು ಪ್ರಶಂಸಿಸುವುದಿಲ್ಲ. ಇವತ್ತು ಯುಕ್ರೇನ್ನಲ್ಲಿರ್ಬೋದು, ಆ ಕಡೆ ಇನ್ನೊಂದು ಹಮಾಸ್ ಇರ್ಬೋದು, ಯಾವ ಯುದ್ಧವನ್ನೇ ನಾವು ಯೋಚಿಸಿದರೂ ಕೂಡ ಆಗ್ತಾ ಇರುವ ಅನರ್ಥವನ್ನು ನೋಡಿದರೆ ಕೆಲವು ಸಲ ಹಾಗೇ ಆಗಬೇಕು ಅವರಿಗೆ ಅಂತ ನಮಗೆ ಅನಿಸ್ಬೋದು. ಆದರೆ ಅದನ್ನು ಪ್ರತ್ಯಕ್ಷ ದರ್ಶನ ಮಾಡಿದರೆ ಅಂಥದ್ದು ಎಲ್ಲೂ ಘಟಿಸಬಾರದು ಅಂತ ಶತ್ರುಗಳು ಕೂಡ ಬೇಡ ಯುದ್ಧ ಅಂತ ಹೇಳ್ತಾರೆ. ಅದು ಒಂದು ಕಡೆಯಲ್ಲಿ ಘಟಿಸಿದ ಯುದ್ಧ ಇಡೀ ಪ್ರಪಂಚದ ಪ್ರತಿಯೊಬ್ಬ ಶಿಷ್ಟನಿಗೂ ಪ್ರತಿಯೊಬ್ಬ ದುಷ್ಟನಿಗೂ ಅನಾಹುತವನ್ನು ಉಂಟು ಮಾಡಿಬಿಡ್ತದೆ. ಆದ್ದರಿಂದ ಯುದ್ಧವನ್ನು ಯಾವ ಇತಿಹಾಸ ತಜ್ಞನೂ ಕೂಡ ಅಂಗೀಕರಿಸುವುದಿಲ್ಲ. ಈಗ ಇಲ್ಲಿ ನಡೆಯುವ ಯುದ್ಧ ಏನಿದೆ, ಕುರುಕ್ಷೇತ್ರದಲ್ಲಿ ಒಂದು ತೀರ್ಮಾನ ಆಗ್ತಾ ಇರುವ ಘಟ್ಟದಲ್ಲಿದೆ. ಈ ಯುದ್ಧವನ್ನು ಒಪ್ಪಿಕೊಳ್ಳುವುದೋ ಬಿಡುವುದೋ ಅನ್ನುವುದು ಪ್ರಮುಖವಾಗಿ ಇರತಕ್ಕಂಥದ್ದು ದುರ್ಯೋಧನನಿಗೆ ಮತ್ತು ಧರ್ಮರಾಜನಿಗೆ ಸಂಬಂಧಪಟ್ಟದ್ದು. ಧರ್ಮರಾಜ ಎಷ್ಟು ಸಾಧ್ಯ ಅಷ್ಟು ಯುದ್ಧವನ್ನು ನಿಲ್ಲಿಸುವುದಕ್ಕೆ ಪ್ರಯತ್ನ ಪಡ್ತಾ ಇದ್ದಾನೆ. ನಿಜವಾಗಿ ಯುದ್ಧವು ಬೇಕೇ ಬೇಕು ಅಂತ ಹೇಳಬೇಕಿದ್ದವ ಧರ್ಮರಾಜ. ಆತ ವನವಾಸಕ್ಕೆ ಹೊರಟಂಥ ಸಂದರ್ಭದಲ್ಲಿ ನಾವು ಏನು ಬಂತೋ ಅದನ್ನು ಅನುಭವಿಸುವ, ಎಲ್ಲರೂ ದೇವರು ಕೊಟ್ಟದ್ದು ಅಂತ ಹೇಳಿ ನಾನು ಬಹುಶಃ 2 ದಿವಸ ಆ ಬಗ್ಗೆ ಇಲ್ಲಿ ಮಾತಾಡಿದ್ದೇನೆ. ದೈವ ಶ್ರೇಷ್ಠವೋ ಪ್ರಯತ್ನ ಶ್ರೇಷ್ಠವೋ ಅಂತ ದೈವ ಪೌರುಷಗಳ ಗಲಾಟೆ ಒಂದು ನಡೆದಿತ್ತು. ಭೀಮಸೇನ ಮತ್ತು ದ್ರೌಪದಿ ದೇವಿ ದೈವ ಅನ್ನುವುದು ಅದು ಕೈಲಾಗದವರ ಮಾತು, ಅದೃಷ್ಟವೇ ನಡೆಸ್ತದೆ, ದೇವರು ಇಟ್ಟ ಹಾಗೆ ಆಗ್ತದೆ ಅಂತ ಹೇಳ್ತಕ್ಕಂಥದ್ದು ಅದು ಪೌರುಷಹೀನನಾದಂತಹ ನಪುಂಸಕನು ಹೇಳ್ತಕ್ಕಂತಹ ಮಾತು. ನಿಜವಾಗಿ ನಮ್ಮ ಪ್ರಯತ್ನ ಮಾಡಬೇಕು. ಪ್ರಯತ್ನಮೇಕಮಗ್ರತೋ ವಿಧಾಯ ಭೂತಿ ಮಾಪುನುಮಃ. ಆ ಮೊದಲು ಪ್ರಯತ್ನಕ್ಕೆ ಜಿಗಿದು ಬಿಡಬೇಕು. ನಾವು ಏನೂ ಮಾಡದೆ ದೇವರು ಕೊಡಲಿ ಅಂತ ಹೇಳಿದರೆ ಏನು ಸಿಗ್ತದೆ? ನಾವು ಪ್ರಯತ್ನ ಮಾಡ್ತಾ ನಮ್ಮದ್ದಾದ ಸಮಗ್ರ ಶಕ್ತಿಯನ್ನು ವಿನಿಯೋಗಿಸ್ತಾ ಹೋದಾಗ ಆ ಕೆಲಸ ಆಯಿತು ಅಂದರೆ ಆಗ ದೇವರ ಅನುಗ್ರಹ ಇದೆ ಅಂತ ಅರ್ಥ. ದೇವರ ಅನುಗ್ರಹ ನಮ್ಮ ಪ್ರಯತ್ನ ಸಾಗ್ತಾ ಹೋದ ಹಾಗೆ ಫಲ ಸಿಕ್ಕಿದರೆ ಊಹಿಸಲ್ಪಡಬೇಕೇ ಹೊರತು ಮಹಾಪ್ರಯತ್ನ ವರ್ಜಿತ ಮಹಾನುಭಾವ ವರ್ಜಿತ ನ ಸ್ವೀಕುರ್ಯು ಉನ್ನತಿಂ ನ ಪ್ರಾಪುರುನ್ನತಿಂ. ಅಂಥವರಿಗೆ ಉನ್ನತಿ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಮಹಾಪ್ರಯತ್ನವನ್ನು ಮಾಡಬೇಕು, ಮಹಾ ಅನುಭಾವವನ್ನು ತೋರಿಸಬೇಕು, ಆಗ ಹರಿಯ ಅನುಗ್ರಹ ಪ್ರಾಪ್ತಿಯಾಗ್ತದೆ. ಇಲ್ಲದೆ ಹೋದರೆ ಹರಿಯರ ಅನುಗ್ರಹೋಜ್ಜಿತ, ಅವರು ಹರಿಯ ಅನುಗ್ರಹದಿಂದ ವಂಚಿತರಾಗಿ ಬಿಡ್ತಾರೆ. ಪ್ರಯತ್ನ ಸಾಗಿದಾಗ ಮಾತ್ರ ದೇವರು ಹಿಂದಿನಿಂದ ಅನುಗ್ರಹದ ರಕ್ಷೆಯನ್ನು ಕೊಡ್ತಾ ಹೋಗ್ತಾನೆ. ಎಲ್ಲ ಕೈಚೆಲ್ಲಿ ನಿಂತ ಸ್ಥಿತಿಯಲ್ಲಿ ಯಾಕೆ ದೇವರು ಕೊಡಲಿಲ್ಲ ಅಂತ ಕೇಳುವ ಅರ್ಹತೆಯೇ ನಮ್ಮಲ್ಲಿರುವುದಿಲ್ಲ. ಪ್ರಯತ್ನ ಮಾಡಬೇಕು ಅನ್ನುವುದು ಭೀಮಸೇನ ಮತ್ತು ದ್ರೌಪದಿ ದೇವಿಯರ ಪ್ರತಿಪಾದನೆ ಆಗಿತ್ತು. ದೀರ್ಘಕಾಲ ನಡೆದ ಚರ್ಚೆಯ ಕೊನೆಯಲ್ಲಿ ಧರ್ಮರಾಜ ಹೌದು ನಾವು ಮಾಡಲೇಬೇಕು ಇದಕ್ಕೆ ಪ್ರತೀಕಾರವನ್ನು, ಹೋರಾಡುವ ಅಂತ ಹೇಳಿದಾಗ ಭೀಮಸೇನ ಗದೆ ಹಿಡ್ಕೊಂಡು ಹರಿಯ ಬಿಟ್ಟ, ಝಂಗನೆ ಜಿಗಿದು ಬಿಟ್ಟ. ಖುಷಿಯಾಗೋಯ್ತು ಅವನಿಗೆ. ಈಗಲೇ ಹೊರಡೋದು, ಹಸ್ತಿನಪುರವನ್ನು ಮೊದಲು ಪುಡಿ ಮಾಡಿ ಆಮೇಲೆ ಒಳಗಿದ್ದವರನ್ನು ಹೊಡೆಯುವುದು ಅಂತ ಹೊರಟು ಬಿಟ್ಟ. ಧರ್ಮರಾಜ ಭೀಮಾ ಅಂತ ಕರೀತಾನೆ. ಕರೆದು ಹೇಳ್ತಾನೆ, ಅಲ್ಲ ನಾನು ಆಗ್ಬೋದು ಅಂತ ಹೇಳಿದ್ದು ಈಗಲ್ಲ, 13 ವರ್ಷ ಪೂರ್ತಿ ಆದ ಮೇಲೆ ಅಂತ ಹೇಳಿದ. ನಮ್ಮ ವನವಾಸ ಮುಗಿಸಿ, ಇದು ಯಾವಾಗ ಅವರು ವನವಾಸಕ್ಕೆ ಹೊರಟು ಒಂದು 6 ತಿಂಗಳಾದಾಗ ನಡೆದಂಥ ಘಟನೆ ಇಷ್ಟು ಗಲಾಟೆಗಳು. ಇನ್ನು ಅಜ್ಞಾತವಾಸ ಮುಗಿಸಿದ ದಿವಸ ನೀವು ಏನು ಹೇಳಿದ್ದೀರಿ ಅದನ್ನು ಮಾಡುವುದಕ್ಕೆ ಪೂರ್ತಿ ಸನ್ನದ್ಧ. ಅವತ್ತು ಭೀಮಸೇನ ಅವನ ಕೈ ಹಿಡ್ಕೊಂಡು ಅಣ್ಣ ಭಾಷೆ ಕೊಡು ಅಂತೇಳಿ ಭಾಷೆ ತಗೊಂಡಿದ್ದಾನೆ. ಹಾಗಾದರೆ 13 ವರ್ಷವಾದ ಮೇಲೆ ಯುದ್ಧ ಅನ್ನುವುದು ಅವತ್ತು ತೀರ್ಮಾನವಾಗಿತ್ತು. ಈ ಕಾರಣದಿಂದ ದ್ರೌಪದಿ ದೇವಿ ನೆಮ್ಮದಿಯಾಗಿದ್ದಾಳೆ. ಯುದ್ಧ ನಡೆಯುತ್ತೆ. ಬಿಚ್ಚಿದ ತಲೆಮುಡಿಯನ್ನು ತಾನು ಕಟ್ಟಿಕೊಳ್ಳದೆ ನೆಮ್ಮದಿಯಾಗಿರುವುದು 13 ವರ್ಷ ಆದಮೇಲೆ ನಮ್ಮ ಭೀಮಸೇನ ದೇವರು, ಅರ್ಜುನ, ಧರ್ಮರಾಜ ಮಹಾಶಕ್ತಿಶಾಲಿ, ಅಸಾಮಾನ್ಯ ಶಕ್ತಿ ಧರ್ಮರಾಜನದ್ದು. ಇವರೆಲ್ಲ ಸೇರಿ ಯುದ್ಧ ಮಾಡ್ತಾರೆ. ಯಮ ದಂಡವನ್ನು ಹಿಡಿದರೆ ಹೇಗೋ ಹಾಗೆ ಧರ್ಮರಾಜ ತಾನು ಕೈಯಲ್ಲಿ ಕತ್ತಿ ಹಿಡಿದರೆ ಅನ್ನುವಷ್ಟು ಶಕ್ತಿಶಾಲಿಯಾದ ಧರ್ಮರಾಜ. ಇವರೆಲ್ಲ ಹೋರಾಡ್ತಾರೆ ಅಂತ ದ್ರೌಪದಿಗೆ ನೆಮ್ಮದಿ ಇತ್ತು. ಆದರೆ ಈ ಹಂತದಲ್ಲಿ ನಾವು ಗಮನಿಸುವುದು, ಈ ಪಂಚ ಪಾಂಡವರೂ ಸೇರಿ ಯುದ್ಧ ಬೇಡ ಅಂತ ತೀರ್ಮಾನಕ್ಕೆ ಬರ್ತಾರೆ. ಸಹದೇವನೊಬ್ಬನನ್ನು ಬಿಟ್ಟು
ದ್ರೌಪದೀ ದೇವಿಯನ್ನು ಒಬ್ಬಾಕೆಯನ್ನು ಬಿಟ್ಟು ಉಳಿದ 4 ಜನ ಯುದ್ಧ ಬೇಡ ಅನ್ನುವ ತೀರ್ಮಾನಕ್ಕೆ ಬರ್ತಾರೆ. ಆ ಮಹಾಭಾರತವನ್ನು ಹಾಗೇ ನಾವು ಓದ್ತಾ ಹೋದರೆ, ಸಂಸ್ಕೃತಜ್ಞರಾಗಿ ಸಂಸ್ಕೃತ ಶ್ಲೋಕವನ್ನು ಆಲಿಸ್ತಾ ಹೋದರೆ ನಮ್ಮ ಕಣ್ಣಲ್ಲಿ ನೀರು ಬರುತ್ತೆ. ಹೌದಲ್ವ, ಭೀಮಸೇನ ಹೇಳಿದ್ದು ಎಷ್ಟು ಸರಿ ಇದೆ. ಇಷ್ಟು ಆತನಿಗೆ ಸಿಟ್ಟಿದ್ದರು, ಅವರನ್ನೆಲ್ಲ ಪುಡಿಗುಟ್ಟಬೇಕು, ನನ್ನ ಪ್ರತಿಜ್ಞೆಯನ್ನು ಮುಗಿಸಬೇಕು ಅಂತ ಆತನಿಗಿದ್ದರೂ ಈ ಒಂದು ಲೋಕದಲ್ಲಿ ಯುದ್ಧದಿಂದ ಏನು ತೊಂದರೆ ಆಗ್ತದೆ ಅನ್ನುವುದನ್ನು ಮನಸ್ಸಲ್ಲಿ ಇಟ್ಟುಕೊಂಡು ನನ್ನ ಪ್ರತಿಜ್ಞೆ ಹಾಗೆ ಬಿದ್ದು ಹೋದರೂ ತೊಂದರೆ ಇಲ್ಲ, ನಾನು ದ್ರೌಪದಿ ದೇವಿಯನ್ನು ಹೇಗೆ ಬೇಕಾದರೂ ಸಮಾಧಾನ ಮಾಡಿ ಏನು, ಸದ್ಯಕ್ಕೆ ಯುದ್ಧ ಅಂತೂ ಬೇಡಪ್ಪ ಅಂತ ಒಂದು ಲೋಕದ ಕ್ಷೇಮದ ದೃಷ್ಟಿಯಿಂದ ಎಂತಹ ಕಷ್ಟದಲ್ಲೂ ಕೂಡ ಅದನ್ನು ಮನಸ್ಸಲ್ಲಿ ಒತ್ತಿಕೊಂಡು ನಿಲ್ತಾನಲ್ಲ ಭೀಮಸೇನ. ಅದು ಇಲ್ಲಿ ನಮಗೆ ಕಾಣತಕ್ಕಂಥದ್ದು. ಅಂದರೆ ಯುದ್ಧವನ್ನು ಪ್ರತಿರೋಧಿಸಬೇಕು ಅನ್ನುವುದರ ಬಗ್ಗೆ ಈ ಭಾರತ ದೇಶದಲ್ಲಿ ಚಿಂತನಶೀಲರಾದ ಹಿರಿಯರಲ್ಲಿ ಯಾವ ರೀತಿಯ ಭಾವ ಇರ್ತಿತ್ತು. ಏನೇ ಆದರೂ ಯುದ್ಧ ಬೇಡ. ನಾವಿವತ್ತು ನಮ್ಮ ಭಾರತ ದೇಶದ ಉತ್ತರದಲ್ಲಿ ಜಮ್ಮು ಕಾಶ್ಮೀರದ ಪ್ರದೇಶಗಳಲ್ಲಿ ನಡೆಯುವಂಥ ಅನಾಹುತಗಳನ್ನು ನೋಡಿ ಒಂದು ಸಲ ಆ ಕಡೆ ಇದ್ದವರನ್ನು ಹೊಡೆದು ಹಾಕಿದರೆ ಎಷ್ಟು ಅನುಕೂಲ ಆಗುತ್ತೆ ದೇಶಕ್ಕೆ. ಆ ರಕ್ಷಣೆಗೋಸ್ಕರ ಅಷ್ಟು ಖರ್ಚು ಮಾಡುವುದೆಲ್ಲ ನಿಲ್ಲಿಸಿಬಿಡ್ಬೋದಲ್ಲ ಅಂತ ನಮಗೆಲ್ಲ ಅನಿಸುತ್ತೆ. ನಾವು ಚಿಕ್ಕವರಿರುವಾಗ ಹಾಗೆ ಅಂದುಕೊಂಡದ್ದಿದೆ. ಯಾಕೆ ಇವರೆಲ್ಲ ಹೋರಾಡುವುದಿಲ್ಲ, ಅಷ್ಟು ಹೆದರಿಕೆಯ ನಮ್ಮ ದೇಶಕ್ಕೆ ಅಂತ ಹೀಗೆಲ್ಲ ಭಾವನೆಗಳು ಬಂದದ್ದಿದೆ. ಆದರೆ ಮಹಾಭಾರತ ಓದಿದ ಮೇಲೆ ಅರ್ಥ ಆಗ್ತದೆ ಯಾಕೆ ಬೇಕು ದೇಶದಲ್ಲಿ ಈ ರೀತಿಯ ಯುದ್ಧದ ಬಗ್ಗೆ ತಟಸ್ಥ ನೀತಿ. ಅವರಾಗಿಯೇ ನಮ್ಮ ಮೇಲೆ ಹಾರಿ ಬಿದ್ದರೆ ತಡೆಯುವುದಷ್ಟೇ ಹೊರತು ನಾವಾಗಿ ಹೋಗುವುದಿಲ್ಲ ಅನ್ನೋ ಈ ಅಲಿಪ್ತ ನೀತಿ, ನಮ್ಮ ದೇಶದ ನೀತಿ ಏನಿದೆ, ಈ ನೀತಿಯ ಹಿನ್ನೆಲೆ ಅದು ಮಹಾಭಾರತದ ಗಟ್ಟಿಗಾರಿಕೆಯಿಂದ ನಿರ್ಮಿತವಾಗಿರ್ತಕ್ಕಂಥದ್ದು. ಯುದ್ಧವನ್ನು ಎಷ್ಟು ಸಾಧ್ಯ ಅಷ್ಟು ನಿಲ್ಲಿಸುವುದಕ್ಕೆ ಪ್ರಯತ್ನಿಸಬೇಕು. ಯಾಕಂದರೆ ಅದೊಂದು ಪ್ರಜಾ ಸಮುದಾಯಕ್ಕೆ ಬಂದ ಮಹಾವಿಪತ್ತು. ಅಂತಹ ವಿಪತ್ತನ್ನು ಬುದ್ಧಿಪೂರ್ವಕವಾಗಿ ಯಾರೂ ಕೂಡ ದೇಶದ ಮೇಲೆ ಆರೋಪಣೆ ಮಾಡಕೂಡದು ಅನ್ನೋದು ಮಹಾಭಾರತದ ಮುಖ್ಯವಾದ ಸಂದೇಶ. ಆ ಸಂದೇಶ ಅರ್ಥ ಆಗುವುದೇ ಮುಂದಿನ ಭಾಗದಲ್ಲಿ. ಸಂಜಯ ಯಾವಾಗ ಉಪಪ್ಲಾವ್ಯ ನಗರದಿಂದ ತಾನು ಹಸ್ತಿನಪುರಕ್ಕೆ ಹೋದ, ಆವಾಗ ಧರ್ಮರಾಜ ಹೇಳಿ ಕಳಿಸಿದ್ದು ಆತನ ಹತ್ರ, ಅಲ್ಲಿ ಸಂಧಿಗೋಸ್ಕರ ಮಾತಾಡು, ನಮಗೆ 5 ಗ್ರಾಮವಾದರೂ ಸಾಕಾಗ್ತದೆ. ಕುಶಸ್ಥಲಂ, ವೃಕಸ್ಥಲಂ, ವಾನಂದೀಂ, ವಾರಣಾವತಂ, ಆಮೇಲೆ ಯಾವುದೋ ಒಂದು 5ನೇ ಗ್ರಾಮ. ಈ 5 ಗ್ರಾಮ ಸಾಕು. ಯಾಕಂದರೆ ನನ್ನ ತಮ್ಮಂದಿರಿಗೆ ಅವರಿಗೆ ಇಂಥದ್ದೇ ಗ್ರಾಮ ಆಗಬೇಕು ಅಂತ ಇರ್ತದೆ. ಅದು ವ್ಯವಸ್ಥಿತವಾಗಿರ್ತಕ್ಕಂಥ 4 ಗ್ರಾಮಗಳು. 5ನೇವ ನಾನಲ್ಲ, ನನಗೆ ಯಾವುದಾದ್ರೂ ಸಾಧ್ಯ, ತೊಂದರೆ ಇಲ್ಲ, ಒಂದು ಕುಗ್ರಾಮ ಕೊಟ್ಟರೆ ಸಾಕು. ಒಟ್ಟಂದದಲ್ಲಿ ಒಂದು 5 ಗ್ರಾಮ ಕೊಟ್ಟರೂ ಸಾಕು, ಯುದ್ಧ ಅಂತೂ ಬೇಡ ಅಂತ ಹೇಳು ಅಂತ ಸಂಜಯನ ಹತ್ರವೇ ಹೇಳಿ ಕಳಿಸಿದ್ದಾನೆ ಧರ್ಮರಾಜ. ಹೊರಡುವಾಗ ಸಂಜಯನ ಜೊತೆಗೆ ಅಷ್ಟು ದೂರಕ್ಕೆ ಬಂದು, ಸಂಜಯ ಇದನ್ನು ಹೇಳು, ಅಲ್ಲಿ ಇದಕ್ಕೆ ಒಪ್ಪಿಕೊಳ್ತಾರೆ ಅಂತ ನನ್ನ ಮನಸ್ಸು ಹೇಳ್ತದೆ. ಆಗ ನೀನು ಅಥವಾ ವಿದುರ ಮತ್ತೊಮ್ಮೆ ಬಂದು ನಾವು ಹೇಗೆ ಸಂಧಿಗೆ ಒಡಂಬಡುವುದು, ಅದಕ್ಕೆ ನಾವೇನು ಮಾಡಬೇಕು ಇತ್ಯಾದಿಗಳನ್ನು ನೀವು ಬಂದು ಹೇಳಿ. ಅಕಸ್ಮಾತ್ ಸಂಧಿಗೆ ಒಪ್ಪಲಿಲ್ಲ ಅಂದರೆ ನೀವು ಯಾರು ಬರೋದು ಬೇಡ ಅಂತ ಹೇಳಿ ಕಳಿಸಿದ್ದಾನೆ. ಇಷ್ಟಾಗಿ 1 ವಾರ ಅಲ್ಲ 12 ದಿವಸಗಳು ದಾಟಿದ್ದಾವೆ. ಸಂಜಯ ಹೋಗಿ ಈ ಹೊತ್ತಿಗೆ ಧರ್ಮರಾಜ ತೀರ್ಮಾನಿಸ್ತಾನೆ, ಏನಿದ್ರೂ 4 ದಿವಸದೊಳಗೆ ಬರಬೇಕಿತ್ತು, ಇಲ್ಲ 8 ದಿವಸಗಳ ತನಕ ನಾವು ಕಾಯ್ಬೋದು. ಆದರೆ 8 ದಿವಸವೂ ಕಳೆದ ಮೇಲೆ ಇದರದ್ದು ತೀರ್ಮಾನ ಆಗಿದೆ, ಅಲ್ಲಿ ಯುದ್ಧ ಮಾಡುವುದು ಅಂತ ಅವರು ತೀರ್ಮಾನಿಸಿದ್ದಾರೆ. ನಮಗೆ 5 ಗ್ರಾಮಗಳನ್ನು ಕೊಡುವ ಯೋಚನೆಯನ್ನು ಅವರು ಮಾಡ್ತಾ ಇಲ್ಲ ಅಂತ ಸ್ಪಷ್ಟ. ಆದ್ದರಿಂದ ನಾವು ಏನು ಮಾಡುವುದು ಅಂತ ಉಪಪ್ಲಾವ್ಯದಲ್ಲಿ ಒಂದು ಮೀಟಿಂಗ್, ದೊಡ್ಡ ರಾಜ ಸಮಾವೇಶ ನಡೀತದೆ. ಈಗಾಗಲೇ 7 ಅಕ್ಷೌಹಿಣಿ ಸೈನ್ಯ ಅಲ್ಲಿ ಸೇರಿದೆ. ದೃಪದನ ನೇತೃತ್ವದಲ್ಲಿ ಭಗವಂತ ಶ್ರೀಕೃಷ್ಣನನ್ನು ಮುಂದಿಟ್ಟುಕೊಂಡು ಒಂದು ವಿಚಾರ, ಏನು ಮಾಡುವುದು, ಈ ಸ್ಥಿತಿ ಬಂದಿದೆ, ಯುದ್ಧ ಮಾಡುವ ಅನಿವಾರ್ಯತೆ ಬಂದಿದೆ ಅಂತ ಅನಿಸುತ್ತೆ, ನಾವು ಏನು ಮಾಡುವುದು ಅಂತ. ಏನು ಮಾಡುವುದು ಅನ್ನುವ ವಿಮರ್ಶೆಯಲ್ಲಿ ಧರ್ಮರಾಜನದ್ದೇ ಮಾತು ಪ್ರಧಾನವಾಗ್ತದೆ. ಧರ್ಮರಾಜ ದೃಪದ ಮತ್ತು ವಿರಾಟರು ಸನಿಹದಲ್ಲಿರಬೇಕಾದರೆ ಸಾತ್ಯಕಿಯ ಸನಿಹದಲ್ಲಿದ್ದಂತಹ ಶ್ರೀಕೃಷ್ಣನನ್ನು ಕುರಿತು ಕೈ ಮುಗಿದುಕೊಂಡು ಪ್ರಾರ್ಥಿಸ್ತಾನೆ, ಕೃಷ್ಣ, ಎಲ್ಲ ಸಮಸ್ಯೆಗಳಿಗೂ ಉತ್ತರ ಅನ್ನುವ ಮೂರ್ತ ನೀನು. ಇವತ್ತು ದೊಡ್ಡ ಸಮಸ್ಯೆ ಎದುರಾಗಿದೆ. ದುರ್ಯೋಧನನಿಗೆ ಯುದ್ಧದಿಂದ ಆಗುವ ಅನಾಹುತಗಳ ಬಗ್ಗೆ ಪ್ರಜ್ಞೆಯೇ ಇಲ್ಲ. ರಾಜ್ಯ ನನ್ನ ಕೈಯಲ್ಲಿ ಉಳಿಬೇಕು ಅನ್ನುವ ಒಂದು ಮಾತ್ಸರ್ಯದ ಭಾವದಿಂದ ಇವತ್ತು ಆತ ಕಣ್ಣು ಮುಚ್ಚಿಬಿಟ್ಟಿದ್ದಾನೆ. ಇದರಿಂದ ಆಗುವ ಅನಾಹುತವನ್ನು ತಿಳಿದ ನಾವಾದರೂ ಯುದ್ಧ ಮಾಡುವುದು ಸಮಂಜಸ ಅಲ್ಲವಲ್ಲ. ಆದ್ದರಿಂದ ನಾನು ನಿನ್ನ ಪಾದ ಮುಟ್ಟಿ ಕೇಳಬೇಕಾದ ವಿಷಯ ಏನಂದರೆ, ನೀನೀಗ ಪ್ರಯತ್ನಿಸಬೇಕು ಸಂಧಿಗೋಸ್ಕರ. ಇನ್ನು ಯಾರಿಂದಲೂ ಇದು ಸಾಧ್ಯ ಇಲ್ಲ. ನಾನು ರಾಜ್ಯಾಕಾಂಕ್ಷಿಯಾಗಿ ಇರತಕ್ಕಂಥವಾದ್ರಿಂದ ನಾನಾಗಿ ಅಲ್ಲಿ ಹೋಗಿ ಮಾತನಾಡುವಂಥದ್ದು ಅಸಮಂಜಸವಾಗ್ತದೆ.
ಅದನ್ನೂ ನೀನು ಹೇಳುವುದಾದರೆ ನಾನೇ ಹೋಗುವುದಕ್ಕೂ ಸಿದ್ಧ. ಆದರೆ ನಮ್ಮ ಆಪ್ತನಾಗಿ, ನಮ್ಮ ಸಂಬಂಧಿಯಾಗಿ, ಬರೀ ನಮ್ಮ ಸಂಬಂಧಿ ಮಾತ್ರ ಅಲ್ಲ, ಆ ಕಡೆಯಿಂದ ಕೌರವರ ಸಂಬಂಧಿಯೂ ಆದ ನೀನು ಹೋದರೆ ಇದು ಇಬ್ಬರಿಗೂ ಕೂಡ ಸಮಾನವಾದ ನಿರ್ಧಾರಕ್ಕೆ ಅವಕಾಶವಾಗ್ತದೆ ಅಂತ ನನ್ನ ಭಾವ. ಯಾಕಂದರೆ ಯಾರು ಹೋದರೂ ಕೂಡ ಅವರು ತಪ್ಪಾಗಿ ತಿಳಿಯುವ ಸಾಧ್ಯತೆ ಇದೆ. ಆದರೆ ನೀನು ಇವತ್ತು ನಮ್ಮ ಹಿತಾಕಾಂಕ್ಷಿಯಾಗಿ ಅಲ್ಲಿ ಹೋದರೆ ಅವರು ಏನು ಅಂದುಕೊಳ್ತಾರೆ ಅಂದರೆ, ಇವನು ನಮ್ಮ ಹಿತಾಕಾಂಕ್ಷಿಯಾಗಿ ಬಂದಿದ್ದಾನೆ ಅಂತ ಅವರು ಅಂದುಕೊಳ್ತಾರೆ. ಯಾಕಂದರೆ ನೀನು ಅಂಥವ, ನಮಗೆ ಎಷ್ಟು ನಿಕಟ ಸಂಬಂಧಿಯೋ ಅಷ್ಟೇ ಹತ್ತಿರದ ಸಂಬಂಧಿ ಧೃತರಾಷ್ಟ್ರ, ಭೀಷ್ಮಾಚಾರ್ಯ ಪ್ರಭೃತಿಗಳಿಗೆ. ನಿನ್ನನ್ನು ಅತಿಶಯಿತವಾಗಿ ಆರಾಧಿಸ್ತಕ್ಕಂತಹ ಮನಸ್ಥಿತಿ ಅವರಲ್ಲೆಲ್ಲ ಇದೆ. ಆದ್ದರಿಂದ ನೀನು ಹೋದರೆ ಈ ಕೆಲಸ ಹಣ್ಣಾಗ್ತದೆ. ಅದಕ್ಕೋಸ್ಕರ ನೀನೊಂದು ಮನಸ್ಸು ಮಾಡಬೇಕು. ಚಿಕ್ಕ ಕೆಲಸ ದೊಡ್ಡವರ ಹತ್ರ ಹೇಳ್ತೇನೆ ಅಂತ ಸುತರಾಮ್ ಅಂದುಕೊಳ್ಬಾರ್ದು. ಕೃಷ್ಣ ಛೇ ಛೇ ಅಂತ ಹೇಳ್ತಾನೆ, ಹಾಗೇನಿಲ್ಲ. ನಮಗೆ ಎಲ್ಲ ಚಿಕ್ಕ ಕೆಲಸ ದೊಡ್ಡ ಕೆಲಸ ಅಂತ ನಮ್ಮಲ್ಲಿ ಇಲ್ಲ. ಅವ ಮಾತಾಡುವುದಿಲ್ಲ, ಇಲ್ಲಿ ಏನು ಮಾತಾಡುವುದಿಲ್ಲ. ಪಾಪ ಧರ್ಮರಾಜ 1 ಗಂಟೆ ಮಾತಾಡಿದರೆ ಕೃಷ್ಣ ಸುಮ್ಮನೆ ಕೂತ್ಕೊಂಡು ಕೇಳ್ತಾ ಇರ್ತಾನೆ. ಅವ ಮಧ್ಯದಲ್ಲಿ ಒಂದೇ ಒಂದು ಮಾತಾಡುವುದಿಲ್ಲ. ಧರ್ಮರಾಜ ಎಷ್ಟು ಮಾತಾಡ್ತಾನೆ ಇಲ್ಲಿ, ಅವನಲ್ಲಿ ಎಷ್ಟು ಪ್ರಜ್ಞೆ ಇದೆ ಅಂತ ಅರ್ಥ ಮಾಡಿಕೊಳ್ಳುವುದಕ್ಕೆ ಈ ಅಧ್ಯಾಯ ಓದಬೇಕು. ಭಗವದ್ಯಾನ ಪರ್ವದ 1ನೇ ಅಧ್ಯಾಯ ಒಂದು ಅದ್ಭುತವಾದ ಭಗವದ್ಗೀತೆಯ ಸಾರ. ನಾವು ಸಾಮಾನ್ಯ ಹೀಗೆ ಆಲೋಚನೆ ಮಾಡ್ತೇವೆ, ಯುದ್ಧದ ಆರಂಭದಲ್ಲಿ ಅರ್ಜುನನಿಗೆ ಸಂಶಯ ಬಂತು, ಯುದ್ಧ ಯಾಕೆ ಬೇಕು ಅಂತ. ಆತ ಗಾಂಡೀವಂ ಸಂಸತೆ ಹಸ್ತಾತ್ ಅಂತ ಬಿದ್ದ. ಕೃಷ್ಣ ಅವನಿಗೆ ಬುದ್ಧಿ ಹೇಳಿ ಎಬ್ಬಿಸಿದ. ಎಲ್ಲ ಯುದ್ಧ ಆದ ಮೇಲೆ ನಮ್ಮ ಧರ್ಮರಾಜನಿಗೆ ಸಂಶಯ ಬಂತು, ಯಾಕಾದರೂ ಯುದ್ಧ ಮಾಡಿದೆವು ಅಂತ. ಆವಾಗ ಭಗವಂತ ಕೃಷ್ಣ ಭೀಷ್ಮನ ಹತ್ತಿರಕ್ಕೆ ಕರ್ಕೊಂಡು ಹೋಗಿ ಶಾಂತಿ ಪರ್ವದ ಉಪದೇಶ ಮಾಡಿಸಿ, ವಿಷ್ಣು ಸಹಸ್ರನಾಮದ ಉಪದೇಶವನ್ನೂ ಮಾಡಿ, ಚೆನ್ನಾಗಿ ಹೊಡೆದಿ ಮಗನೇ, ಒಳ್ಳೆಯದಾಗಿ ಹೊಡೆದಿದ್ದಿ ಅಂತ ಆ ಸಾಯುವವರ ಹತ್ರ ಬಾಯಿಯಲ್ಲೇ ಹೇಳಿಸಿ ಅವನಿಗೆ ಸಮಾಧಾನ ಮಾಡಿಸಿದ ಅಂತ. ಇದು ನಾವು ಸಾಮಾನ್ಯವಾಗಿ ನೋಡುವುದು. ಅಂದರೆ ಅರ್ಜುನನಿಗೆ ಗಟ್ಟಿಗಾರಿಕೆ ಇದೆ, ಶುರು ಮಾಡುವಾಗಲೇ ಪ್ರಶ್ನೆ ಬಂತು, ಉತ್ತರ ಪಡ್ಕೊಂಡೇ ಶುರು ಮಾಡಿದ. ನಮ್ಮ ಧರ್ಮರಾಜ ಹಾಗಲ್ಲ, ಎಲ್ಲ ಆದಮೇಲೆ ಇದು ಬೇಕಿತ್ತಾ ಅಂತ ಅಂದ್ಕೊಂಡ. ಹೀಗೆ ನಾವು ಯೋಚನೆ ಮಾಡ್ತೇವೆ. ಆದರೆ ಈ ಅಧ್ಯಾಯ ಓದಿದರೆ ಧರ್ಮರಾಜನಿಗೆ ಅಷ್ಟೂ ಪ್ರಜ್ಞೆ ದೃಢವಾಗಿತ್ತು. ಅವ ಹೇಳ್ತಾನೆ, ಯುದ್ಧದಿಂದ ಎಷ್ಟೆಷ್ಟು ಅನಾಹುತಗಳಿದ್ದಾವೆ, ಗೀತೆಯಲ್ಲಿ ಏನೇನು ವಿಚಾರಧಾರೆ ಬಂದಿದೆ ಅವೆಲ್ಲ ನಿರೂಪಿಸ್ತಾನೆ. ಇಷ್ಟು ದೊಡ್ಡ ಅನಾಹುತಕ್ಕೆ ಕಾರಣವಾದದ್ದು ಯುದ್ಧ. ಅಲ್ಲದೆ ನಾನು ಒಂದು ಸಂದರ್ಭದಲ್ಲಿ ರಾತ್ರಿ ನಿದ್ದೆಗೆಟ್ಟು ಆಲೋಚನೆ ಮಾಡ್ತಾ ಇರ್ತೇನೆ, ಕೃಷ್ಣ ಯಾಕೆ ಬೇಕು ನಮಗೆ ರಾಜ್ಯ? ನಾವೀಗ 12-13 ವರ್ಷ ಎಷ್ಟು ಖುಷಿಯಾಗಿದ್ವಿ ಗೊತ್ತಾ? ಆದರೆ ಮನಸ್ಸಿನಲ್ಲಿ ಒಂದು ದುಗುಡ ಇತ್ತು, ಯಾಕಾದರೂ ಇವರು ಹೀಗೆ ಮಾಡ್ತಾರೆ, ಯಾಕಾದರೂ ಹೀಗೆ ಮಾಡ್ತಾರೆ. ನಾವು ಕೂಡ ಭೀಷ್ಮರಿಗೆ ಧರ್ಮರಾಜಾದಿಗಳು ಹೇಗೆ ಆ ದುರ್ಯೋಧನಾದಿಗಳು ಸಂಬಂಧವೋ ಹಾಗೇ ನಾವು ಸಂಬಂಧ ಅಲ್ವಾ? ಆದರೆ ಅವರು ನಮ್ಮನ್ನು ದೂರ ಮಾಡಿ ಅವರನ್ನೇ ಹತ್ತಿರದಲ್ಲಿ ಇಟ್ಟುಕೊಳ್ತಾರೆ ಅಂತೇಳಿದರೆ, ಧೃತರಾಷ್ಟ್ರ ಸಿಂಹಾಸನದಲ್ಲಿದ್ದಾನೆ ಅನ್ನೋದು ಒಂದು ಕಾರಣ ಅಲ್ವಾ? ಆದರೆ ಧೃತರಾಷ್ಟ್ರನಿಗೆ ತಮ್ಮನಾದಂತಹ ಪಾಂಡು ಆತ ಯುವರಾಜ ಪಟ್ಟದಲ್ಲಿ ಇದ್ದುಕೊಂಡು ಆ ಧೃತರಾಷ್ಟ್ರನ ಪಾದಕ್ಕೆ ಎಲ್ಲ ಸಾಮಂತರಾಜರು ಬಂದು ಕಪ್ಪ ಕಾಣಿಕೆಯನ್ನು ಹಾಕಿ ತಮ್ಮ ಕಿರೀಟವನ್ನು ಘಟ್ಟಿಸುವುದಕ್ಕೆ ಬೇಕಾದ ವ್ಯವಸ್ಥೆಯನ್ನು ಮಾಡಿದವ ಅಲ್ವೇ ಪಾಂಡು ಮಹಾರಾಜ? ಅಂತಹ ಮಹಾರಾಜನ ಮಕ್ಕಳಾದ ನಮ್ಮನ್ನು ದೂರೀಕರಿಸುವುದಕ್ಕೆ ಯಾವ ನ್ಯಾಯ ಇದೆ? ಇವರು ಅನ್ಯಾಯ ಮಾಡ್ತಾರಲ್ವಾ ಅಂತ ಒಂದೊಂದು ಸಲ ಅನಿಸುತ್ತೆ. ಆದರೆ ನನಗೆ ತೃಪ್ತಿ ಏನು ಅಂತೇಳಿದರೆ, ಅವರು ಅನ್ಯಾಯ ಮಾಡಲಿ ನ್ಯಾಯ ಮಾಡಲಿ, ನಮ್ಮ ಜೊತೆಗೆ ಅನೇಕ ವಿಪ್ರರು, ಅನೇಕ ಜ್ಞಾನಿಗಳು, ಋಷಿ ಮುನಿಗಳು ಇವರೆಲ್ಲ ಕುಳಿತು ನಿರಂತರ ಧರ್ಮಚಿಂತನೆ ಮಾಡ್ತಾ ಇದ್ದಾರಲ್ಲ. ಎಷ್ಟು ದೊಡ್ಡ ಅಧ್ಯಾತ್ಮದ ಸಾಧನೆ ನಮ್ಮ ಮೂಲಕ ಆಗ್ತಾ ಇದೆ. ಇದು ಈ ಶರೀರಕ್ಕೆ ಸಿಕ್ಕಿದ ಬಹುಮಾನವಲ್ವಾ? ಈ ಶರೀರದ ಮೂಲಕ ದೊಡ್ಡ ಸಾಧನೆ ಆಗ್ತಾ ಇದೆ. ಮತ್ತೆ ನಾವು ಕಾಡಿಗೆ ಹೋಗೇ ಇದ್ದರೆ ಚೆನ್ನಾಗಿರ್ತದಲ್ವಾ ಅಂತ ನನಗೆ ಅನಿಸ್ತಾ ಇರ್ತದೆ. ಸುಮ್ಮನೆ ಯುದ್ಧ ಅಂದರೆ ಏನು? ಧರ್ಮರಾಜ ಹೇಳ್ತಾನೆ, ಒಂದು ಕಥೆ ಹೇಳ್ತಾನೆ, ನಾಯಿಯ ಕಥೆ ಹೇಳ್ತಾನೆ. ಈ ಮಹಾಭಾರತಕ್ಕೂ ನಾಯಿಗೂ ಭಾರಿ ಸಂಬಂಧ. ಯಾಕಂದರೆ ಮಹಾಭಾರತ ಸುರಾದದ್ದೇ ನಾಯಿಯ ಕಥೆಯಿಂದ. ನಾವು ಮೊದಲು ಈ ವೇದಿಕೆಯಲ್ಲಿ ನಾಯಿ ಕಥೆಯನ್ನೇ ಶುರು ಮಾಡಿದ್ದು. ನಾಯಿಗಳಿಗೆ ಜನಮೇಜಯನ ತಮ್ಮಂದಿರು ಕಲ್ಲು ಹೊಡೆದ್ರು ಅಂತ ಮಹಾಭಾರತದ ಮೊದಲ ಕಥೆ ಅದು. ದೇವಶುನಿ ಸರಮ ಅಂತ ದೇವಶುನಿಗೆ ಕಲ್ಲು ಬಿದ್ದಾಗ ಆ ನಾಯಿ ಮರಿ, ಪುಟ್ಟ ಮರಿಗಳು, ಆ ಮರಿಗಳಿಗೆ ಕಲ್ಲು ಬಿದ್ದಾಗ ಅವುಗಳು ಓಡಿ ಬಂದು ಹೇಳುವುದು, ಅಮ್ಮನ ಹತ್ರ ದೂರು, ಸುಮ್ಮನೆ ಕಲ್ಲು ಹೊಡೆದ್ರು, ಯಾಗಶಾಲೆಯ ದೂರದಲ್ಲಿ ಓಡಾಡ್ತಾ ಇದ್ದು ಕಲ್ಲು ಹೊಡೆದ್ರು ಅಂತ. ಅಲ್ಲಿಂದ ಗಲಾಟೆ ಶುರು ಆಗ್ತದೆ. ಜನಮೇಜಯನ ಸಭೆಯಲ್ಲೇ ಪ್ರಶ್ನೆ ಬರ್ತದೆ, ಹೇಗೆ ಇದು ನಾಯಿಗೆ ಕಲ್ಲು ಹೊಡೆದದ್ದು ತಪ್ಪು ಅಂತ, ಇದಕ್ಕೆ ಶಿಕ್ಷೆ ಕೊಡಬೇಕು ಅಂತ ತೀರ್ಮಾನ ಆಗ್ತದೆ. ಅಷ್ಟು ದೊಡ್ಡ ಗಲಾಟೆ ಆಗಿದೆ. ನಾಯಿಗೆ ಕಲ್ಲು ಹೊಡೆಯುವುದು ಎಷ್ಟು ದೊಡ್ಡ ತಪ್ಪು ಅನ್ನುವಲ್ಲಿಂದ ಮಹಾಭಾರತ ಶುರು ಆಗೋದು. ಇಲ್ಲಿ ಧರ್ಮರಾಜ ಅದೇ ನಾಯಿಯ ಕಥೆ ಹೇಳ್ತಾನೆ. ಒಂದು ನಾಯಿ ಮಾಂಸವನ್ನು ಕಚ್ಚಿಕೊಂಡು ಹೋಗ್ತಾ ಇದೆ. ಅದು ಆ ನಾಯಿಗೆ ಸಂಬಂಧಪಟ್ಟ ಮಾಂಸದ ತುಂಡು. ಆದರೆ ಪಕ್ಕದಲ್ಲಿದ್ದ ನಾಯಿ ನೋಡಿತು,
ನೋಡಿ ಈ ನಾಯಿಯ ಮೇಲೆ ಏರಿ ಬಂತು. ಆವಾಗ ಈ ನಾಯಿ ಮಾಂಸವನ್ನು ಹಿಡ್ಕೊಂಡು ಗಟ್ಟಿಯಾಗಿ ನೆಲಕ್ಕೆ ಊರಿ 2 ಕಾಲುಗಳಲ್ಲಿ ನಿಂತಿತು. ಈ ನಾಯಿ ನಿಂತದ್ದನ್ನು ನೋಡಿ ಆ ನಾಯಿಗೆ ಹೆದರಿಕೆ ಆಯಿತು. ಹೆದರಿಕೆ ಆಗಿ ಅದು ಗುರ್ರು ಅಂತ ಶಬ್ದ ಮಾಡಿತಂತೆ. ಶಬ್ದ ಮಾಡಿ ಆಮೇಲೆ ಬಾಲವನ್ನು ಅಲುಗಾಡಿಸ್ತಾ ಬಾಯಿಯಲ್ಲಿ ನೀರು ಸುರಿಸುವುದಕ್ಕೆ ಪ್ರಾರಂಭ ಮಾಡಿತು. ಈ ನೀರು ಸುರಿಸುವುದನ್ನು ನೋಡಿ ಆದರೂ ಅದು ಪಾಲು ಮಾಡ್ತದ, ನಂಗೂ ಅರ್ಧ ಅದಕ್ಕೂ ಅರ್ಧ ಆಗಲಿ ಅಂತ ಅದರದ್ದು ಆಲೋಚನೆ. ಇದು ನೀರು ಸುರಿಸಿದರೂ ಕೂಡ ಇದು ಬಾಯಿಯಲ್ಲಿ ಮಾಂಸವನ್ನು ಇಟ್ಟುಕೊಂಡು ತನ್ನ ಅಷ್ಟೂ ಹಲ್ಲುಗಳನ್ನು ತೋರಿಸಿತಂತೆ. ಅಷ್ಟೂ ಹಲ್ಲು ತೋರಿಸಿ ಗುರಾಯಿಸುವುದಕ್ಕೆ ಪ್ರಾರಂಭ ಮಾಡಿತು. ಆವಾಗ ಆ ಕಡೆಯ ನಾಯಿಯೂ ಗುರಾಯಿಸಿತು. ಇದು ಗುರಾಯಿಸಿ ಅದು ಗುರಾಯಿಸಿದಾಗ ಆ ಗುರಾಯಿಸಿದ ನಾಯಿ ಸ್ವಲ್ಪ ಅಡ್ಡಕ್ಕೆ ಸಾಗಿತಂತೆ. ಸಾಗಿ ಓಡಿ ಬಂದು ಇದಕ್ಕೆ ಕಚ್ಚಿತಂತೆ. ಕಚ್ಚಿದ ಸಿಟ್ಟಿನಲ್ಲಿ ಇದು ಅದಕ್ಕೆ ಕಚ್ಚಿತು. ಮಾಂಸ ಅಲ್ಲಿ ಬಿತ್ತು. ಪರಸ್ಪರ ಕಚ್ಚಿಕೊಂಡು ಆ ನೋವನ್ನು ಶಮನ ಮಾಡುವುದಕ್ಕೋಸ್ಕರ ಹೋಗಿ ನೀರಿನಲ್ಲಿ ಹೋಗಿ 2 ಚರಂಡಿಯಲ್ಲಿ ಬಿದ್ದುವು ಅಂತ. ಈ ಮಾಂಸ ತುಂಡು ಪಾಪ ಇಲ್ಲಿ ಅಂತೆ. ಹೇಗೋ ಹಾಗೆ ಅಲ್ವಾ ನಾನು ಮತ್ತು ದುರ್ಯೋಧನ ಅಂತಾನೆ. ಮಾಂಸದ ತುಂಡು ಇದ್ದ ಹಾಗೆ ಈ ದೇಶ, ಈ ರಾಜ್ಯ ನನಗೆ ಬೇಕು ಅಂತ ಇವತ್ತು ಆ ದುರ್ಯೋಧನನ ಕೈಯಲ್ಲಿದೆ ಈ ರಾಜ್ಯ. ಮಾಂಸದ ತುಂಡನ್ನು ಬಾಯಲ್ಲಿ ಕಚ್ಚಿಕೊಂಡಿದ್ದಾನೆ ದುರ್ಯೋಧನ. ನಾವಿಲ್ಲಿ ಬಾಯಲ್ಲಿ ನೀರು ಹಾಕಿ ಬಾಲ ಅಲುಗಾಡಿಸ್ತಕ್ಕಂತಹ ನಾಯಿಗಳಿಗಿಂತ ಹೆಚ್ಚೇನಿದೆ ನಮ್ಮಿಬ್ಬರಲ್ಲಿ? ನಾವಿಬ್ಬರು ಹೋಗಿ ಒಂದು ಕುಡಿದು ಪರಸ್ಪರ ಹೋರಾಡಿ ಹೊಡೆದಾಡಿ ಅವನು ಇವನು ಇಬ್ಬರೂ ಕೂಡ ಎಲ್ಲೋ ಚರಂಡಿಯಲ್ಲಿ ಬೀಳುವ ಕೆಲಸ ಅಲ್ವಾ? ಕೊನೆಗೆ ಈ ರಾಜ್ಯ ಇನ್ಯಾರೋ ಸ್ವೀಕರಿಸುವ ಹಾಗೆ ಇಬ್ಬರ ಜಗಳ, 3ನೇವನಿಗೆ ಲಾಭ ಅನ್ನುವ ಸ್ಥಿತಿ ಅಲ್ವಾ? ಈ ಸ್ಥಿತಿ ಯಾಕೆ ಬೇಕು? ನಾಯಿಗಳಿಗೂ ಮನುಷ್ಯನಿಗೂ ವ್ಯತ್ಯಾಸ ಇಲ್ಲವೇನು? ಅದರಲ್ಲೂ ನಾವು ಅಣ್ಣ ತಮ್ಮಂದಿರು. ಎಂಥ ದುರ್ಯೋಧನ, ಎಂಥ ನಾವು ಯಾಕೆ ಹೋರಾಡಬೇಕು? ಅವನಿಗೆ ದುರ್ಯೋಧನನ ಮೇಲೆಯೂ ಪ್ರೀತಿ ಧರ್ಮರಾಜನಿಗೆ. ಅದಕ್ಕೋಸ್ಕರವೇ ಧರ್ಮರಾಜನನ್ನು ಅಜಾತಶತ್ರು ಅಂತ ಕರೆಯೋದು. ಇನ್ನೊಬ್ಬರಲ್ಲಿರುವ ದೋಷವನ್ನು ಕಾಣುವುದಿಲ್ಲ ಅವ. ಏನಾದರೂ ಗುಣ ಇದ್ದರೆ ಅದನ್ನು ಮಾತ್ರ ನೋಡ್ತಾನೆ. ಗುಣದೃಷ್ಟಿಯ ಕಾರಣದಿಂದಾಗಿ ಆತ ಪ್ರತಿಯೊಬ್ಬರನ್ನೂ ಪ್ರೀತಿಸ್ತಕ್ಕಂಥವ ಅವ ಇಂಥ ದುರ್ಯೋಧನ ತಮ್ಮಂದಿರೇ ಹೇಗಿದ್ದಾರೆ? ಯೂತ್ಸು ಇದ್ದಾನೆ, ವಿಕರ್ಣ ಇದ್ದಾನೆ, ದುಶ್ಯಾಸನ ಇದ್ದಾನೆ. ಎಷ್ಟು ಒಳ್ಳೆಯವರು. ಅವರಿಗೂ ನಮಗೂ ಸುಮ್ಮನೆ ಯುದ್ಧ ಅಲ್ವಾ? ಈ ಯುದ್ಧದ ಕಾರಣದಿಂದ ನಮ್ಮ ಹಿರಿಯರು ಎಷ್ಟು ಕಣ್ಣೀರು ಹಾಕ್ತಾರೆ. ಅವರಿಗೆ ಬೇಡ ಬೇಡ ಅಂತ ಅನಿಸ್ತಾ ಇರ್ತದೆ. ಆದರೆ ಸಿಂಹಾಸನಕ್ಕೆ ವಿರುದ್ಧವಾಗಿ ಮಾತಾಡಬಾರದು ಅಂತ ಧರ್ಮಬದ್ಧರಾಗಿ ಹೋಗಿದ್ದಾರೆ ಭೀಷ್ಮರು, ದ್ರೋಣರು. ನನ್ನ ತಾಯಿಯಾದಂತಹ ಕುಂತಿದೇವಿ ಅಲ್ಲಿದ್ದಾಳೆ, ವಿದುರನ ಮನೆಯಲ್ಲಿದ್ದಾಳೆ. ಅವರೆಲ್ಲರೂ ಕಣ್ಣೀರು ಹಾಕುವ ಹಾಗೆ ನಾವು ಮಾಡಬೇಕಾ? ಇದು ಬೇಡವಲ್ಲ ಕೃಷ್ಣ. ನಾವು ಯಾಕಾದರೂ ಕಾಡಿಂದ ಬಂದ್ವಿ ಅಂತಾನೆ ಕೃಷ್ಣನ ಹತ್ರ. ನಮ್ಮನ್ನು ಯಾಕೆ ಆ ತಾಯಿ ಪೃಥಾದೇವಿ ಕಾಡಿನಿಂದ ನಮ್ಮನ್ನು ಯಾಕೆ ಕರ್ಕೊಂಡು ಬಂದಳು? ನಾವು 16ನೇ ವಯಸ್ಸಿನಲ್ಲಿ ನಾನಿರಬೇಕಾದ್ರೆ ಆಕೆ ನಮ್ಮನ್ನು ಕರ್ಕೊಂಡು ಬಂದ ದಿವಸವೇ ಪ್ರಾರಂಭ ಆಗಿದೆ. ದುರ್ಯೋಧನ ಅವತ್ತು ಕೇಳಿದ್ದ, ನಿನ್ನ ಗಂಡ ಸತ್ತ ಮೇಲೆ ಹುಟ್ಟಿದ ಮಕ್ಕಳಲ್ಲ ಇವರು ಅಂತ ಆ ತಾಯಿಯ ಮುಂದೆ ಕೇಳಿದಾಗ ಅವತ್ತೊಮ್ಮೆ ಆ ತಾಯಿ ಕಣ್ಣೀರು ಹಾಕಿದ್ಲು. ಆದ್ದರಿಂದ ಕೃಷ್ಣ, ನೀನು ಹೋಗಬೇಕು, ಹೋಗಿ ಯುದ್ಧ ನಿಲ್ಲುವ ಹಾಗೆ ವ್ಯವಸ್ಥೆ ಮಾಡಬೇಕು. ಆದರೆ ಹೋಗಿ ಮೊದಲು ಮಾಡಬೇಕಾದ ಕೆಲಸ ಏನು ಗೊತ್ತೋ? ನನ್ನ ಅಮ್ಮನನ್ನು ಕುಂತಿಯನ್ನು ನೋಡಬೇಕು. ವಿದುರನ ಮನೆಗೆ ನೇರವಾಗಿ ಸಾಗು. ಆ ಮನೆಯಲ್ಲಿ ನನ್ನ ತಾಯಿ ಇದ್ದಾಳೆ. ಆ ತಾಯಿಗೆ ಹೋಗಿ ನೀನು 1 ಬಾರಿ ಅಲ್ಲ 6 ಬಾರಿ ನಮಸ್ಕಾರ ಮಾಡಬೇಕು ಅಂತಾನೆ. ನನ್ನ ಅಮ್ಮನಿಗೆ 6 ಬಾರಿ ನಮಸ್ಕಾರ. ಒಂದು ಧರ್ಮರಾಜನದ್ದು, ಒಂದು ಭೀಮನದ್ದು, ಅರ್ಜುನನದ್ದು, ನಕುಲನದ್ದು, ಸಹದೇವನದ್ದು ಮತ್ತು ದ್ರೌಪದಿಯದ್ದು. ಬೇಕು ಅಂತಾದರೆ ನಿಂದು ಒಂದು ಮಾಡು, ಆಮೇಲೆ 7ನೇದ್ದು ತೊಂದರೆ ಇಲ್ಲ. ಆದರೆ ನಮ್ಮ ಲೆಕ್ಕದಲ್ಲಿ ನೀನು ಅಮ್ಮನಿಗೆ ನಮಸ್ಕಾರ ಮಾಡಬೇಕು. ನನಗೆ ಆ ಅಮ್ಮನನ್ನು ಅಂತ ಹೇಳ್ತಾ ಗೋಳೋ ಅಂತ ಅಳ್ತಾನೆ ಅಂತೆ ಧರ್ಮರಾಜ. ಕಣ್ಣೀರು ಹಾಕಿ ಕೃಷ್ಣನ ಹತ್ರ ಕೂತು ಬಿಡ್ತಾನೆ. ಆ ದೊಡ್ಡ ಸಭೆಯಲ್ಲಿ ಕೃಷ್ಣನೇ ತಲೆನೇವರಿಸಿಕೊಂಡು ಬಾವ ಅಂತ ಸಮಾಧಾನ ಮಾಡ್ತಾನೆ. ಧರ್ಮರಾಜ ಹೇಳ್ತಾನೆ, ಆ ತಾಯಿ ದೇವತಾ ಸದೃಶಿ ಜೀವನದಲ್ಲಿ ನಮ್ಮಿಂದಾಗಿ ಎಷ್ಟು ಕಷ್ಟ ಅನುಭವಿಸಿದ್ಲು. ಅವಳು ಕಣ್ಣೀರು ಹಾಕಿದಂತಹ ಪ್ರಸಂಗವನ್ನು ನಾನು ಜೀವನದಲ್ಲಿ 1 ಬಾರಿ ನೋಡಿದ್ದು. ಅದು ನಮ್ಮನ್ನು ಕರೆದುಕೊಂಡು ಊರಿಗೆ ಬರುವಾಗ ದುರ್ಯೋಧನನ ದುರ್ನುಡಿಗಳಿಂದ ಬೇಸತ್ತಂತಹ ಆಕೆ ಕಣ್ಣೀರು ಹಾಕಿದ್ದಾಳೆ. 2ನೇ ಬಾರಿ ನೋಡಿದ್ದೇನೆ ಕೃಷ್ಣ. ಇವತ್ತಿಗೂ ನನಗೆ ಅಳು ಬರುತ್ತೆ. ಮತ್ತೆ ಅಳ್ಲಿಕ್ಕೆ ಶುರು ಮಾಡ್ತಾನೆ. 2ನೇ ಬಾರಿ ಅಮ್ಮ ಹತ್ತಿದ್ದಾಳೆ ಅಂತ ಅವನಿಗೆ ಅಳು. ಈಗ ಏನದು? ಇವತ್ತಿಗೆ 13 ವರ್ಷದ ಹಿಂದೆ ನಾವೆಲ್ಲ ನಾರು ಮಡಿಯನ್ನು ಉಟ್ಟುಕೊಂಡು ಕಾಡಿಗೆ ಹೊರಡ್ತಾ ಇರಬೇಕಾದ್ರೆ ನಾವು ಹೇಗೆ ನಡೀತಾ ಇದ್ದೇವೆ ಅನ್ನುವುದನ್ನು ನೋಡಿಕೊಂಡು ದುರ್ಯೋಧನ ದುಶ್ಯಾಸನಾದಿಗಳು ಕೇಕೆ ಹಾಕಿ ಹಾಗೇ ತಾವು ಕೂಡ ಕುಣಿದು ಕುಪ್ಪಳಿಸಿ ಭೀಮ ಹೀಗೆ ನಡೀತಾನೆ ಹಾಗೆ ನಡೀತಾನೆ ಅಂತ ಹೇಳಿ ಅನುಕರಣೆ ಮಾಡಿ ಗಲಾಟೆ ರಂಪ ಎಬ್ಬಿಸ್ತಾ ಇರುವಂತಹ ಪ್ರಸಂಗದಲ್ಲಿ ನಾನು ಮುಖಕ್ಕೆಲ್ಲ ಮಣ್ಣು ಮೆತ್ತಿಕೊಂಡು ಸಾಕ್ತಾ ಇದ್ದರೆ ಹಿಂದೆ ನೋಡ್ತೇನೆ, ಅಳುವಿನ ಧ್ವನಿ ಕೇಳಿಸ್ತದೆ. ಅಮ್ಮ ಕುಂತಿ ನಾನು ಈ ಮಕ್ಕಳ ಜೊತೆಗೆ ಬರುವುದು ಅಂತ ಆಲೋಚನೆ ಮಾಡಿ ಹಿಂದೆ ಬರ್ತಾ ಇದ್ದಾಳೆ. ಆ ಕಡೆಯಿಂದ ವಿದುರನ ಪತ್ನಿ ಕುಂತಿಗೆ ತಂಗಿಯಾಗಬೇಕು.
ಆಕೆ ಕೈ ಹಿಡಿದು ಗಟ್ಟಿಯಾಗಿ ಹಿಡ್ಕೊಂಡು, ಅಮ್ಮ ನೀನು ಹೋಗಬೇಡ, ಆ ಧರ್ಮರಾಜ ಬೇಡ ಅಂತ ಹೇಳಿದ್ದಾನೆ, ನಿನಗೆ ವನವಾಸವನ್ನು ವಿಧಾನ ಮಾಡಿಲ್ಲ. ಸಹಧರ್ಮಿಣಿಯಾದಂತಹ ಆಕೆ ದ್ರೌಪದಿ ಒಬ್ಬಳು ಮಾತ್ರ ಹೋಗುವುದು, ಸುಭದ್ರೆಯೂ ಕೂಡ ವನವಾಸಕ್ಕೆ ಹೋಗುವುದಿಲ್ಲ, ಹಾಗಾಗಿ ನೀನು ಹೋಗುವುದು ತರವಲ್ಲ ಅಂತ ಕೈ ಹಿಡಿದು ಎಳಿತಾ ಇದ್ದಾಳೆ. ಧರ್ಮರಾಜಾದಿಗಳು ಮುಂದೆ ಸಾಗುವಾಗ ಆ ತಾಯಿ ಅತ್ತ ಶಬ್ದವನ್ನು ಕಿವಿಯ ಒಳಗೆ ಹಾಗೇ ಇಟ್ಟುಕೊಂಡು ಕಾಡಿಗೆ ಬಂದಿದ್ದಾರಂತೆ. ಇವತ್ತು ಅದನ್ನು ನೆನೆಸಿಕೊಂಡು ಅಳ್ತಾ ಇದ್ದಾನೆ. ಅಮ್ಮನಿಗೆ ಇಷ್ಟು ದುಃಖವನ್ನು ಕೊಟ್ಟಿದ್ದಾರೆ ಕೌರವರು. ಆ ಜೀವನ ಪೂರ್ತಿ ಕಣ್ಣೀರು ಹಾಕಿಕೊಂಡೇ ಸಾಗಿದಂತಹ ಆ ತಾಯಿ, ಆಕೆಗೆ ನಾವು ಯಾವಾಗ ಆನಂದ ಕೊಡ್ತೇವೆ ಕೃಷ್ಣ? ಜೀವನದಲ್ಲಿ ಅದಾಗ್ತದೋ ಇಲ್ಲವೋ? ನಾವು ಚೆನ್ನಾಗಿದ್ದರೆ ಮಾತ್ರ ಆ ತಾಯಿ ಚೆನ್ನಾಗಿರುವುದು. ಆಕೆ ಬಯಸಿದ ರೀತಿಯ ಚೆನ್ನಿಕೆ ಅನ್ನೋದು ನಮಗೆ ಯಾವಾಗ ಪ್ರಾಪ್ತಿಯಾಗುವುದಕ್ಕೆ ಸಾಧ್ಯ? ಅದು ಈ ಜೀವನದಲ್ಲಿ ಹಣೆಯಲ್ಲಿ ಬರೆದಿದೆಯೋ ಇಲ್ಲೋ ಕೃಷ್ಣ ಅಂತ ಒಂದು ರೀತಿಯಲ್ಲಿ ಸಂಪೂರ್ಣವಾಗಿ ತಾನು ನಿಶ್ಶಕ್ತನಾದ ಸ್ಥಿತಿಯಲ್ಲಿ ಧರ್ಮರಾಜ ಮಾತಾಡಿದ. ಶ್ರೀಕೃಷ್ಣ ಅಷ್ಟನ್ನೂ ಕೇಳಿಸಿಕೊಳ್ತಾನೆ. ಎಲ್ಲ ಆದಮೇಲೆ ಧರ್ಮರಾಜ, ನೀನು ಏನು ಯೋಚಿಸಬೇಡ, ನಾನು ಈಗಲೇ ಹೊರಟೆ, ಹಸ್ತಿನಪುರಕ್ಕೆ ಹೋಗ್ತೇನೆ. ನಿನ್ನ ಪ್ರಕಾರ ಸಂಧಿಗೆ ನಾನು ಮಾತಾಡಿ ಬರಬೇಕಲ್ವ? ಈಗಾಗಲೇ ಸಂಜಯನಲ್ಲಿ ಹೇಳಿ ಕಳಿಸಿದ್ದಿ 5 ಗ್ರಾಮವಾದರೂ ಸಾಕು ಅಂತ ಹೇಳಿ. ಆ ಮಾತನ್ನು ಹೇಳಿ ನಾನು ಬರುವಂಥ ಕೆಲಸ. ಆದರೆ ಅಷ್ಟಕ್ಕೆ ಅವ ಒಪ್ತಾನೋ ಅಂತ ಒಂದು ಪ್ರಶ್ನಿಸಿದ. ಅಷ್ಟಕ್ಕೆ ಅವನು ಒಪ್ತಾನೋ ಅಂತ ಪ್ರಶ್ನಿಸಿದರೆ ಯಾರು ಮಾತಾಡಬೇಕು? ಧರ್ಮರಾಜ ಮಾತಾಡಬೇಕು. ಅವನು ಒಪ್ಪಲಿಲ್ಲ ಅಂದರೆ ಕೃಷ್ಣ ಆಮೇಲೆ ಏನು ಮಾಡಬೇಕು ಅಂತ ನೀನೇ ಹೇಳಬೇಕು ಅಂತ ಹೇಳಿದ. ಇವೊಂದು ತೀರ್ಮಾನ ಇಲ್ಲ, ಇವೊಂದಿಷ್ಟೇ, 5 ಗ್ರಾಮ ಕೊಡಲಿ, ಅಷ್ಟಕ್ಕೆ ಒಪ್ತಾನೆ. ಒಪ್ಪಲಿಲ್ಲ ಅಂತಾದರೆ ಆಮೇಲೆ ಏನು ಮಾಡಬೇಕು ಅಂತ ನೀನೇ ಹೇಳಬೇಕು. ಕೃಷ್ಣ ಸುಮ್ಮನಾದ. ಸರಿ, ಇವನು ಮೌನ ಆದ, ಇವನ ಹತ್ರ ಇನ್ನೂ ಉತ್ತರ ಇಲ್ಲ. ಹಾಗಾದರೆ ಉಳಿದವರ ಮಾತು ಕೇಳಬೇಕಲ್ವ? ಭೀಮಸೇನನ ಹತ್ರ ಪ್ರಶ್ನಿಸಿದ. ಭೀಮಸೇನ ಬಹಳ ಸುಂದರವಾದ ವೇದಾಂತದ ಮಾತುಗಳನ್ನು ಹೇಳುತ್ತಾನೆ. ಅದನ್ನಿಲ್ಲಿ ಬೇಡ ಉಪನ್ಯಾಸ ಮಾಡುವುದು, ಯಾಕಂದರೆ ವೇದಾಂತದ ವಿಷಯಗಳದು ಬಹಳ ಸುಂದರವಾಗಿ ನಿರೂಪಣೆ ಮಾಡ್ತಾನೆ. ಯುದ್ಧ ಮಾಡುವುದು ಅನ್ಯಾಯ. ಯಾಕೆ ಅನ್ಯಾಯ ಅಂದರೆ ದುಷ್ಟರನ್ನು ಸಾಯಿಸುವುದು ನ್ಯಾಯ. ಕ್ಷತ್ರಿಯರಿಗೆ ಯುದ್ಧ ಎಂಬುದು ಧರ್ಮ. ನಾವು ಕ್ಷತ್ರಿಯರು. ತಪ್ಪು ಮಾಡಿದವರನ್ನು ಮತ್ತು ತಪ್ಪು ಮಾಡತಕ್ಕಂಥ ವ್ಯಕ್ತಿಗಳಿಗೆ ಸಹಕಾರ ಕೊಡ್ತಕ್ಕಂಥವರನ್ನು ಸಾಯಿಸುವುದು ಕ್ಷತ್ರಿಯನಿಗೆ ಧರ್ಮ. ಆದರೆ ಇವತ್ತು ಆ ಧರ್ಮವನ್ನು ನಾನೇನಾದರೂ ಅನುಷ್ಠಾನ ಮಾಡಿದೆ ಅಂತಾದರೆ ಅದರಿಂದ ಸಾಯುವುದು ನಮ್ಮ ಗುರುಗಳು, ನಮ್ಮ ಹಿರಿಯರು, ಜೊತೆಗೆ ನಮ್ಮ ತಮ್ಮಂದಿರು. ಇಷ್ಟೇ ಆದರೆ ತೊಂದರೆ ಇಲ್ಲ. ಆದರೆ ಅಲ್ಲಿ ಸತ್ತ ಹಾಗೆ ಇತ್ತವೂ ಸಾಯ್ತಾರೆ. ನಮಗೆ ಹೆಣ್ಣು ಕೊಟ್ಟಂತಹ ದ್ರುಪದ, ನಮ್ಮನ್ನು 1 ವರ್ಷ ಸಾಕಿರ್ತಕ್ಕಂತಹ ವಿರಾಟ ಮಹೋದಯ, ನಮ್ಮ ಸೋದರ ಮಾವನಾದಂತಹ ಆ ಕಡೆ ಇರತಕ್ಕಂಥ ಶಲ್ಯಭೂಪತಿ, ನಮ್ಮ ವಂಶದ ಹಿರಿಯರಾಗಿರ್ತಕ್ಕಂಥ ಬಾಲ್ಯಕ ಮಹಾರಾಜರು, ಅವರ ಮಗನಾದ ಸೋಮದತ್ತ, ಭೂರಿಶ್ರವಸ್ಸು ಮೊದಲಾದವರು, ಎಷ್ಟು ಜನ ಇದ್ದಾರೆ ಸಂಬಂಧಿಕರು, ಎಲ್ಲರೂ ಸಾಯುವ ಪ್ರಸಂಗ ಬಂದು ಹೋಗ್ತದೆ. ನಮ್ಮ ಪುಟ್ಟ ಪುಟ್ಟ ಮಕ್ಕಳು 5 ಜನ ಇದ್ದಾರೆ, ಅಭಿಮನ್ಯು ಇದ್ದಾನೆ. ಯಾರು ಉಳಿತಾರೆ ಯಾರು ಹೋಗ್ತಾರೆ ಅಂತ ಹೇಳಲಿಕ್ಕಾಗದೇ ಇರುವ ರೀತಿಯ ಇಂತಹ ಯುದ್ಧವನ್ನು ಮಾಡಿದರೆ ಕೊನೆಗೆ ಒಂದು ಅಪಕೀರ್ತಿ ನಮಗೆ ಉಳಿಯುತ್ತೆ. ಈ ಭೀಮನಿಂದಾಗಿ ಭರತ ವಂಶ ನಾಶವಾಯಿತು, ಮಹಾಭಾರತ ಆಗಿ ಹೋಯಿತು. ಮಹಾಭಾರತ ಅಂದ್ರೇನು? ಭರತ ವಂಶದ ನಾಶ. ಇದು ಭೀಮನಿಂದಾಗಿ ಆಯಿತು ಅಂತ ಬರ್ತದೆ. ಆದ್ದರಿಂದ ಬೇಡ ಕೃಷ್ಣ, ಅಣ್ಣ ಹೇಳಿದ ಹಾಗೆ ಆಗಲಿ. ಕೃಷ್ಣ ಒಂದು ಸಲ ನಗ್ತಾನೆ. ಮಾತಾಡ್ತಾ ಇರೋದು ಭೀಮ ಹೌದೋ ಅಂತ ಕೇಳ್ತಾನೆ. ಸ್ಪಷ್ಟವಾಗಿ ಕೇಳಿದೆ, ಇದು ಭೀಮ ಮಾತಾಡ್ತಾ ಇರೋದು. ಭೀಮಸೇನನು ಕೂಡ ಪುಟ್ಟದಾಗಿ ನಕ್ಕು ತಲೆ ತಗ್ಗಿಸ್ತಾನೆ. ಅಂದರೆ ಇದೊಂದು ವಿಚಿತ್ರವಾದ ವಾತಾವರಣವನ್ನು ವೇದವ್ಯಾಸರು ಇಲ್ಲಿ ನಿರ್ಮಾಣ ಮಾಡಿದ್ದಾರೆ. ಭೀಮಸೇನ ನಕ್ಕು ತಲೆ ತಗ್ಗಿಸ್ತಾನೆ ಅಂದರೆ ಏನರ್ಥ? ನಾನು ಸ್ವಲ್ಪ ನಾಟಕ ಮಾಡ್ತಾ ಇದ್ದೇನೆ ಕೃಷ್ಣ, ನಿಂಗೆ ಬಿಟ್ಟರೆ ಬೇರೆಯವರಿಗೆ ಅರ್ಥ ಆಗಲಾರದು ಅಂತ ಭೀಮಸೇನನ ಅಭಿಪ್ರಾಯ. ಕೃಷ್ಣ ಮುಂದೆ ಒಂದು ಅಧ್ಯಾಯ ಇದೆ ಕೃಷ್ಣನ ಮಾತು. ಅವ ಹೇಳ್ತಾನೆ, ಭೀಮಸೇನ, ಸ್ವಧರ್ಮ ಅಂದರೆ ಏನು ಅನ್ನೋದನ್ನು ನೀನೇ ಹೇಳಿದಿ. ಆ ಸ್ವಧರ್ಮಕ್ಕೆ ಇವರು ನಮ್ಮವರು, ಇನ್ನು ಇವರು ಪರರು ಅನ್ನುವ ವ್ಯವಸ್ಥೆ ಇದೆಯೇನು? ಅಧರ್ಮ ಮಾಡಿದಂತಹ ವ್ಯಕ್ತಿಯನ್ನು ಸಾಯಿಸಬೇಕು ಅನ್ನೋದು ಕ್ಷಾತ್ರ ಧರ್ಮ ಹೌದಾದರೆ ಅದು ತಮ್ಮ ನಮ್ಮ ವಂಶದವ ಇತ್ಯಾದಿ ಅದಕ್ಕೆ ವ್ಯವಸ್ಥೆ ಇದೆಯೋ? ಅದು ಎಲ್ಲಿಯಾದರೂ ಧರ್ಮಶಾಸ್ತ್ರದಲ್ಲಿದೆಯೋ? ಮಾಸ್ಮ ಭರತಾಹ ಅನಶನ್ ಅಂತೀಯಲ್ಲ, ಭರತ ವಂಶದವರು ಒಬ್ಬರು ಸಾಯಬಾರದು ಅಂತ ಹೇಳ್ತಾ ಇದೆಯಲ್ಲ. ದುಷ್ಟರು ಸಾಯದೆ ಹೇಗೆ ತಾನೇ ಸಿಂಹಾಸನ ಶುದ್ಧವಾಗುವುದಕ್ಕೆ ಸಾಧ್ಯ? ಯುದ್ಧಕ್ಕೆ ಹೆದರಿ ಬಿಟ್ಟಿಯಲ್ಲ. ಆ ಕಾಲದಲ್ಲಿ ಅಷ್ಟೆಲ್ಲ ಪ್ರತಿಜ್ಞೆಯನ್ನು ಮಾಡಿದವ. ಒಂದು ಸಂದರ್ಭದಲ್ಲಿ ಈ ನಿನ್ನ ಪತ್ನಿಯಾದಂತಹ ದ್ರೌಪದಿ ದೇವಿಯ ಕೇಶವನ್ನು ನಾನೇ ಕಟ್ಟಿಸ್ತೇನೆ ಅಂತ ಹೇಳಿರ್ತಕ್ಕಂಥವ ಇವತ್ತು
ಯುದ್ಧಕ್ಕೆ ಬೆದರಿಬಿಟ್ಟು ಭೀಮಸೇನನೂ ಕೂಡ ಬೆದರಿದ. ಪೂರ್ವದಲ್ಲಿ ಉದಯಿಸಬೇಕಾದಂತಹ ಸೂರ್ಯ ಪಶ್ಚಿಮದಲ್ಲೆಲ್ಲ ಉತ್ತರದಲ್ಲಿ ಉದಯಿಸಿದ ಹಾಗೆ ಅನಿಸ್ತಾ ಇದೆ. ಪರ್ವತವು ಲಘುವಾಗಿ ನಮ್ಮ ತಲೆಯ ಮೇಲೆ ಹೊತ್ತುಕೊಂಡು ಹೋಗುವುದಕ್ಕೆ ಅವಕಾಶ ಕೊಟ್ಟ ಹಾಗೆ ಕಾಣಿಸ್ತಾ ಇದೆ. ಮೇಘಗಳೆಲ್ಲ ನೆಲದಲ್ಲಿ ಬಂದು ಆಕಾಶದಲ್ಲಿ ಭೂಮಿ ಇದ್ದ ಹಾಗೆ ಕಾಣಿಸ್ತಾ ಇದೆ. ಇದು ಏನು ಹೀಗಾಗಿ ಹೋಯಿತು ಅಂತ ಶ್ರೀಕೃಷ್ಣ ಒಂದು ಆಶ್ಚರ್ಯದ ಭಾವವನ್ನು ಅಭಿವ್ಯಕ್ತಿಗೊಳಿಸಿದ. ಆಗ ಭೀಮಸೇನ ಎದ್ದು ಹೇಳ್ತಾನೆ, ಕೃಷ್ಣ, ಯುದ್ಧ ಮಾಡಬೇಕು, ಆದರೆ ಭರತ ವಂಶ ನಾಶ ಆಗಬಾರದು. ಭರತ ವಂಶದ ಕುಡಿಯಾದರೂ ಉಳಿಬೇಕು. ಧಾರ್ಮಿಕವಾದ ವ್ಯಕ್ತಿ ಸಿಂಹಾಸನದಲ್ಲಿ ಕೂಡುವ ಹಾಗಾಗಬೇಕು. ನಾವು ಯುದ್ಧವನ್ನು ಮಾಡಿ ಯುದ್ಧದಲ್ಲಿ ಪಂಚಪಾಂಡವರಲ್ಲಿ ಒಬ್ಬರಾದರೂ ವಿನಾಶವನ್ನು ಹೊಂದಿದರೆ ನಮ್ಮ ಧರ್ಮರಾಜ ಸಿಂಹಾಸನದಲ್ಲಿ ಕೂತುಕೊಳ್ಳುವುದಿಲ್ಲ. ಅಥವಾ ಯುದ್ಧದಲ್ಲಿ ಭೀಷ್ಮದ್ರೋಣಾದಿಗಳು ಹತರಾದರೂ ಕೂಡ ಧರ್ಮರಾಜನಿಗೆ ನೆಮ್ಮದಿ ಇರುವುದಿಲ್ಲ. ಧರ್ಮರಾಜನಿಗೆ ನೆಮ್ಮದಿ ಇಲ್ಲ ಅಂತೇಳಿ ನಾನು ಸಿಂಹಾಸನದಲ್ಲಿ ಕೂಡುವುದಕ್ಕೆ ಬರುವುದಿಲ್ಲ. ಹಾಗಾಗಿ ನಮ್ಮ ಈ ವಂಶದ ನೆಮ್ಮದಿಯನ್ನು ಹಾಳು ಮಾಡತಕ್ಕಂತಹ ಯುದ್ಧದಿಂದ ಲೋಕಕ್ಕೆ ಕ್ಷೇಮ ಇಲ್ಲ ಅನ್ನುವ ದೃಷ್ಟಿಯಿಂದ ನಾನು ಹೇಳಿದ್ದೇನೆ ಕೃಷ್ಣ. ಆದರೆ ಒಂದು ವೇಳೆ ಆತ 5 ರಾಜ್ಯ ಕೊಡುವುದಿಲ್ಲ ಹೌದಾದರೆ ಆವಾಗ ಯುದ್ಧಕ್ಕೆ ಈ ಗದೆ, ಈ ಮುಷ್ಟಿ ಯಾವತ್ತೂ ಸಿದ್ಧ ಇದೆ. ಇಷ್ಟು ಹೇಳಿದ ಕೂಡಲೇ ಕೃಷ್ಣ ಆತನ ಬೆನ್ನು ನೇವರಿಸಿ ಹೇಳ್ತಾನೆ, ನೀನು ನಿನ್ನ ಶಕ್ತಿಯ ಬಗ್ಗೆ ಏನು ಹೇಳಿದಿ? ಭೀಮಸೇನ ತನ್ನ ಶಕ್ತಿಯ ಬಗ್ಗೆ ಒಂದು 20 ಶ್ಲೋಕಗಳಲ್ಲಿ ಹೇಳ್ತಾನೆ. ಬೇಕಾದರೆ ಆ ಮೇಲೆಯಲ್ಲಿರುವ ತನಕ ದ್ಯುಲೋಕ, ಕೆಳಗಿರತಕ್ಕಂಥ ಪೃಥಿವಿ, ದ್ಯಾವಾ ಪೃಥಿವಿ, ಇವೆರಡನ್ನು ಈ ಕೈಯಲ್ಲಿ ಎಳೆದು ಎರಡರಲ್ಲಿ ಚಪ್ಪಾಳೆ ತಟ್ಟಿ ನಿನ್ನನ್ನು ನಾನು ಕೊಂಡಾಡಬಲ್ಲೆ, ಭಜನೆ ಮಾಡಬಲ್ಲೆ ಅಂತ ಹೇಳ್ತಾನೆ. ಇಂಥ ಸಾಮರ್ಥ್ಯ ಇಲ್ಲ ನಿನ್ನ ಬಗ್ಗೆ ನೀನು ಹೇಳಿಕೊಂಡಿಯಲ್ಲ ಕೃಷ್ಣ, ಭೀಮಸೇನ. ನೀನು ನಿನ್ನ ಬಗ್ಗೆ ಎಷ್ಟು ಹೇಳಿಕೊಂಡು ಅದರ 1000 ಪಟ್ಟು ನಿನ್ನಲ್ಲಿದೆ ಅಂತ ನನಗೆ ಗೊತ್ತುಂಟು ಅಂತ ಹೇಳ್ತಾನೆ. ಯತ್ಕಿಂಚಾತ್ಮನಿ ಕಲ್ಯಾಣಂ ಸಂಭಾವಯಸಿ ಪಾಂಡವ ಸಹಸ್ರಗುಣಮಪ್ಯೇತತ್ ಭೀಮೇ ಸಂಭಾವಯಾಮ್ಯಹಂ. ನೀನು ಎಷ್ಟು ನಿನ್ನ ಬಗ್ಗೆ ಸಾಮರ್ಥ್ಯವನ್ನು ನೀನು ಹೇಳಿಕೊಂಡಿಯೋ ಇದಕ್ಕೆ 1000 ಪಟ್ಟು ನಿನ್ನಲ್ಲಿದೆ. ನೀನು ಹೇಳಿಕೊಂಡಿರೋದು ಇಷ್ಟು, ಇರುವುದಷ್ಟು. ಆದ್ದರಿಂದ ಅಸ್ಮಿನ್ ಮಹಾಮಖೇ ವೀರ ತ್ವಯಿ ಭಾರಸ್ಸಮಾಹಿತ. ಇದು ಸಾಮಾನ್ಯ ಯುದ್ಧ ಅಲ್ಲ. ಅಸ್ಮಿನ್ ಮಹಾಮಖೇ, ಇದು ಒಂದು ದೊಡ್ಡ ಯಾಗ. ಈ ಮುಂದೆ ನಡೆಯತಕ್ಕಂತಹ ಯುದ್ಧ ಅನ್ನೋದು ಅದು ದೊಡ್ಡ ಯಜ್ಞ ಇದ್ದ ಹಾಗೆ. ಈ ಯಜ್ಞದ ಸಂಪೂರ್ಣ ಆಧ್ವರ್ಯವ ಅಂತ ಹೇಳುವ ಒಂದು ಮಹಾಭಾರ ನಿನ್ನ ಹೆಗಲ ಮೇಲೆ ಇದೆಯಪ್ಪ. ತ್ವಯಿ ಭಾರಸ್ಸಮಾಹಿತ ಧೂರ್ ಅರ್ಜುನೇನ ವೋಢವ್ಯ. ಈ ಮಖದ ಧೂ ಅಂದರೆ ಮುನ್ನೇತೃತ್ವ ಅದು ಅರ್ಜುನನಲ್ಲಿರಬೇಕು. ಇನ್ನು ಉಳಿದವರನ್ನೆಲ್ಲ ಸಂರಕ್ಷಣೆ ಮಾಡುವ ಜವಾಬ್ದಾರಿ ಅರ್ಜುನ ಹೊತ್ತು ಅರ್ಜುನನ ಮೂಲಕ ಯುದ್ಧವನ್ನು ನಡೆಸುವ ಜವಾಬ್ದಾರಿ ನೀನು ಹೊರಬೇಕು. ಇಡೀ ಯುದ್ಧದ ಮಹಾಭಾರ ನಿನ್ನ ಮೇಲೆ ಇಟ್ಟಿದ್ದೇನೆ. ಆದ್ದರಿಂದ ಯುದ್ಧಕ್ಕೆ ಸನ್ನದ್ಧನಾಗು. ಮುಂದೆ ಸಂಧಾನದ ಕಥೆ ಏನಾಗ್ತದೆ ಅಂತ ಆಮೇಲೆ ನೋಡೋಣ ಅಂತ ಭೀಮನನ್ನು ಸಮಾಧಾನ ಮಾಡಿದ ಕೃಷ್ಣ. ಭೀಮ ಯಾಕೆ ಹಾಗೆ ಹೇಳಿದ, ಏನು ಕಥೆ ಅಂತ ಆಮೇಲೆ ನೋಡುವ, ಮುಂದೆ ಕಥೆ ಬಂದಾಗ ಗೊತ್ತಾಗ್ತದೆ. ಅಂತೂ ಭೀಮಸೇನನೂ ಒಂದು ಸಲ ತಣ್ಣಗಾಗಿದ್ದಾನೆ. ಇದು ಬೆಂಕಿಯೂ ತಣ್ಣಗಾಯಿತು ಅಂತ ಇದಕ್ಕೆ ಹೆಡ್ಡಿಂಗ್ ಕೊಡಬೇಕು. ಬೆಂಕಿಯ ತಣ್ಣಗಿಕೆ ಅಂತ ಇದಕ್ಕೆ ಹೆಡ್ಡಿಂಗ್ ಇರುವುದು. ಭೀಮಸೇನ ಒಂದು ಸಲ ತಣ್ಣಗಾಗಿದ್ದಾನೆ. ಮುಂದಕ್ಕೆ ಅರ್ಜುನನ ಜೊತೆಗೆ ಮಾತಾಯಿತು. ಅರ್ಜುನ ಅಣ್ಣಂದಿರೆಲ್ಲೇ ಹೇಳಿದ ಮೇಲೆ ನನ್ನ ವಿಶೇಷ ಏನಿಲ್ಲ ಅಂತಾನೆ. ಅದರ ಜೊತೆಗೆ ಹೇಳ್ತಾನೆ ಕೃಷ್ಣ, ನಾನು ಹಾಗೆ ಅಂತಲೂ ಹೇಳುವುದಿಲ್ಲ, ಹೀಗೆ ಅಂತಲೂ ಹೇಳುವುದಿಲ್ಲ. ಮತ್ತೆ ನೀನು ಹೋದ ಮೇಲೆ ಅಲ್ಲಿ ಏನಾಗ್ತದೆ ಅದಕ್ಕೆ ಸರಿಯಾಗಿ ನೀನು ತೀರ್ಮಾನ ತೆಗೋ. ನಿನ್ನ ತೀರ್ಮಾನ ನನ್ನ ತೀರ್ಮಾನ ಒಂದೇ. ಮುಂದಕ್ಕೆ ನಕುಲನಲ್ಲಿ ಪ್ರಶ್ನೆ ಬಂತು. ನಕುಲ ಮಾತಾಡಿದ. ನಕುಲ ಹೇಳಿದ, ಕೃಷ್ಣ ಏನು ಅಂತ ಹೇಳುವುದು? ಯಾಕಂದರೆ ನಾವು ಯಾವ ತೀರ್ಮಾನ ಮಾಡಿದರೂ ಕೂಡ ಅದು ಹಾಗೆ ನಡೆಯುವುದಿಲ್ಲ, ನಮ್ಗೆ ಗೊತ್ತು. ಯಾಕೆ ಅಂತೇಳಿದರೆ ನಾವು ಇಲ್ಲಿಯ ತನಕ ಈ ಸಿಂಹಾಸನದಲ್ಲಿ ಕೂತು ಇಂದ್ರಪ್ರಸ್ಥದಲ್ಲಿ ಆಳ್ವಿಕೆ ಮಾಡ್ತಾ ಇದ್ದವರು. ಆದರೆ ಇದ್ದಕ್ಕಿದ್ದ ಹಾಗೆ ಕಾಡಿಗೆ ಹೋಗಬೇಕಾದ ಪ್ರಸಂಗ ಬಂತು. ದೊಡ್ಡ ಅವಮಾನವನ್ನು ಸಭೆಯಲ್ಲಿ ಅನುಭವಿಸಬೇಕಾಯಿತು. ನಾವೇನು ನಿರೀಕ್ಷಿಸಿ ಮಾಡಿದ್ದಲ್ಲ, ಅದು ಆಗ್ತಾ ಹೋದದ್ದು. ಹಾಗಾದರೆ ಏನಾಗುತ್ತೋ ಅದು ಆಗುತ್ತೆ ಅಷ್ಟೇ. ನಾನು ಅದು ಆಗುತ್ತೆ ಇದಾಗಲಿ ಅಂತ ನಿನ್ನ ಹತ್ರ ಹೇಳುವಂಥದ್ದೇನಿದೆ? ಸಹದೇವನ ಹತ್ತಿರಕ್ಕೆ ಬಂತು. ಸಹದೇವ ಹೇಳ್ತಾನೆ, ಕೃಷ್ಣ ಯುದ್ಧ ಆಗಲೇಬೇಕು. ಒಂದು ದೃಢವಾದ ತೀರ್ಮಾನ, ಅದರಲ್ಲಿ ಪ್ರಶ್ನೆಯೇ ಇಲ್ಲ. ಅವರು ಅವತ್ತು ಮಾಡಿದ ಅಪಚಾರ ಇವತ್ತು ನನ್ನ ಕಣ್ಣ ಮುಂದೆ ಕಾಣಿಸ್ತಾ ಇದೆ. ನಮ್ಮ ಪತ್ನಿಯಾದಂತಹ ದ್ರೌಪದಿ ದೇವಿಗೆ ಆಗಿರತಕ್ಕಂತಹ ದುಷ್ಟಾಚಾರಗಳು, ಅದಕ್ಕೆ ಪ್ರತಿಯಾಗಿ ಯುದ್ಧ ನಡೆಯದೇ ಹೋದ ಪಕ್ಷದಲ್ಲಿ ನಾವು ದೇವರಿಗೆ ಅನ್ಯಾಯ ಮಾಡಿದ ಹಾಗೆ. ಆದ್ದರಿಂದ ಧರ್ಮರಾಜ ಬೇಕಾದರೆ ಮನೆಯಲ್ಲಿ ಕೂತುಕೊಳ್ಳಿ, ಭೀಮಾರ್ಜುನರೂ ಯುದ್ಧಕ್ಕೆ ಬರದೇ ಹೋದರೂ ತೊಂದರೆ ಇಲ್ಲ. ನಾನೊಬ್ಬ ಹೋಗಿ ನಾನು ಸಾಯುವುದೋ ಅವರು ಸಾಯುವುದೋ ಎರಡರಲ್ಲೊಂದು ತೀರ್ಮಾನ ಆಗಬೇಕು. ನೀನು ಮಾತ್ರ ಯುದ್ಧ ಬೇಡ ಅಂತ ಮಾಡಿಕೊಂಡು ಮಾತ್ರ ಬರಬೇಡ ಅಂತ ಸಹದೇವ ಸ್ಪಷ್ಟವಾಗಿ ನಿಖರವಾಗಿ ಹೇಳಿದ.
ಇದಾದ ಮೇಲೆ ದ್ರೌಪದಿ ದೇವಿಯು ಅದೇ ಸಭೆಯಲ್ಲಿದ್ದಾಳೆ, ಕರೆದದ್ದಲ್ಲ, ದೊಡ್ಡ ಸಭೆ. ಆ ದೊಡ್ಡ ಸಭೆಯಲ್ಲಿ ನಕುಲ ಮಾತಾಡಿದ ಗುಳ್ಳೆ ಮಾತಾಡಿದವ ಸಾತ್ಯಕಿ, ಅರ್ಜುನನ ಪರಮ ಆಪ್ತನಾದಂತಹ ಶಿಷ್ಯ. ಆತ ನಕುಲ ಹೇಳಿದ ಮಾತನ್ನು ಕೇಳಿ ಚಪ್ಪಾಳೆ ತಟ್ಟಿ ತೊಡೆ ತಟ್ಟಿ ತಾನು ತನ್ನ ಜಲ್ಲಣವನ್ನು ಗಟ್ಟಿ ಕಟ್ಟಿಕೊಂಡು ಎದ್ದು ನಿಲ್ತಾನೆ, ಬಿಲ್ಲನ್ನು ಒಂದು ಸಲ ಝೇಂಕರಿಸ್ತಾನೆ. ಇಡೀ ಸಭೆಯಲ್ಲಿ ಸ್ವಲ್ಪ ಸ್ವಲ್ಪ ನಿದ್ದೆ ಮಾಡ್ತಾ ಇದ್ದವರು ಗಟ್ಟಿ ಕೂತ್ಕೊಳ್ತಾರೆ. ಓ, ಏನೋ ಈಗ ಒಂದು ಅದ್ಭುತ ಪ್ರದರ್ಶನ ಉಂಟು ಅಂತ ಎಲ್ಲರೂ ಸರಿಯಾದರು. ಎಲ್ಲರೂ ಕೈಯೆತ್ತಿ ಜಯಕಾರ ಹಾಕ್ತಾರೆ, ಯುದ್ಧವೇ ಸರಿ, ಯುದ್ಧವೇ ಸರಿ ಅಂತ. ಇಡೀ ಸಭೆ, 7 ಅಕ್ಷೌಹಿಣಿ ಸೈನ್ಯದ ಸಭೆ, ಅದು ಯುದ್ಧಕ್ಕೆ ಒತ್ತು ಕೊಡ್ತದೆ, ಯುದ್ಧವೇ ಆಗಬೇಕು. ಸಹದೇವ ಹೇಳಿದ್ದು ಸರಿ ಇದೆ. ಸಾತ್ಯಕಿಯೂ ಅದಕ್ಕೆ ಬೆಂಬಲ ಸೂಚಿಸಿದ್ದಾನೆ. ಸಾತ್ಯಕಿ ಅಂದರೆ ಮಹಾಶಕ್ತಿಶಾಲಿ. ಕೆಲವೊಂದು ಸಲ ಯುದ್ಧದಲ್ಲಿ ಸಾತ್ಯಕಿ ಕಾಣಿಸಿಕೊಂಡ ಅಂದರೆ ಅರ್ಜುನ ಬಂದದ್ದೋ ಸಾತ್ಯಕಿ ಬಂದದ್ದೋ ಅಂತ ಗೊತ್ತಾಗ್ತಾ ಇರಲಿಲ್ಲಂತೆ. ಅಂತಹ ಮಹಾಶಕ್ತಿಶಾಲಿ ಭಗವಂತ ಶ್ರೀಕೃಷ್ಣನ ಕೈಯಲ್ಲಿ ಅಧ್ಯಯನ ಮಾಡಿದ್ದಾನೆ, ಬಲರಾಮನಲ್ಲಿ ಓದಿದ್ದಾನೆ, ಅರ್ಜುನನತ್ರವೇ ಕೂತುಕೊಂಡು ತಾನು ಕಲಿತದ್ದರ ಬಗ್ಗೆ ಅಭ್ಯಾಸ ಮಾಡಿದ್ದಾನೆ. ಅಂತಹ ಶಕ್ತಿಶಾಲಿ, ಚಕ್ರವ್ಯೂಹವನ್ನು ಭೇದಿಸಬಲ್ಲೆ ಅಂತ ಹೇಳಿ ಎದ್ದು ನಿಂತಿರತಕ್ಕಂಥ ಶಕ್ತಿಶಾಲಿ ಸಾತ್ಯಕಿ. ಅವನ ಮಾತು, ಸಹದೇವನ ಮಾತು, ಇಬ್ಬರ ಮಾತು ಕೂಡ ಹೀಗೆ ಬಂದಾಗ ಶ್ರೀಕೃಷ್ಣ ದ್ರೌಪದಿ ದೇವಿಯ ಮುಖವನ್ನು ನೋಡ್ತಾನೆ. ದ್ರೌಪದಿ ದೇವಿ ಶಾಂತವಾಗಿದ್ದಾಳೆ. ಭೀಮಸೇನನೂ ಯುದ್ಧ ಮಾಡುವುದಿಲ್ಲ ಅಂತ ಹೇಳಿದಾಗ ಆಕೆಗೇನು ಅನಿಸಲಿಲ್ಲ. ಇವ್ರದ್ದೆಲ್ಲ ಹಾಗೆ, ಅಣ್ಣ ಹೇಳಿದ ಹಾಗೆ ತಮ್ಮ ಇವ್ರದ್ದು ನಡೀತಾ ಇರ್ತದೆ. ಆಗ ಈಗ ಇದ್ದ ಹಾಗೆ ಮುಂದಕ್ಕೆ ಇರುವುದಿಲ್ಲ ಅಂತ ಆಕೆಗೆ ಗೊತ್ತು. ಈ ಗಂಡಂದಿರು ಯಾರು ಹೇಗೆ ಅಂತ ಅವಳಿಗೆ ಜೀವನದಲ್ಲಿ ಅಭ್ಯಾಸ ಆಗೋಗಿದೆ. ಆದ್ದರಿಂದ ಅವಳು ಏನೂ ಟೆನ್ಷನ್ ಮಾಡಿಕೊಳ್ಳಿಲ್ಲ, ಶಾಂತವಾಗಿ ಕೂತಿದ್ದವಳು. ತಾನು ಕೃಷ್ಣ ಯಾವಾಗ ಆಕೆಯ ಮುಖ ನೋಡಿದ ಆವಾಗ ಮೊದಲು ಸಹದೇವನಿಗೆ, ಆಮೇಲೆ ಸಾತ್ಯಕಿಗೆ ಕೈ ಮುಗಿತಾಳಂತೆ. ಸಂಭಾವ್ಯ ಸಹದೇವಂಚ ಸಾತ್ಯಕಿಂಚ ಬಲೀಯಸಿ. ಅವರಿಬ್ಬರಿಗೂ ಕೂಡ ಸಂಭಾವನೆ, ನಾನು ನಿಮ್ಮ ಮಾತನ್ನು ಅನುಮೋದಿಸ್ತೇನೆ ಅಂತ ಹೇಳಿ ಅವರಿಬ್ಬರಿಗೂ ಕೂಡ ಕೈ ಮುಗಿದು, ಆಮೇಲೆ ಆಕೆ ಅಣ್ಣ ಅಂತ ತನ್ನ ಬಗ್ಗೆ ಕೃಷ್ಣನ ಮೇಲೆ ಒಂದು ರೀತಿಯಲ್ಲಿ ಸಖಿ ಭಾವ. ಈ ಕೃಷ್ಣೇ ಅನಿಸಿದಂತಹ ದ್ರೌಪದಿ ದೇವಿಯನ್ನು ಯಾವಾಗ ಪಾಂಡವರು ವಿವಾಹವಾದರೂ ಆ ವಿವಾಹದ ಸಂಪೂರ್ಣ ಪೌರೋಹಿತ್ಯ ಶ್ರೀಕೃಷ್ಣನದ್ದು. ವಿವಾಹದ ಹಿನ್ನೆಲೆಯಲ್ಲಿ ನಾವು ಆ ಕಾಲದಲ್ಲಿ ಆ ಕಥೆಯನ್ನು ಕೇಳಿದ್ದೇವೆ. ಕೃಷ್ಣನಿಂದಾಗಿ ಈ ಮದುವೆ ಆದದ್ದು. ಅಂತಹ ಕೃಷ್ಣ ಅವತ್ತು ಮದುವೆ ಮಾಡಿಸಿದವ. ಆಮೇಲೆ ಯಾವ ಕಷ್ಟ ಆಕೆಗೆ ಬಂದರೂ ಕೂಡ ಬೆನ್ನಿನಲ್ಲಿ ರಕ್ಷಣೆಯ ಸ್ವರೂಪದಲ್ಲಿ ಹಾ ಕೃಷ್ಣ ದ್ವಾರಕಾವಾಸಿನ್ ಅಂತ ಅವಳೊಂದು ಕೂಗ ಹಾಕಿದರೆ, ಗೋವಿಂದ ಅಂತ ಕರೆದರೆ ಅಲ್ಲಿ ಬಂದು ಸಂರಕ್ಷಣೆ ಕೊಡ್ತಕ್ಕಂತಹ ಕೆಲಸ ಮಾಡ್ತಾನೆ ಕೃಷ್ಣ. ಅಷ್ಟು ತನ್ನ ಭಕ್ತೆಯಾದಂತಹ ಸಾಕ್ಷಾತ್ ಭಾರತೀದೇವಿಯೇ ಮೂರ್ತಿವೆತ್ತು ಈ ಪ್ರಪಂಚದಲ್ಲಿ ಕಾಣಿಸಿಕೊಂಡಿರ್ತಕ್ಕಂತಹ ಪಂಚದೇವಿ ಸಮಾವಿಷ್ಟವಾದಂತಹ ಆ ದ್ರೌಪದಿಯ ಮೇಲೆ ಆ ಭಗವಂತನಿಗೆ ಅಷ್ಟೊಂದು ಪ್ರೀತಿ, ಅಷ್ಟೊಂದು ಸಖಿ ಭಾವ. ಅದನ್ನು ಆಕೆ ಹೇಳ್ತಾಳೆ, ಸ್ವಾಮಿ ಯುದ್ಧ ಬೇಡ ಅಂತ ಕೆಲವರು ಹೇಳ್ತಾರೆ, ನಮ್ಮ ಭೀಮಸೇನ ದೇವರು ಕೂಡ ಅಂತ ಕೈ ತೋರಿಸಿ ಹೇಳ್ತಾಳೆ. ಭೀಮಸೇನ ದೇವರು ಕೂಡ ಹೀಗೆ ಹೇಳ್ತಾರೆ, ಯುದ್ಧ ಬೇಡ ಅಂತ ಹೇಳ್ತಾರೆ. ನಾನೂ ಇದ್ದೇನೆ, ನೀನೂ ಇದ್ದಿ ಕೃಷ್ಣ. ನಾನು ದ್ರುಪದರಾಜನ ಮಗಳು. ಅವಳು ಹೇಳುವುದು ಒಂದು 7 ಕಾರಣಗಳನ್ನು ಹೇಳ್ತಾಳೆ. ನಾನು ದ್ರುಪದರಾಜನ ಮಗಳು. ಎಂತಹ ದ್ರುಪದರಾಜ? ಆ ಕಾಲದಲ್ಲಿ ಈ ದೇಶದಲ್ಲಿದ್ದ ಪ್ರತಿಯೊಬ್ಬ ರಾಜಕುಮಾರನೂ ಕೂಡ ನನಗೆ ದ್ರುಪದ ಮಾವ ಆಗಬೇಕು ಅಂತ ಬಯಸಿದ್ರಂತೆ. ಆ ಗುಟ್ಟು ಗೊತ್ತಾಗೋದೇ ಈಗ ನಮಗೆ. ದ್ರುಪದ ರಾಜ ಮಾವ ಆಗಬೇಕು, ದ್ರುಪದ ರಾಜನ ಮಗಳನ್ನು ಮದುವೆ ಆಗಬೇಕು ಅಂತ ಅವರಿಗೇನು ಇಷ್ಟ ಅಲ್ಲ ಅಂತೆ. ಯಾಕಂದರೆ ಅಂತಹ ದ್ರುಪದ, ಅವನನ್ನು ಮಾವ ಅಂತ ನಾವು ಪಡೆದರೆ ಅವನ ಮಗಳು ಬೇಕಾದರೆ ಕಾಗೆಯೂ ಆಗ್ಬೋದು, ಗುಬ್ಬಚ್ಚಿಯೂ ಆಗ್ಬೋದು, ಅದೇನು ಬೇಕಾದರೆ ಆಗಿರಲಿ, ಅಂತೂ ದ್ರುಪದನ ಮಗಳನ್ನು ನಾವು ಮದುವೆ ಆದ್ವಿ ಅಂತಾದರೆ ನಮಗೆ ದ್ರುಪದನ ಬಲ ಸಿಗ್ತದೆ. ಅದಕ್ಕಿಂತ ದೊಡ್ಡ ಗೌರವ ಏನಿದೆ ಪ್ರಪಂಚದಲ್ಲಿ ಅಂತ ಹೇಳುವಷ್ಟು ದೊಡ್ಡ ರಾಜ ದ್ರುಪದ. ಅಂತಹ ರಾಜ ದ್ರುಪದನ ಮಗಳು ನಾನು. ಅಗ್ನಿಸಂಭವನಾದಂತಹ ದೃಷ್ಟದ್ಯುಮ್ನನಿಗೆ ತಂಗಿ. ದೃಷ್ಟದ್ಯುಮ್ನ ಅಸಾಮಾನ್ಯ ಶೂರ. ನಾನೂ ಸ್ವತಃ ಮಾತಾಪಿತೃಗಳ ಶುಕ್ರಶೋಣಿತದ ಸಂಬಂಧವಿಲ್ಲದೆ ಸಾಕ್ಷಾತ್ ಅಗ್ನಿಪ್ರಭೆಯಿಂದ ಆವಿರ್ಭವಿಸಿರ್ತಕ್ಕಂತಹ ಯಾಜ್ಞಸೇನಿ ಅಂತ ಕರೆಸಿಕೊಂಡವಳು. ಒಂದು ಅಂಶ, 2ನೇ ಅಂಶ, 3ನೇ ಅಂಶ. ಇಷ್ಟು ಮಾತ್ರ ಅಲ್ಲ, ನನಗೆ ಪಂಚಮೇ ಪತಯಸ್ಸಂತಿ, ಪ್ರಪಂಚವನ್ನೆಲ್ಲ ನಡುಗಿಸಬಲ್ಲ 5 ಜನ ಲೋಕಪಾಲಕರಿಗೆ ಸದೃಶರಾಗಿರತಕ್ಕಂತಹ ದೇವತಾ ಸದೃಶರಾದಂತಹ ಈ ವ್ಯಕ್ತಿಗಳ ಪತ್ನಿಯಾಗಿರ್ತಕ್ಕಂಥವಳು ನಾನು. ಇವೆಲ್ಲಕ್ಕೂ ಕಿರೀಟಪ್ರಾಯವಾಗಿ ಸಾಕ್ಷಾತ್ ಶ್ರೀಕೃಷ್ಣನ ಪರಮಸಖಿ, ಭವತಸ್ತು ಪರಾಸಖಿ ಅಂತಾಳೆ. ನಿನ್ನ ಪರಮಸಖಿಯಾಗಿರ್ತಕ್ಕಂಥವಳು. ಯಾವ ಹೊತ್ತಿಗೆ ಬೇಕಾದರೂ ಕೃಷ್ಣ ರಕ್ಷಣೆ ಕೊಡ್ತಾನೆ ಅಂತ ಪರರೆಲ್ಲ ಭಾವಿಸುವಷ್ಟು ಆಪ್ತಳಾಗಿರ್ತಕ್ಕಂಥ ಹೆಣ್ಣು ಮಗಳು.
ಇಷ್ಟಲ್ಲದೆ ಆ ದುರ್ಯೋಧನನ ಪತ್ನಿಯಾದ ಭಾನುಮತಿಯಾಗಲಿ, ದುಶ್ಯಾಸನ ಪತ್ನಿಯಾಗಲಿ, ಇವರೆಲ್ಲ ಹೇಗೆ ಈ ಕುರುಕುಲದ ಸೊಸೆಯಂದಿರೋ ಅಷ್ಟೇ ಅರ್ಥದಲ್ಲಿ ನಾನೂ ಕೂಡ ಕುರುಕುಲದ ಸೊಸೆ. ಧೃತರಾಷ್ಟ್ರನಿಗೆ ಸೊಸೆಯಾಗಿದ್ದೇನೆ. ಸಾಕ್ಷಾತ್ ಭೀಷ್ಮಾಚಾರ್ಯರಿಗೂ ಅಷ್ಟೇ ನಿಕಟವಾದ ಸಂಬಂಧ. ಧೃತರಾಷ್ಟ್ರನಿಗೆ ಯಾವ ಸಂಬಂಧ ನನ್ನ ಜೊತೆಗೋ ಅದೇ ಸಂಬಂಧ ಭೀಷ್ಮಾಚಾರ್ಯರಿಗೂ ಕೂಡ ನನ್ನ ಜೊತೆಗೆ. ಯಾಕಂದರೆ ಭೀಷ್ಮಾಚಾರ್ಯ ಸಾಕ್ಷಾತ್ ಧೃತರಾಷ್ಟ್ರನಿಗೆ ಅಣ್ಣನಾಗಬೇಕಾದವ. ಅಂದರೆ ಇಂತಹ ಸ್ಥಿತಿ ನನಗಿರಬೇಕಾದರೆ ನನ್ನ ಪರಿಸ್ಥಿತಿ ಏನಾಗಿ ಹೋಗಿದೆ? ಆ ಸಭೆಯಲ್ಲಿ ಅಂಥ ಅವಮಾನ ಆಗಿ ಹೋಯಿತು ನೋಡು ಅಂತ ತನ್ನ ತಲೆ ಕೂದಲನ್ನು ಕೈಯ ಮೇಲೆ ಹಾಕಿಕೊಂಡು ಕೃಷ್ಣ ಹೀಗಿದೆ. ಆ ಸಂದರ್ಭದಲ್ಲಿ ಇದೇ ನನ್ನ ಪತಿದೇವನಾದಂತಹ ಭೀಮಸೇನ ಮಾತು ಕೊಟ್ಟಿದ್ದ. ಇದರ ಜೊತೆಗೆ ಏನು ನಡೀತು ಅನಾಹುತ, ಇವರು ಯಾರೂ ಕೂಡ ಮುಂದೆ ಬರದೇ ಹೋದಾಗ ನೀನು ನನ್ನ ಮಾನ ರಕ್ಷಣೆ ಮಾಡಿದಿ. ಸಾಕ್ಷಾತ್ ಧೃತರಾಷ್ಟ್ರನೇ ಬೇಕಾದ ವರ ಕೇಳು ಅಂತ ಹೇಳಿದ. ನಾನು ಎಷ್ಟು ವರ ಕೇಳಿದೆ ಗೊತ್ತೋ, ಇವತ್ತು ನೆನಪಿಸಿಕೊಳ್ತಾ ಇದ್ದೇನೆ. ಸಾಯುಧರಾಗಿ ಸವಸ್ತ್ರರಾಗಿ ನನ್ನ ಈ 5 ಜನ ಪತಿಯರನ್ನು ಬಿಡುಗಡೆಗೊಳಿಸು ಅಂತ ಒಂದು ವರ ಕೇಳಿದೆ. ಮತ್ತೆ ವರ ಕೇಳು ಅಂತ ಹೇಳಿದರೆ ನಾನು ವರ ಕೇಳಲಿಲ್ಲ. ಆಮೇಲೆ ಅವನಾಗಿಯೇ ಕೊಟ್ಟ ಉಡುಗೊರೆಗಳು, ರಾಜ್ಯವನ್ನು ತಗೊಳ್ಳಿ, ನೀವು ಅಲ್ಲಿಗೆ ಹೋಗಿ ಅಂತ ಹೇಳಿದ್ದೆ ಹೊರತು ನಾನು ಬೇರೆ ವರ ಕೇಳಲಿಲ್ಲ. ಕಾರಣ ಏನು ಅಂತೇಳಿದರೆ, ಇವರು ಮಾಡಿದಂತಹ ಪ್ರತಿಜ್ಞೆಯನ್ನು ಈಡೇರಿಸುವುದಕ್ಕೆ ಇಷ್ಟಾದರೆ ಸಾಕು. ಅವರಲ್ಲಿದ್ದ ಬಂಧನ, ಧರ್ಮದ ಒಂದು ಕಟ್ಟಿನಿಂದ ಸಿಕ್ಕಿಕೊಂಡಿದ್ದೇವೆ ಅಂತ ಅವರು ಅಂದುಕೊಂಡಿದ್ದಾರಲ್ಲ, ಅದನ್ನು ಬಿಡಿಸಿದರೆ, ದಾಸ್ಯ ಬಂಧನವನ್ನು ಬಿಡಿಸಿತು ಅಂತಾದರೆ ಬೇಕಾದ್ದು ಕೊಡಬಲ್ಲಂತಹ ಮಹಾಶಕ್ತಿ ಪತಿದೇವರಲ್ಲಿದೆ ಅಂತ ತೀರ್ಮಾನಿಸಿ ನಾನು ಅಷ್ಟನ್ನು ಮಾತ್ರ ಕೇಳಿದ್ದೆ. ಆದರೆ ಇವತ್ತು ಆ ಪತಿಯರು ಮತ್ತೆ ಬಂಧನಕ್ಕೆ ಸಿಕ್ಕಿ ಹಾಕಿಕೊಂಡಿದ್ದಾರೆ. ನಿನ್ನನ್ನು ಬಿಟ್ಟರೆ ಮತ್ತೆ ಯಾರು ರಕ್ಷಕರು ಸ್ವಾಮಿ? ಅವತ್ತು ನೀನು ಅವತ್ತು ರಕ್ಷಣೆ ಕೊಟ್ಟು ಇವತ್ತು ನೀನೇ ರಕ್ಷಣೆ ಕೊಡಬೇಕು ಅಂತ ಈ ತಾಯಿ ಕೃಷ್ಣನ ಮುಂದೆ ಮಾತಾಡಿದರೆ, ಕೃಷ್ಣ ಆಕೆಯ ಕಣ್ಣೀರು ಒರೆಸು, ನೀನು ನಿನ್ನ ಒಂದೊಂದು ಕಣ್ಣೀರು ಭೂಮಿಗೆ ಬಿತ್ತು ಅಂತಾದರೆ ಅಲ್ಲಿ ಇದ್ದವರದೆಲ್ಲ ರಕ್ತ ನೆಲಕ್ಕೆ ಬೀಳ್ತದೆ. ಪತಿವ್ರತೆಯಾದಂತಹ ನೀನು ಕಣ್ಣೀರು ಹಾಕಬಾರದು ಅಂತ ಆಕೆಗೆ ಸಮಾಧಾನ ಮಾಡಿ, ಯೋಚಿಸಬೇಡ, ನೀನು ಯಾರ ಮೇಲೆ ಇಷ್ಟು ಅನರ್ಥ ಮಾಡಿದ್ದಾರೆ ಅಂತ ಹೇಳ್ತಾ ಇದೆಯೋ ಅಂಥವರ ಪತ್ನಿಯರೆಲ್ಲ ತಲೆ ಬಿರುಕು ಹಾಕಿಕೊಂಡು ಕಣ್ಣನ್ನು ಕಣ್ಣೀರಿನಿಂದ ಭೂಮಿಯನ್ನು ತೊಯಿಸುವಂತಹ ಪ್ರಸಂಗವನ್ನು ನಾನೇ ನಿನಗೆ ಕಣ್ಣಾರೆ ತೋರಿಸ್ತೇನೆ ಅಂತ ಆಕೆಗೆ ಮಾತು ಕೊಟ್ಟು ಆಕೆಯನ್ನೂ ಸಂತೈಸಿ ಕೃಷ್ಣ ಹೇಳ್ತಾನೆ, ಈಗ ಸಂಧಿಯೋ ಯುದ್ಧವೋ ಎರಡರಲ್ಲಿ ಒಂದು ಏನಾಗ್ತದೆ ಅದನ್ನು ತೀರ್ಮಾನಿಸುವುದಕ್ಕೆ ನಾನು ಹೋಗುವುದು. ನಾನು ಸಂಧಾನಕ್ಕೋಸ್ಕರ ಹೋಗುವುದಲ್ಲ, ಸಂಧಾನದ ಪ್ರಯತ್ನವನ್ನು ಮಾಡುವುದು. ಇದರಲ್ಲಿ ನೀನೇ ಹೇಳಿದ ಹಾಗೆ 5 ಗ್ರಾಮವನ್ನು ನಾನು ಕೇಳ್ತೇನೆ, ಅದಕ್ಕೆ ಅವರ ಉತ್ತರ ಏನಿರ್ತದೆ, ಅದರ ಮೇಲೆ ಮುಂದೆ ಏನಾಗ್ತದೆ ಅದಕ್ಕೆಲ್ಲ ಒಪ್ಪಿಕೊಳ್ಳಬೇಕು ಅಂತ ಇಷ್ಟು ನಿರ್ದೇಶನ ಕೊಟ್ಟು ತಾನು ಹೊರಟ. ದಾರುಕನಿಗೆ ಆದೇಶಿಸಿದ. ಶೈಬ್ಯ ಮೊದಲಾದ 4 ಕುದುರೆಗಳನ್ನು ದಾರುಕ ಕಟ್ಟಿ ಸಿದ್ಧಗೊಳಿಸಿದಂತಹ ರಥ. ಸಾತ್ಯಕಿಯೂ ಕೂಡ ಕೃಷ್ಣನ ಜೊತೆಗಿದ್ದಾನೆ. ಕೃಷ್ಣ ಸಾತ್ಯಕಿಗೆ ಹೇಳಿದ, ನೀನು ನನ್ನ ಜೊತೆಗೆ ಬಾ, ಯಾಕಂದರೆ ನಾವು ಹೋಗ್ತಾ ಇರುವುದು ಶತ್ರುಗಳ ಊರಿಗೆ, ಅಲ್ಲಿದ್ದವರೆಲ್ಲ ಒಳ್ಳೆಯವರಲ್ಲ, ದೂತರನ್ನೂ ಹೊಡೆದು ಹಾಕಿ ಬಂಧನ ಮಾಡುವಂತಹ ವ್ಯಕ್ತಿಗಳು ಅಲ್ಲಿದ್ದಾರೆ. ಆದ್ದರಿಂದ ರಥದಲ್ಲಿ ನನ್ನ ಸುದರ್ಶನ ಚಕ್ರ, ನನ್ನ ಶಂಖ, ನನ್ನ ಗದೆ ಎಲ್ಲ ರಥದಲ್ಲಿ ಹಾಕ್ಕೊಂಡಿರು, ಬೇಕಾಗ್ತದೆ. ಬಿಲ್ಲು ಮತ್ತು ಬಾಣಗಳನ್ನು ಕೂಡ ರಥದಲ್ಲಿ ಪೇರಿಸು, ನೀನು ಜೊತೆಗೆ ಬರುವುದಕ್ಕೆ ಸನ್ನದ್ಧ ಆಗು ಅಂತ ಸಾತ್ಯಕಿಯನ್ನು ಸಿದ್ಧಪಡಿಸ್ತಾನೆ. ಶ್ರೀಕೃಷ್ಣ ರಥದಲ್ಲಿ ಸಾತ್ಯಕಿಯ ಜೊತೆಗೆ ಏರಿ ನಿಂತಾಗ ದೃಪದಾದಿಗಳು ಕೂಡ ಅವನ ಜೊತೆಗೆ ಬರ್ತಾರೆ, ಪಂಚಪಾಂಡವರೂ ಜೊತೆಗೆ ಬರ್ತಾರೆ, ದ್ರೌಪದಿ ದೇವಿಯೂ ಜೊತೆಗೆ ಬರ್ತಾರೆ. ಜೊತೆಗೆ ಸುಮಾರು 2 ಯೋಜನದಷ್ಟು ದೂರಕ್ಕೆ ಬಂದ ಮೇಲೆ ಕೃಷ್ಣನನ್ನು ಅಲ್ಲಿಂದ ಕಳಿಸಿಕೊಡುವಂತಹ ಆಲೋಚನೆ. ಅಲ್ಲೊಂದು ಮತ್ತೆ ಸಭೆ ನಡೀತದೆ. ಆ ಸಭೆಯಲ್ಲಿ ಧರ್ಮರಾಜ ಮತ್ತೆ ಹೇಳ್ತಾನೆ, ನನ್ನ ತಾಯಿಯನ್ನು ಸಂತೈಸು, ಆಕೆ ಕಣ್ಣೀರು ಹಾಕಬಾರ್ದು, ಕುಂತಿಯನ್ನೇ ಮೊದಲು ನೀನು ದರ್ಶನ ಮಾಡಬೇಕು ಅಂತ ಮತ್ತೊಂದು ಬಾರಿ ಹೇಳ್ತಾನೆ. ಯುದ್ಧ ಆಗದೇ ಇರುವುದಕ್ಕೆ ಪ್ರಯತ್ನ ಪಡು ಅಂತ ಮತ್ತೊಮ್ಮೆ ನೆನಪು ಮಾಡ್ತಾನೆ. ಭೀಷ್ಮ ದ್ರೋಣಾದಿಗಳೆಲ್ಲ ನಮ್ಮ ಕುಶಲವನ್ನು ತಿಳಿಸು ಅಂತ ಹೇಳ್ತಾನೆ. ವಿದುರನಿಗೆ ನನ್ನ ದೊಡ್ಡ ನಮಸ್ಕಾರ ಹೇಳು ಅಂತ ಹೇಳ್ತಾನೆ. ಎಲ್ಲರನ್ನೂ ನೆನೆಸಿಕೊಂಡು ತನ್ನ ಕುಶಲ ವಾರ್ತೆಯನ್ನು ಅಲ್ಲಿ ತಲುಪಿಸುವ ಉದ್ದೇಶವನ್ನು ಕೂಡ ಆತನಿಗೆ ಹೇಳಿ ಕೃಷ್ಣನನ್ನು ಪಾಂಡವರು ಒಟ್ಟಿಗೆ ಕಳಿಸಿಕೊಡ್ತಾರೆ. ಕೃಷ್ಣ ಶರವೇಗದಿಂದ ರಥವನ್ನು ದಾರುಕ ಹೊಡೆದಿದ್ದಾನೆ. ರಥ ಹೋಗ್ತಾ ಇರಬೇಕಾದ್ರೆ ಅನೇಕ ವಿಪ್ರರು ಕಾಣಿಸಿದ್ರಂತೆ. ಅವರನ್ನೂ ಹಿಂದೆ ಹಾಕಿ ಮುಂದಕ್ಕೆ ರಥ ಸಾಗಿತು. ಕೃಷ್ಣ ನೋಡ್ತಾನೆ, ಇದು ಅಸಾಮಾನ್ಯರಾದ ತೇಜಸ್ವಿಗಳು, ಇವರು ಯಾಕೆ ಈ ಮಾರ್ಗದಲ್ಲಿ ಹೀಗೆ ನಡ್ಕೊಂಡು ಗುಂಪು ಕಟ್ಟಿ ಹೋಗ್ತಾ ಇದ್ದಾರೆ, ಎಲ್ಲಿಯಾದರೂ ಜಾತ್ರೆ ಗೀತ್ರೆ ಏನಾದರೂ ನಡೀತಾ ಇದೆಯೋ ಅಂತ ಕೃಷ್ಣನ ಆಲೋಚನೆ. ರಥ ನಿಲ್ಲಿಸುವುದಕ್ಕೆ ಹೇಳಿದ. ಕೃಷ್ಣ ರಥದಿಂದ ಇಳಿದಾಗ ಈ ಋಷಿಗಳು ವೇಗವಾಗಿ ಬಂದರು. ನೋಡಿದರೆ ಅದು ಸಾಮಾನ್ಯ ಋಷಿಗಳಲ್ಲ, ಅಲ್ಲಿ ವೇದವ್ಯಾಸರಿದ್ದಾರೆ,
ಸಾಕ್ಷಾತ್ ಪರಶುರಾಮಾಚಾರ್ಯರಿದ್ದಾರೆ, ನಾರದರೇ ಮೊದಲಾದಂತಹ ದೇವಋಷಿಗಳಿದ್ದಾರೆ, ಬ್ರಹ್ಮಋಷಿಗಳಿದ್ದಾರೆ, ಕಾಂಡಋಷಿಗಳಿದ್ದಾರೆ. ಎಲ್ಲ ಥರದ ಋಷಿಗಳು ಕೂಡ ಸಮುದಾಯದಲ್ಲಿ ಸಾಗಿದ್ದಾರೆ. ಯಾಕೆ, ಏನು ಕಥೆ ಅಂತ ಒಂದು ಪ್ರಶ್ನೆ ನಡೀತದೆ. ಆವಾಗ ಪರಶುರಾಮಾಚಾರ್ಯರು ಕೃಷ್ಣನ ಹತ್ರ ಹೇಳ್ತಾರೆ, ಕೃಷ್ಣ, ನೀನು ಸಂಧಾನಕ್ಕೋಸ್ಕರ ದುರ್ಯೋಧನನ ಸಭೆಗೆ ಸಾಗ್ತಾ ಇದೆಯಲ್ಲ, ದುರ್ಯೋಧನನ ಸಭೆಯಲ್ಲಿ ನೀನು ಹೇಗೆ ನಡ್ಕೊಳ್ಬೇಕು ಅನ್ನುವುದನ್ನು ಉಪದೇಶ ಮಾಡ್ತಿ. ಆವಾಗ ದುರ್ಯೋಧನ ಪ್ರಭೃತಿಗಳು ಅದಕ್ಕೆ ಯಾವ ರೀತಿಯಲ್ಲಿ ಪ್ರತಿಕ್ರಿಯಿಸ್ತಾರೆ ಅನ್ನುವುದನ್ನು ನಾವೆಲ್ಲ ನೋಡಬೇಕು ಅಂತ ಬಯಸಿದ್ದೇವೆ. ಆದ್ದರಿಂದ ನಾವು ಸಭೆಗೆ ಹೊರಟದ್ದು, ಹೆಚ್ಚು ವೇಗವಾಗಿ ಹೋಗಬೇಡ, ನೀನು ಹೋಗುವುದರೊಳಗೆ ನಾವು ಕೂಡ ಅಲ್ಲಿ ತಲುಪಬೇಕು ಅಂತ ಹೇಳಿದರು. ಏನು ಮಾಡಬೇಕು ಈಗ ಕೃಷ್ಣ, ಇವರನ್ನೆಲ್ಲ ರಥದಲ್ಲಿ ಕೂಡಿಸಿಕೊಂಡು ಹೋಗಬೇಕು ಅಥವಾ ನೀವು ಹೋಗು ಅಲ್ಲೇ ತನಕ ನಾನು ಮೆಲ್ಲಕ್ಕೆ ಬರ್ತೇನೆ ಅಂತ ಹೇಳಬೇಕು? ಕೃಷ್ಣ ಹೇಳಿದ, ನೀವು ಸಾವಕಾಶ ಬನ್ನಿ, ನಾನು ಇವತ್ತು ರಾತ್ರಿಯೆಲ್ಲ ವಿಶ್ರಾಂತಿ ತಗೊಂಡು ಅಲ್ಲಿಗೆ ಹೋಗೋದು, ಹಾಗಾಗಿ ನಾಳೆ ಅಲ್ಲ ನಾಡಿದ್ದು ಬೆಳಗ್ಗೆ ಅಲ್ಲಿಗೆ ತಲುಪುವುದು, ಅಷ್ಟರಲ್ಲಿ ನೀವು ಅಲ್ಲಿ ತಲುಪಿದರೆ ಸರಿ ಅಂತ ಹೇಳಿದ ಋಷಿಗಳಿಗೆ. ಋಷಿಗಳ ಜೊತೆಗೆ ಒಂದು ವಿಶಿಷ್ಟವಾದ ಸಂವಾದ ನಡೀತದೆ. ಅದೊಂದು ಮಹಾಭಾರತದ ಒಂದು ವಿಶೇಷ. ಯಾಕಂದರೆ ಇಷ್ಟು ಬಿಸಿ ಬಿಸಿಯಾಗಿ ಕಥೆ ನಡೀತಾ ಇರುವಾಗ ಮಧ್ಯದಲ್ಲಿ ಋಷಿಗಳ ಜೊತೆಗೆ ಕೃಷ್ಣನ ಒಂದು ಸಂವಾದ. ಋಷಿಗಳು ಹೇಳುವ ಮಾತು, ಯುದ್ಧ ನಡೆಯುವಂಥದ್ದು, ಇದು ನಡಿಲೇಬೇಕು. ಹೇಳ್ತಾ ಇರುವುದು ಪರಶುರಾಮಾಚಾರ್ಯರು. ಪರಶುರಾಮಾಚಾರ್ಯರ ಅವತಾರವಾಗಿರುವುದೇ ಅದು ತ್ರೇತಾಯುಗದ ಅವತಾರ. ಅವತಾರದ ಉದ್ದೇಶ ಏನು ಅಂತೇಳಿದರೆ ದುಷ್ಟರ ಸಂಹಾರ ಅನ್ನೋದೇ ಉದ್ದೇಶ. ಅವತ್ತು 21 ಬಾರಿ ಭೂತಲದಲ್ಲಿ ಪ್ರದಕ್ಷಿಣೆ ಮಾಡಿ ಲೋಕವನ್ನು ಆಳುವುದಕ್ಕೋಸ್ಕರ ನಿಯಂತ್ರಿತರಾದಂತಹ ಕ್ಷತ್ರಿಯರು ಯಾರಿದ್ದಾರೆ ಅವರೇ ಅಪಚಾರ ಮಾಡಿದಾಗ, ಅಂದರೆ ಬೇಲಿಯೇ ಹೊಲಮೇಯುವಂತಹ ಕೆಲಸವನ್ನು ಮಾಡಿದಾಗ ಆ ದುಷ್ಟಕ್ಷತ್ರಿಯರ ಸಂಹಾರವನ್ನು ಮಾಡಿದವ ಪರಶುರಾಮಾಚಾರ್ಯ. ಅದು ಎಷ್ಟು ಜೋರು, ಕ್ಷತ್ರಿಯರನ್ನು ಸುಮ್ಮನೆ ಹೋಗಿ ಹೊಡಿತಾ ಇರಲಿಲ್ಲ. ಅವರಲ್ಲಿ ಹೋಗಿ ಅವರು ಧಾರ್ಮಿಕರಾಗಿ ರಾಜ್ಯಭಾರ ಮಾಡ್ತಾ ಇಲ್ಲ ಅನ್ನುವುದನ್ನು ಪರಿಗಣಿಸಿದ ಸ್ಥಿತಿಯಲ್ಲಿ ಅಲ್ಲಿಗೆ ಮಾತ್ರ ಹೋಗುವುದು. ಅಂತಹ ಕ್ಷತ್ರಿಯರನ್ನು ಕತ್ತರಿಸುವುದಕ್ಕೆ ಕತ್ತಿಯನ್ನೋ ಅಥವಾ ತನ್ನಲ್ಲಿದ್ದ ಪರಶುವನ್ನು ಎತ್ತಿ ಹಿಡಿದು ನೀವು ಧರ್ಮದಿಂದ ರಾಜ್ಯಭಾರ ಮಾಡ್ತೀರೋ ಇಲ್ಲೋ ಅಂತ ಕೇಳ್ತಿದ್ದ. ಇಲ್ಲ ಅಂದಾಗ ತಲೆ ಕತ್ತರಿಸ್ತಿದ್ದ. ಕೊನೆಗೆ ಏನು ಮಾಡಿದ ಅಂತ ಹೇಳಿದರೆ, ಸುಮಾರು 12,000 ರಾಜರುಗಳನ್ನು ತಾನು ಒಂದು ಹಗ್ಗದಲ್ಲಿ ಬಂಧನ ಮಾಡಿ ಅವರನ್ನೆಲ್ಲ ಇವತ್ತು ನಾವು ಕುರುಕ್ಷೇತ್ರ ಅಂತ ಕರೆಯುವಂತಹ ಪ್ರದೇಶಕ್ಕೆ ತಗೊಂಡು ಹೋಗ್ತಾನೆ. ಅಲ್ಲಿ ದೊಡ್ಡ ಸರೋವರ ಇದೆ, ಬ್ರಹ್ಮ ಸರೋವರ. ಆ ಬ್ರಹ್ಮ ಸರೋವರದ ಬದಿಗೆ ಇಷ್ಟೂ 12 ಜನರನ್ನು ಕರ್ಕೊಂಡು ಹೋಗಿ ಅವರ ಕೈಯಲ್ಲೇ ಹಾರೆ, ಗುದ್ದಲಿ, ಪಿಕಾಸು ಕೊಟ್ಟು ಇದನ್ನೆಲ್ಲ ಕೊಟ್ಟು ಇಲ್ಲೊಂದು ದೊಡ್ಡ ಹೊಂಡ ತೆಗೀರಿ ಅಂತ ಹೇಳಿ ಅವರಿಂದ 5 ರೀತಿಯ ಹೊಂಡಗಳನ್ನು ತೆಗೆಸ್ತಾನೆ. ತೆಗೆಸಿ ಹೇಳ್ತಾನೆ, ಇದು ನಿಮ್ಮನ್ನೆಲ್ಲ ಹೂತು ಹಾಕುವುದಕ್ಕೋಸ್ಕರ ತೆಗೆಸಿರುವಂಥದ್ದು. ನಿಮ್ಮಲ್ಲಿ ಕೊನೆಯದಾಗಿ ಪ್ರಶ್ನೆ ಮಾಡ್ತೇನೆ, ನೀವು ಈ ಸ್ಮೃತಿ ಗ್ರಂಥಗಳು ರಾಜನಾದವ ಹೇಗೆ ರಾಜ್ಯಭಾರ ಮಾಡಬೇಕು ಅನ್ನುವುದನ್ನು ಆದಿರಾಜನಾದಂತಹ ಸ್ವಯಂಭುವ ಮನು ತನ್ನ ಸ್ಮೃತಿ ಗ್ರಂಥದಲ್ಲಿ ನಿರ್ವಾಹ ಮಾಡಿಕೊಟ್ಟಿದ್ದಾನೆ, ಹೀಗೇ ರಾಜ್ಯಭಾರ ನಡೆಸಬೇಕು ಅಂತ. ಈ ಸ್ಮೃತ್ಯುಕ್ತವಾದ ಮಾನವ ವಿಧಾನದ ಪ್ರಕಾರ ನೀವು ನಿಮ್ಮ ರಾಜ್ಯಭಾರ ಮಾಡ್ತೀರೋ ಅಥವಾ ಇಲ್ಲಿಯ ತನಕ ಹೇಗೆ ನಡೆಸಿಕೊಂಡು ಬಂದಿದ್ದೀರೋ ಹಾಗೆ ನಡೆಯುವವರು ಅಂತ ಕೇಳಿದ. ನಾವು ಇನ್ನೊಬ್ಬರು ಹೇಳಿದ ಹಾಗೆ ರಾಜ್ಯಭಾರ ಮಾಡುವುದಲ್ಲ, ನಾವು ಸ್ವರಾಟ್, ನಾವು ಹೇಳಿದ ಹಾಗೆ ನಾವು ರಾಜ್ಯಭಾರ ಮಾಡ್ತಕ್ಕಂಥವ್ರು, ಇನ್ನೊಬ್ಬರು ನಮಗೆ ಕಲಿಸಬೇಕಾದ ಅವಶ್ಯಕತೆ ಇಲ್ಲ ಅನ್ನುವ ರೀತಿಯ ದರ್ಪದ ಉತ್ತರ ಅವರ ತಲೆಯಿಂದ ಅವರ ಬಾಯಿಯಿಂದ ಬಂದಾಗ ಪರಶುರಾಮ ಅಷ್ಟೂ ಜನರ ತಲೆಯನ್ನು ಕೂಡ ಬೀಸಿ ಒಗೆದಂತಹ ತನ್ನ ಪರಶುವಿನಿಂದ ಕತ್ತರಿಸ್ತಾನೆ. ಅವರ ಶರೀರದಿಂದ ಸುರಿದಂತಹ ರಕ್ತದಿಂದ 5 ಮಡುಗಳನ್ನು ತುಂಬಿಸ್ತಾನೆ. ಅದಕ್ಕೆ ಸಮಂತ ಪಂಚಕ ಅಂತ ಹೆಸರಾಗ್ತದೆ. ಅಲ್ಲಿ ತುಂಬಿದಂತಹ ರಕ್ತದಿಂದಲೇ ತನ್ನ ತಂದೆಯಾದಂತಹ ಜಮದಗ್ನಿಗೆ ತಾನು ತರ್ಪಣವನ್ನು ಕೊಡ್ತಾನೆ. ಭೂಮಿಯನ್ನೆಲ್ಲ ತನ್ನ ವಶವನ್ನು ಮಾಡಿಕೊಂಡಂತಹ ಪರಶುರಾಮದೇವ ಅಷ್ಟೂ ಭೂಮಿಯನ್ನು ಕೂಡ ಯಾವ ತಪಸ್ವಿಗಳ ಬಗ್ಗೆ ಈ ಕ್ಷಾತ್ರ ದೌಷ್ಟ್ಯ ಎಂಬುದು ನಡೆದು ಅವರ ತಪಸ್ಸೆಲ್ಲ ನಿಂತು ಹೋಗಿತ್ತೋ ಅಂಥ ವಿಪ್ರರಿಗೆ ಆ ಭೂಮಿಯನ್ನು ದಾನ ಮಾಡಿ, ನೀವು ಈ ಪ್ರದೇಶದಲ್ಲಿ ಯಜ್ಞಯಾಗಾದಿ ನಿಷ್ಠರಾಗಿ ನೀವು ಬದುಕಿರಿ, ನಿಮಗೇನು ಸಮಸ್ಯೆ, ತೊಂದರೆ, ದೌರ್ಜನ್ಯ ನಡೀತು ಅಂತಾದರೆ ರಕ್ಷಕನಾಗಿ ನಾನಿದ್ದೇನೆ, ನೀವು ರಾಮ ಅಂತ ಕೂಗಿದರೆ ಅಲ್ಲಿ ಪ್ರತ್ಯಕ್ಷ ಆಗ್ತೇನೆ ಅಂತ ಅವರಿಗೆ ಅಭಯವನ್ನು ಕೊಟ್ಟು ಈ ಭೂಲೋಕದಲ್ಲಿ ಮತ್ತೊಮ್ಮೆ ಯಜ್ಞಯಾಗ ಮೊದಲಾದಂತಹ ನಮ್ಮ ಸಾಂಪ್ರದಾಯಿಕವಾದ ಧರ್ಮ ಅಥವಾ ಸನಾತನ ಧರ್ಮ ಅದನ್ನು ಪ್ರತಿಷ್ಠಾಪನೆ ಮಾಡಿದಂತಹ ಕೀರ್ತಿ ಅದು ಪರಶುರಾಮಾಚಾರ್ಯರಂತು. ಅಂತಹ ಪರಶುರಾಮನ ಕ್ಷೇತ್ರ ಇದು. ಪರಶುರಾಮ ಕ್ಷೇತ್ರ ಅಂತ ಈ ಪ್ರದೇಶವನ್ನು ನಾವು ಉಲ್ಲೇಖ ಮಾಡ್ತೇವೆ. ಆ ರೀತಿ ಅವತ್ತು ಧರ್ಮ ಪ್ರತಿಷ್ಠಾಪನೆ ಮಾಡಿದ್ದಂತಹ ಪರಶುರಾಮಾಚಾರ್ಯನಿಗೆ ಆತನ ವಂಶದ ಮೂಲಪುರುಷನಾದಂತಹ ಭೃಗು ಮಹರ್ಷಿ ಬಂದು ಆತನ ಕೈ ಕಟ್ಟುವ ಕೆಲಸ ಮಾಡಿದ. ಪರಶುರಾಮ, ನಾವೆಲ್ಲ
ದೇವತಾ ವಂದನೆ, ಸಂಧ್ಯಾ ವಂದನೆ, ಪೂಜೆ ಪುರಸ್ಕಾರ ಇತ್ಯಾದಿಗಳನ್ನು ಮಾಡ್ತಾ ಇರಬೇಕಾದವರು ಹೀಗೆ ಕ್ಷತ್ರಿಯರನ್ನು ಸಂಹಾರ ಮಾಡುವುದು ತರವಲ್ಲ ಮಗು. ಈಗ ಆದದ್ದು ಆಗಿ ಹೋಯಿತು. ನಿನ್ನ ತಂದೆಯಾದಂತಹ ಜಮದಗ್ನಿ ನಮ್ಮ ವಂಶದಲ್ಲಿ ಬಂದಂತಹ ದೊಡ್ಡ ಪುರುಷ, ಆತನ ತಲೆಯನ್ನು ಅನ್ಯಾಯ ಕ್ರಮದಲ್ಲಿ ಈ ಕಾರ್ತವೀರ್ಯನ ತಮ್ಮಂದಿರು ಕತ್ತರಿಸಿದರು ಅಂತ ನೀನು ಮಾಡಿರ್ತಕ್ಕಂತಹ ಕೆಲಸ ತಪ್ಪು ಅಂತ ನಾನು ಹೇಳುವುದಿಲ್ಲ. ಆದರೆ ನೀನು ಭಾರ್ಗವ ಗೋತ್ರದಲ್ಲಿ ಬಂದ ಭಾರ್ಗವರಾಮನಾಗಿದ್ದುಕೊಂಡು ಇಂಥ ತಪ್ಪು, ಇಂಥ ಘಟನೆ ಮಾಡಿದ ಕಾರಣದಿಂದ ಅದಕ್ಕೋಸ್ಕರ ಒಂದು ತೀರ್ಥಯಾತ್ರೆ ಮಾಡಿ ಅದನ್ನು ಪರಿಹಾರ ಮಾಡು ಮಗು. ಆದರೆ ಇನ್ನು ಮುಂದೆ ಹೀಗೆ ಶಸ್ತ್ರವನ್ನು ಹಿಡಿಬೇಡ ಅಂತ ಮೂಲ ಪುರುಷ ಬಂದು ಹೇಳಿದರೆ ಈ ಪರಶುರಾಮ ಶಸ್ತ್ರ ಸನ್ಯಾಸವನ್ನು ಮಾಡಿದ. ಅವತ್ತು ಶಸ್ತ್ರ ಸನ್ಯಾಸ ಮಾಡಿದವ ಇನ್ನು ಮುಂದೆ ನಾನು ಕ್ಷತ್ರಿಯರ ತಲೆ ಕಡಿಯುವುದಿಲ್ಲ ಅಂತ ಅಜ್ಜನಿಗೆ ಮಾತು ಕೊಟ್ಟವ ಮತ್ತೆ ಶಸ್ತ್ರ ಹಿಡಿಲಿಲ್ಲ. ಆದರೆ ಚಿರಜೀವಿ ಪರಶುರಾಮ ಅನ್ನೋದು ಚಿರಜೀವಿ ಶಕ್ತಿ. ಅದೇ ಶಕ್ತಿ ದ್ವಾಪರದಲ್ಲೂ ಇದೆ. ತಾನು ದುಷ್ಟರ ಸಂಹಾರವನ್ನು ನಾನು ಮಾಡುವುದಿಲ್ಲ ಅಂತ ತನ್ನ ವಂಶದ ಹಿರಿಯನಿಗೆ ಮಾತು ಕೊಟ್ಟಿದ್ದಾನೆ. ಆದರೆ ಮಾಡಿಸುವುದಿಲ್ಲ ಅಂತ ಮಾತು ಕೊಡಲಿಲ್ಲ. ದುಷ್ಟ ಸಂಹಾರಕ್ಕೋಸ್ಕರವೇ ಇಳಿದು ಬಂದಂತಹ ಅವತಾರ ಅಲ್ವೇ ಚಿರಜೀವಿ ಪರಶುರಾಮ ದೇವ. ಆತ ಇಲ್ಲಿ ಭೀಷ್ಮನಿಗೆ ವಿದ್ಯಾಭ್ಯಾಸ ಮಾಡಿಸಿದ, ದ್ರೋಣಾಚಾರ್ಯರಿಗೆ ಪಾಠ ಹೇಳಿದ. ಅದು ಕೂಡ ದ್ರೋಣಾಚಾರ್ಯರಿಗೆ ಪಾಠ ಹೇಳಿದಂತಹ ಸಂದರ್ಭ ಭಾಳ ವಿಚಿತ್ರ. ದ್ರೋಣ ತನ್ನ ಮಗನಾದಂತಹ ಅಶ್ವತ್ಥಾಮನಿಗೆ ಕುಡಿಯುವುದಕ್ಕೆ ಹಾಲು ಇಲ್ಲ ಅನ್ನೋ ಪ್ರಸಂಗ ಬಂದಾಗ ಒಂದು ಹಾಲು ಬೇಕು, ಅದಕ್ಕೋಸ್ಕರ ಒಂದು ಹಸು ಬೇಕು, ಯಾರ ಹತ್ರ ಕೇಳಬೇಕು ಅಂತ ಯೋಚಿಸಿದ. ದ್ರೋಣಾಚಾರ್ಯನಿಗೆ ಅವರದು ಜೀವನದ ಪದ್ಧತಿಯೇ ವಿಚಿತ್ರ. ಯಾರತ್ರವೂ ಬೇಡದೆ ಶಿಲೋಂಚ ವೃತ್ತಿಯಲ್ಲಿ ತನ್ನ ಜೀವನವನ್ನು ನಡೆಸ್ತಾ ಇದ್ದವ ದ್ರೋಣಾಚಾರ್ಯ. ಶಿಲವೃತ್ತಿ, ಉಂಚವೃತ್ತಿ ಅಂದರೆ ಬಹಳ ಕಷ್ಟ. ಅದು ಯಾರ ಹೊಟ್ಟೆಗೂ ಕೂಡ ಪೆಟ್ಟು ಬೀಳದೆ ತನ್ನ ಹೊಟ್ಟೆ ತುಂಬಿಸಿಕೊಳ್ಳಬೇಕು ಅನ್ನೋ ವೃತ್ತಿ. ಕೃಷಿ ಮಾಡಿದ ಮೇಲೆ ಅಲ್ಲಿ ಜಾರಿ ಬಿದ್ದಂತಹ ಧಾನ್ಯಗಳೇನುಂಟು ಅದನ್ನು ಮಾತ್ರ ಹೆಕ್ಕಿಕೊಂಡು ಬಂದು ಜೀವನ ಮಾಡ್ತಾ ಇದ್ದಂತಹ ಶಿಲೋಂಚ ವೃತ್ತಿಯಲ್ಲಿ ಬದುಕಿದಂತಹ ದ್ರೋಣಾಚಾರ್ಯ ಇವತ್ತು ಹಸು ಬೇಕು ಅಂದರೆ ಹೇಗೆ ಹಸುವನ್ನು ಸಂಪಾದಿಸುವುದು, ಯಾರತ್ರವೂ ಬೇಡಬಾರದು ಅನ್ನುವ ಅಪ್ರತಿಗ್ರಹ ವೃತ್ತಿಯಲ್ಲಿದ್ದವನು ಸಂಪಾದನೆ ಮಾಡುವ ಬಗೆ ಹೇಗೆ? ಈ ಲೋಕದಲ್ಲಿ ಅವತರಿಸಿದ ದೇವರು ಪರಶುರಾಮ ದೇವರು, ಅವರು ಪ್ರಪಂಚವನ್ನೆಲ್ಲ ಸಂಹಾರ ಮಾಡಿ ಪಡೆದಂತಹ ಅತಿಶಯಿತವಾದ ಧನಧಾನ್ಯಗಳು ಅವರಲ್ಲಿದೆ. ಅವರಲ್ಲಿ ಹೋಗಿ ಕೇಳಿದರೆ ಅದು ಬೇಡಿದ ಹಾಗೆ ಆಗುವುದಿಲ್ಲ. ಯಾಕಂದರೆ ಲೋಕವನ್ನೆಲ್ಲ ಸಂರಕ್ಷಣೆ ಮಾಡ್ತಕ್ಕಂಥ ದೇವರಲ್ಲಿ ಬೇಡದೆ ಇದ್ಯಾರಲ್ಲಿ ಬೇಡಬೇಕು. ಆದ್ದರಿಂದ ಪರಶುರಾಮಲ್ಲಿ ಹೋಗ್ತೇನೆ ಅಂತ ದ್ರೋಣರು ಮಾಡಿದ ಕೆಲಸ ಅದು. ಸೀದಾ ಪರಶುರಾಮಾಚಾರ್ಯರ ಹತ್ರ ಗೋಮಂತಕ ಪರ್ವತಕ್ಕೆ ಹೋಗ್ತಾರೆ. ಪರಶುರಾಮರಲ್ಲಿ ಹೋಗಿ ನಮಸ್ಕಾರ ಮಾಡ್ತಾರೆ. ಭಾರದ್ವಾಜ ಗೋತ್ರೋತ್ಪನ್ನ ಅಹಂ ದ್ರೋಣ ಶರ್ಮ ಅಭಿವಾದಯೇ ಅಂತ ನಮಸ್ಕಾರ ಮಾಡ್ತಾರೆ. ಪರಶುರಾಮಾಚಾರ್ಯರು ಕೇಳ್ತಾರೆ, ಏನು ಬೇಕಿತ್ತು ತಮಗೆ? ಇವರು ಹೇಳ್ತಾರೆ, ನನಗೆ ಮಗನಿಗೆ ಹಾಲು ಕುಡಿಸುವುದಕ್ಕೆ ಒಂದು ಹಸುವಿನ ವ್ಯವಸ್ಥೆ ಇಲ್ಲ, ಆದ್ದರಿಂದ ತಮ್ಮಲ್ಲಿ ಬೇಡುವುದಕ್ಕೆ ಬಂದಿದ್ದೇನೆ. ಆವಾಗ ಪರಶುರಾಮರು ಹೇಳ್ತಾರೆ, ನನ್ನಲ್ಲಿದ್ದ ಅಂಥ ವಸ್ತುಗಳೆಲ್ಲ ದಾನ ಮಾಡಿ ಆಯಿತು, ಇನ್ನು ಕೊಡುವುದರಲ್ಲಿ ನನ್ನದು ಅಂತ ಯಾವುದೂ ಇಲ್ಲ. ಇನ್ನು ಇರುವಂಥದ್ದೇನು ಅಂತೇಳಿದರೆ ನನ್ನಲ್ಲಿ ಶಾಸ್ತ್ರಗಳಿದ್ದಾವೆ ಅಷ್ಟೇ. ಶಸ್ತ್ರವಿದ್ಯೆ ಇದೆ, ಶಾಸ್ತ್ರವಿದ್ಯೆ ಇದೆ. ಅದು ಬಿಟ್ಟು ಭೌತಿಕವಾದ ಯಾವುದೇ ವಸ್ತು ನನ್ನಲ್ಲಿ ದಾನ ಕೊಡುವುದಕ್ಕಿಲ್ಲ. ಇದರಲ್ಲಿ ಯಾವುದಾದರೂ ಬೇಕು ಅಂತಾದರೆ ನೀನು ತಗೊಳ್ಬೋದು. ನನ್ನಲ್ಲಿ ದೇಹಿ ಅಂತ ಬಂದವರನ್ನು ಖಾಲಿ ಕೈಯಲ್ಲಿ ಕಳಿಸುವುದಕ್ಕೆ ನನಗೆ ಇಷ್ಟ ಇಲ್ಲ. ಆಗ ನಮ್ಮ ದ್ರೋಣಾಚಾರ್ಯರು ಅವರಲ್ಲಿ ಕೇಳಿದ್ದು, ಹಾಗಾದರೆ ನನಗೆ ಶಸ್ತ್ರ ಎರಡೂ ವಿದ್ಯೆಯನ್ನು ಹೇಳಿಕೊಡಿ, ಮುಖ್ಯವಾಗಿ ಶಾಸ್ತ್ರ ಅಲ್ಲ ಶಸ್ತ್ರವಿದ್ಯೆ ನನಗೆ ತಮ್ಮಿಂದ ಬೇಕು ಅಂತ ಕೇಳಿ ಆರಂಭದಲ್ಲಿ ಒಂದು 7-8 ವರ್ಷಗಳ ತನಕ ಅವರಲ್ಲಿ ಶಾಸ್ತ್ರಾಭ್ಯಾಸ ಮಾಡಿ ಆಮೇಲೆ ಪೂರ್ತಿ ಶಸ್ತ್ರಾಭ್ಯಾಸವನ್ನು ದ್ರೋಣಾಚಾರ್ಯರು ಮಾಡಿದರು. ಹೀಗೆ ಪರಶುರಾಮರು ದ್ರೋಣರಿಗೆ ಶಸ್ತ್ರವನ್ನೇ ಕೊಡುವುದರ ಹಿನ್ನೆಲೆ ಏನು? ಇನ್ನು ಇವರ ಮೂಲಕ ಈ ಭೂಮಿಯಲ್ಲಿ ಶಾಂತಿ ನೆಲೆಗೊಳ್ಳಬೇಕು, ದುಷ್ಟರ ಸಂಹಾರದಲ್ಲಿ ಈತ ನನ್ನ ಉಪಕರಣವಾಗಬೇಕು ಅನ್ನುವ ದೃಷ್ಟಿಯಿಂದ ಭೀಷ್ಮರಿಗೆ ಪಾಠ ಹೇಳಿದರು. ಆಮೇಲೆ ಕರ್ಣನೂ ಕೂಡ ಬರ್ತಾನೆ. ಕರ್ಣ ಓದುವುದಕ್ಕೆ ಬಂದಾದರೆ ಹಿನ್ನೆಲೆ ಇಷ್ಟೇ. ಕರ್ಣ ದ್ರೋಣರ ಹತ್ರ ಬಂದ, ನೀವು ಹೇಗೂ ಕೌರವರಿಗೆ ಪಾಂಡವರಿಗೆ ವಿದ್ಯಾಭ್ಯಾಸ ಮಾಡಿಸ್ತಾ ಇದ್ದೀರಿ, ಪ್ರಪಂಚದಲ್ಲಿದ್ದ ಯಾವ ರಾಜಕುಮಾರರು ಶ್ರೇಷ್ಠ ಧನುರ್ಗಾರರಾಗಬೇಕು ಅಂತ ಯೋಚಿಸಿದ್ದಾರೋ ಅವರೆಲ್ಲ ನಿಮ್ಮಲ್ಲಿ ಅಧ್ಯಯನಕ್ಕೆ ಬರ್ತಾ ಇದ್ದಾರೆ, ನಾನು ನಿಮ್ಮಲ್ಲಿ ಓದಬೇಕಾಗಿದೆ, ಪಾಠ ಹೇಳಿ ಅಂತ ಬಂದಾಗ ದ್ರೋಣಾಚಾರ್ಯರು, ನಿನಗೆ ಪಾಠ ಹೇಳುವುದಕ್ಕೆ ಇಷ್ಟ ಇಲ್ಲ ನನಗೆ ಅಂತ ಹೇಳಿದರು. ಗೋತ್ರ ಯಾವುದು ಅಂತ ಕೇಳಿ ಗೋತ್ರ ಸರಿ ಇಲ್ಲ ಅಂತ ಹೇಳಿದರು. ನೀವು ಪಾಠ ಹೇಳುವುದಿಲ್ಲ ಅಂತಾದರೆ ನಿಮಗೆ ಪಾಠ ಹೇಳಿದವರ ಹತ್ರ ಪಾಠ ಕೇಳಿ ನಿಮಗಿದ್ದ ದೊಡ್ಡವನಾಗ್ತೇನೆ ಅಂತ ಈ ಹುಡುಗನಲ್ಲಿ ಒಂದು ಹಠ ಹುಟ್ಟಿತು. ಆ ಹಠದಿಂದ
ಆತ ಪರಶುರಾಮರಲ್ಲಿ ಹೋಗಿ ಓದಿದ್ದು. ಪರಶುರಾಮರು ಅವನ ಕಣ್ಣು ನೋಡಿದಾಗ ಇವೇನೋ ಸುಳ್ಳು ಹೇಳ್ತಾನೆ ಅಂತ ಗೊತ್ತಾಯಿತು ಪರಶುರಾಮರಿಗೆ. ಅವನ ಜನ್ಮ ಎಲ್ಲವೂ ಅವರಿಗೆ ಅರ್ಥ ಆಯಿತು. ಅರ್ಥವಾಗಿಯೂ ಸರಿಯಾಗಿ ಪಾಠ ಹೇಳಿದರು. ಅವರ ಉದ್ದೇಶ ಏನಂದರೆ, ಮುಂದಕ್ಕೆ ಇವನು ಬೇಕಾಗ್ತದೆ ನಮಗೆ ಹೊಡೆಯುವುದಕ್ಕೆ ಬಡಿಯುವುದಕ್ಕೆ. ಅಂದರೆ ಪರಶುರಾಮಾಚಾರ್ಯರು ತಾವು ಕಲಿತಂತಹ ತಮ್ಮಲ್ಲಿದ್ದಂತಹ ವಿದ್ಯೆಯಿಂದ ತಾವೇ ಸ್ವತಃ ಕ್ಷತ್ರ ಸಂಹಾರ ಮಾಡಿ ಲೋಕ ಸಂರಕ್ಷಣೆಯನ್ನು ಮಾಡಿದ್ದಂತಹ ಪರಶುರಾಮರು ದ್ವಾಪರ ಯುಗದಲ್ಲಿ ತಾನು ಶಸ್ತ್ರವನ್ನು ಹಿಡಿಯದೆ ತಾನು ಹೇಳಿಕೊಟ್ಟ ಪಾಠದಿಂದ ಈ ಉಳಿದವರು ಹೊಡೆದಾಡಿ ಈ ಭೂಭಾರ ಹರಣ ಆಗಬೇಕು ಅಂತ ಆಲೋಚನೆ ಮಾಡಿದ್ದಾರೆ. ಆ ದೃಷ್ಟಿಯಿಂದ ಭೀಷ್ಮರಿಗೂ ದ್ರೋಣರಿಗೂ ಕರ್ಣನಿಗೂ ಪಾಠ ಹೇಳಿದಂತಹ ಪರಶುರಾಮರು ದ್ರೋಣರು ಕಲ್ತದ್ದನ್ನೆಲ್ಲ ಉಳಿದವರಿಗೆ ಪಾಠ ಹೇಳಿದರು. ಇವತ್ತು ಪಂಚಪಾಂಡವರಿಗಿರ್ಬೋದು, ದುರ್ಯೋಧನ ಪ್ರಭೃತಿ 100 ಜನಕ್ಕಿರ್ಬೋದು, ಅಥವಾ ಅಲ್ಲಿ ಸೇರಿದ ದೃಷ್ಟದ್ಯುಮ್ನ ಸಾತ್ಯಕಿ ಮೊದಲಾದವರಿಗಿರ್ಬೋದು, ಅವರಿಗೆಲ್ಲ ವಿದ್ಯೆ ಬಂದದ್ದು ಸಾತ್ಯಕಿಗೆ ಅರ್ಜುನನಿಗೆ ಬಂತು, ಅರ್ಜುನನಿಗೆ ದ್ರೋಣನಿಂದ ಬಂತು. ಅಂತೂ ಮೂಲಭೂತವಾಗಿ ಎಲ್ಲೆಲ್ಲಿ ವಿದ್ಯೆ ಹೋಗಿದೆಯೋ ಅದು ಬಂದದ್ದು ಪರಶುರಾಮರಿಂದ. ಪರಶುರಾಮರ ವಿದ್ಯೆಯಿಂದಲೇ ಸಶಕ್ತರಾದಂತಹ ಮಹಾಮಹಾರಥಿ ಅತಿರಥಿಗಳೆಲ್ಲ ಕುರುಕ್ಷೇತ್ರದಲ್ಲಿ ಸೇರುವ ಒಂದು ವ್ಯವಸ್ಥೆಯನ್ನು ಮಾಡಿ ಪರಶುರಾಮರು ದುಷ್ಟ ಸಂಹಾರವನ್ನು ಮಾಡುವುದಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ. ಆದ್ದರಿಂದ ಈಗ ಪರಶುರಾಮರಿಗೆ ಯುದ್ಧ ಆಗುವುದು ಮುಖ್ಯವಾಗಿದೆ, ಶ್ರೀಕೃಷ್ಣನಿಗೆ ಯುದ್ಧ ಆಗುವುದು ಮುಖ್ಯವಾಗಿದೆ, ವೇದವ್ಯಾಸರಿಗೂ ಯುದ್ಧ ಆಗುವುದೇ ಮುಖ್ಯವಾಗಿದೆ. ಯಾಕಂದರೆ ಅವರು ಮಹಾಭಾರತ ರಚಿಸಿ ಆಗಿದೆ. ಯುದ್ಧದ ಘಟನಾವಳಿಗಳನ್ನು ಸೂಕ್ಷ್ಮವಾಗಿ ನಿರೂಪಿಸಿ ಆಗಿದೆ. ಯುದ್ಧ ಆಗಲೇಬೇಕು. ಈ ಯುದ್ಧ ಆಗಬೇಕು ಅನ್ನುವುದನ್ನು ವ್ಯಕ್ತಪಡಿಸುವುದಕ್ಕೋಸ್ಕರ ಪರಶುರಾಮರು ಋಷಿಗಣವನ್ನೇ ಮುಂದಿಟ್ಟುಕೊಂಡು ಸಂಧಾನಕ್ಕೋಸ್ಕರ ಹೊರಟಂತಹ ಕೃಷ್ಣನ ಹತ್ರ ಮಾತಾಡುವುದಕ್ಕೆ ಪ್ರಾರಂಭಿಸ್ತಾರೆ. ಕೃಷ್ಣನಲ್ಲಿ ಅವರು ಮಾತಾಡುವ ಪ್ರಮುಖ ವಿಷಯ, ರಕ್ತಕ್ರಾಂತಿಯಾಗದೆ ಶಾಂತಿ ನೆಲೆಗೊಳ್ಳುವುದಿಲ್ಲ. ಶಾಂತಿ ಅಂದರೆ ಏನು? ಮೇಲೆ ಕೆಳಗೆ ಹೋಗದೇ ಇರುವುದು ಶಾಂತಿ. ಸಮುದ್ರದಲ್ಲಿ ಗಾಳಿ ಬೀಸ್ತದೆ, ಬೀಸಿದ ಗಾಳಿಗೆ ಅಲೆಗಳು ಏಳುತ್ತವೆ. ಅಲೆಗಳು ನಿರಂತರವಾಗಿ ಎದ್ದು ಅಲೆ ತರಂಗವಾಗಿ, ತರಂಗ ವೀಚಿಯಾಗಿ, ವೀಚಿ ತರಂಗಗಳಾಗಿ ಹರಿತಾ ಇರ್ತವೆ. ಅದನ್ನು ಪ್ರಕ್ಷುಬ್ಧ ಸಾಗರ ಅಂತ ಕರೀತಾರೆ. ಕ್ಷೋಭೆಗೊಂಡಂತಹ ಸಾಗರ. ಕ್ಷೋಭೆಗೊಂಡ ಸಾಗರ ಶಾಂತವಾಗುವುದು ಯಾವಾಗ? ಅಲೆಗಳೆಲ್ಲ ನಿಂತರೆ ಶಾಂತವಾಗುವುದು. ಆದರೆ ಅಲೆಗಳು ನಿಲ್ಲುವುದಿಲ್ಲ. ಅಲೆಗಳು ನಿಲ್ಲಬೇಕು ಅಂತಾದರೆ ಬೀಸುವ ಗಾಳಿ ನಿಲ್ಲಬೇಕು, ವಾಯುಭಾರ ನಿಲ್ಲಬೇಕು. ವಾಯುಭಾರ ನಿಲ್ಲಬೇಕು ಅಂತಾದರೆ ಪ್ರಳಯ ಕಾಲ ಬರಬೇಕು. ಪ್ರಳಯವಾಗದೆ ಯಾವ ಸಾಗರವು ಶಾಂತವಾಗದು. ಪ್ರಳಯಾಂತ ಕಾಲದಲ್ಲಿ ಒಂದು ನೀರು ತುಂಬುತ್ತಂತೆ, ಅದಕ್ಕೆ ಲಯೋದಧಿ ಅಂತ ಹೆಸರು. ಲಯ ಕಾಲದ ಸಾಗರ, ಲಯೋದಧಿ ಅಂತ ಕರೀತಾರೆ. ಲಯೋದಧಿಯಲ್ಲಿ ಒಂದು ಅಲೆಯೂ ಏಳುವುದಿಲ್ಲ, ಅದು ಶಾಂತ ಸಾಗರ ಅಂತ ಅದನ್ನು ಕರೆಯೋದು. ನಾವು ಸುಮ್ಮನೆ ಈಗ ಪೆಸಿಫಿಕ್ ಸಾಗರವನ್ನು ಶಾಂತ ಸಾಗರ ಅಂತ ಕರೀತೇವೆ. ಸ್ವಲ್ಪ ಇದ್ದದ್ರಲ್ಲಿ ಹೆಚ್ಚು ಗಲಾಟೆ ಮಾಡುವುದಿಲ್ಲ ಅಂತೇಳಿ ಶಾಂತ ಸಾಗರ ಅಂತ ಕರೆಯೋದು. ಈಗ ನಮ್ಮಲ್ಲೆಲ್ಲ ಹಾಗೆ, ಎಲ್ಲ ಸಭೆ ತುಂಬ ಶಾಂತವಾಗಿದೆ ಅಪ್ಪ ಅಂದರೆ ತುಂಬ ಕಡಿಮೆ ಗಲಾಟೆ ಆಗ್ತಾ ಉಂಟು ಅಂತ ಅರ್ಥ. ಶಾಂತವಾಗಿದೆ, ನಮ್ಮ ಒಂದು ಒಳ್ಳೆ ಮುಹೂರ್ತ ಕೊಡಿ ಅಂತ ಹೇಳಿದರೆ ಈಗ ಒಂದು ಮುಹೂರ್ತ ತೆಗೆದು ಕೊಡ್ತೇವೆ. ಅದು ಅಮಾವಾಸ್ಯೆ ದಾಟಿತು, ಇನ್ನು ತೊಂದರೆ ಇಲ್ಲ, ಶ್ರಾವಣ ಮಾಸ ಬರ್ತದೆ, ಒಳ್ಳೆ ಮುಹೂರ್ತಗಳಂತೆ ಕೊಡ್ತೇವೆ. ಆದರೆ ಜ್ಯೋತಿಷ್ಶಾಸ್ತ್ರ ಹೇಳ್ತದೆ ಒಳ್ಳೆಯ ಮುಹೂರ್ತ ಅಂದರೆ ಏನು ಗೊತ್ತೋ? ಅದು ಅತ್ಯಂತ ಉತ್ಕೃಷ್ಟವಾದ ಶುದ್ಧವಾದ ಮುಹೂರ್ತ. ಅಂದರೆ ಬರೀ ಒಂದು 100ರಲ್ಲಿ 80 ದೋಷ ಮಾತ್ರ ಇದೆ ಅಂತ ಹೇಳಿ ಒಳ್ಳೆ ಮುಹೂರ್ತ ಅಂತ ಹೆಸರಂತೆ ಅದಕ್ಕೆ. ಅಂದರೆ ಬರೀ 80 ದೋಷ ಉಂಟಲ್ವ, 100ಕ್ಕೆ 100 ದೋಷ ಇಲ್ಲೂ ಅಲ್ಲ, 90ರಷ್ಟು ಇಲ್ಲೂ ಅಲ್ಲ, ಅಷ್ಟೇ ಇರೋದ್ರಿಂದ ಅದು ಒಳ್ಳೆ ಮುಹೂರ್ತ ಅಂತ. ಯಾಕಂದರೆ ಮುಹೂರ್ತದಲ್ಲಿ ಇವತ್ತು ಕೊಡುವ ಮುಹೂರ್ತ ಕಲಿಯುಗದಲ್ಲಿ ಕೊಡ್ತೇವಲ್ಲ, ಕಲಿಯುಗ ಅಂತ ಹೇಳಿದ ಕೂಡಲೇ 60% ದೋಷ ಬಂದಾಯ್ತಂತೆ. ನಮಗೆ ಒಳ್ಳೆ ಮುಹೂರ್ತ ಬೇಕು ಅಂದರೆ ಕೃತಯುಗದ ಮುಹೂರ್ತ ತೆಗೆದು ಕೊಡಬೇಕು ನಾವು. ಕಲಿಯುಗದ ಮುಹೂರ್ತ ಅಂದರೆ ಆ ಕಾಲಕ್ಕೆ ಸಂಬಂಧಪಟ್ಟ ಕೆಲವು ಕ್ಲೇಶಗಳು ಅದರಲ್ಲಿ ಸೇರಿಕೊಳ್ತವೆ. ಅದರಿಂದ ನಾವು ಒಳ್ಳೆಯ ಮುಹೂರ್ತ ಅಂತ ಹೇಳುವುದು ಇದ್ದದ್ರಲ್ಲಿ ಅನೇಕ ಕಾಲಗಳಲ್ಲಿ ಇದರಲ್ಲಿ ದೋಷ ಕಡಿಮೆ ಅನ್ನುವ ಅಭಿಪ್ರಾಯದಲ್ಲಷ್ಟೇ ಹೇಳುವುದಲ್ವ. ಆದ್ದರಿಂದ ಶಾಂತ ಸಾಗರ ಅಂತ ನಾವು ಇವತ್ತು ಯಾವುದಾದ್ರೂ ಸಾಗರವನ್ನು ಕರೆಯುವುದಿದ್ದರೆ ಉಳಿದೆಲ್ಲ ಸಾಗರಕ್ಕಿಂತ ಸ್ವಲ್ಪ ಆಗಬಹುದು ಅಂತೇಳಿ ಅದನ್ನು ನಿರಸ್ತಪಾದಪೇ ದೇಶೇ ಐರಂಡೋಪಿ ದ್ರುಮಾಯತೆ ಅಂತ ಸಂಸ್ಕೃತದಲ್ಲಿ ಒಂದು ಗಾದೆ. ಮರಗಳೇ ಇಲ್ಲದೇ ಇದ್ದ ಪ್ರದೇಶದಲ್ಲಿ ಪಾಪಾಸು ಕಳ್ಳಿಯ ಮರವೇ ದೊಡ್ಡ ಮರ ಅಂತೆ. ನಿಮ್ಮೂರಲ್ಲಿ ಯಾವುದು ದೊಡ್ಡ ಮರ ಅಂತ ಹೇಳಿದರೆ ಕಳ್ಳಿ ಮರವೇ ದೊಡ್ಡ ಮರ ಅಂತ. ಕಾರಣ ಏನು ಅಂದರೆ ಅದಕ್ಕಿಂತ ದೊಡ್ಡ ಮರ ಬೇರೆ ಇಲ್ಲವೇ ಇಲ್ಲ. ಅದೇ ತುಂಬೆ ಗಿಡವೇ ಇದ್ದ ಊರಿನಲ್ಲಿ ತುಂಬೆ ಗಿಡಕ್ಕಿಂತ ದೊಡ್ಡ ಮರ ಇಲ್ಲ. ನೀವು ಏಣಿ ಇಡಬೇಕು ಅಂದರೆ ತುಂಬೆ ಗಿಡಕ್ಕೆ ಏಣಿ ಇಡಬೇಕು ಅಂತ ಪ್ರಸಂಗ ಇರ್ತದೆ. ನಿರಸ್ತಪಾದ ಪ್ರದೇಶದಲ್ಲಿ ಅದೇ ದೊಡ್ಡದಾಗುವ ಹಾಗೆ ನಮ್ಮಲ್ಲಿ ಶಾಂತಿ ಅಂತ ಕರೆಯುವುದು ಇವತ್ತು ಏನಿದ್ರೂ ತುಂಬ ಕಡಿಮೆ ಗಲಾಟೆ ಇದೆ. ಯಾಕಂದರೆ ಹೊರಗಿನಿಂದ ಗಲಾಟೆ ಇಲ್ಲ ಅಂತೇಳಿದರೂ ಒಳಗಿನಿಂದ ಗಲಾಟೆ ಇದ್ದೇ ಇರ್ತದೆ. ಅದು ಎಷ್ಟು ಆಸಕ್ತಿಪೂರ್ಣವಾದ ಒಂದು ಯಕ್ಷಗಾನ ನಾವು ನೋಡ್ತಾ ಇದ್ದರೂ ಕೂಡ
ನಮ್ಮ ಪೂರ್ತಿ ಮನಸ್ಸು ಯಕ್ಷಗಾನದ ಕಡೆಗೇ ಇದ್ದರೂ ಕೂಡ ಶಾಂತಿ ಇಲ್ಲ. ಶಾಂತಿ ಯಾಕಿಲ್ಲ ಅಂತೇಳಿದರೆ, ನಮ್ಮ ಒಳಗಿಂದ ಯಕ್ಷಗಾನ ಮುಗಿದ ಮೇಲೆ ನಾವು ಮತ್ತೆ ಮನೆಗೆ ಹೋಗಬೇಕು, ಮನೆಗೆ ಹೋದಾಗ ಏನು ರಂಪಾಟ ಆಗ್ತದೋ ಏನೋ, ಅವರಿಗೆ ಹೇಳದೇ ಬಂದಿದ್ದೇನೆ, ಇದೆಲ್ಲ ಒಳಗಿಂದ ಒಂದು ಕಸಿವಿಸಿ ಏನೋ ನಡೀತಾ ಇರ್ತದೆ. ಒಳಗಿನಿಂದಲೂ ಶಾಂತಿ, ನಿಜವಾದ ಶಾಂತಿ ಅಂದರೆ ಒಳಗಿನಿಂದ ಶಾಂತಿ. ಈ ನೆಮ್ಮದಿ ಅನ್ನೋದೇನಿದೆ, ಆಂತರ ಶಾಂತಿ ಅನ್ನೋದೇನಿದೆ, ಅದು ಬಾಹ್ಯದಲ್ಲಿ ಯಾವುದಾದರೂ ಒಂದು ದೊಡ್ಡ ದುರ್ಘಟನೆ ನಡೆಯದೆ ಅದು ಆಗುವುದಿಲ್ಲ ಅನ್ನೋದು ಪರಶುರಾಮಾಚಾರ್ಯರ ಚಿಂತನೆ. ಯಾಕಂದರೆ ಆ ಪರಶುರಾಮಾಚಾರ್ಯರಿಂದ ಯಾವಾಗ ಶಾಂತಿ ನೆಲೆಸಲ್ಪಟ್ಟಿದೆ, ಇದಕ್ಕಿಂತ ಹಿಂಭಾಗದಲ್ಲಿ ಅವೆಲ್ಲವೂ ಕೂಡ ಆ ನೇಪಥ್ಯದಲ್ಲಿ ನಡೆದ ಘಟನೆಗಳು ಅದಕ್ಕೆ ಸಾಕ್ಷಿಯನ್ನು ಕೊಡ್ತಾ ಹೋಗ್ತವೆ. ಕಾರ್ತವೀರ್ಯನ ಜೊತೆಗೆ ಎಂತಹ ಯುದ್ಧಗಳು ಘಟಿಸಿದವು. ತನ್ನ ಶಿಷ್ಯನಾದಂತಹ ಅಕೃತವ್ರಣ ಅಂತ ಅವನ ಹೆಸರು, ತನ್ನ ಶಿಷ್ಯ ಅಕೃತವ್ರಣನ ಜೊತೆಗೆ, ಬಹುಶಃ ಅರಣ್ಯಕಾಂಡದಲ್ಲಿ ಬಂತದು, ನಮ್ಮ ಕಾಡಿನಲ್ಲಿ ವನಪರ್ವದಲ್ಲಿ ಬಂದಿರತಕ್ಕಂಥ ವಿಷಯ. ಅಕೃತವ್ರಣನ ಜೊತೆಗೆ ನಡೆದಂತಹ ಘಟನಾವಳಿಗಳು ಎಲ್ಲವನ್ನೂ ಗಮನಿಸಿದರೂ ಸ್ಪಷ್ಟವಾಗುವುದೇನು ಅಂತೇಳಿದರೆ, ಒಂದು ಶಾಂತಿಯ ಹಿಂದೆ ಒಂದು ರಕ್ತಪಾತ ಇರ್ತದೆ. ಆದರೆ ರಕ್ತಪಾತವಾದ ನಂತರ ಅಶಾಂತಿ ಜಾಸ್ತಿ ಆಗ್ತದೆ. ಆದರೆ ಅಶಾಂತಿ ಜಾಸ್ತಿ ಆದಾಗ ಅದನ್ನು ಶಾಂತಿ ಬರುವ ಹಾಗೆ ಮಾಡುವುದು ಒಬ್ಬ ನೇತಾರನ ಕೆಲಸವೇ ಹೊರತು, ನೇತಾರ ನಾನು ಯಾವ ಯುದ್ಧಕ್ಕೂ ಅವಕಾಶ ಕೊಡುವುದಿಲ್ಲ, ಇದ್ದ ಹಾಗೆ ಶಾಂತಿಯನ್ನು ನೆಲೆಗೊಳಿಸ್ತೇನೆ ಅಂದರೆ ಅದು ಇನ್ನಷ್ಟು ಅಶಾಂತಿಯನ್ನು ಹುಟ್ಟಿಸಿದ ಹಾಗೆ ಆಗ್ತದೆ. ಎಲ್ಲಿ ಒಂದು ಹಂತದಲ್ಲಿ ಎರಡು ಪರಸ್ಪರ ಹೋರಾಡುವುದಕ್ಕೋಸ್ಕರ ಸನ್ನದ್ಧವಾಗಿ ನುಗ್ಗುವುದಕ್ಕೆ ಸಿದ್ಧವಾಗಿರ್ತಾವೋ ಅದನ್ನು ಇನ್ನೂ ಜೋರಾಗಿ ನುಗ್ಗಿಸುವ ಕೆಲಸ ಮಾಡಿ ಅವರಲ್ಲಿ ಹೊಡೆದಾಡಿಸಿ ಸಾಯಿಸಿ ಮತ್ತೆ ಶಾಂತಿಯನ್ನು ಉಂಟು ಮಾಡಬೇಕು. ಇದು ನಿಯತಿ. ಇದಕ್ಕೆ ನಿಯತಿ ಅಂತ ಹೆಸರು. ನಿಯತಿ ಅಂದರೆ ಪ್ರಕೃತಿ. ಆ ಪ್ರಕೃತಿಯನ್ನು ಮೀರುವುದಕ್ಕೆ ಯಾರಿಗೂ ಅವಕಾಶ ಇಲ್ಲ. ಆದ್ದರಿಂದ ನೀನು ಆ ಸಭೆಗೆ ಹೋಗಿ ಮಾಡುವಂಥ ಕೆಲಸ ಏನು ಅಂತೇಳಿದರೆ, ಅವಾಚ್ಯ ಭವೇಮ.